Hello everyone, Namaskar ellarigu. I welcome you all back once again to Physics Wala. Students, I hope you people are understanding all the chapters, all the classes. This particular chapter is extremely important. ಪದೇ ಪದೇ ಹೇಳ್ತಾ ಇದ್ದೀನಿ because it is extremely important. Okay, right. ನಾವು ಈಗ 5 ಕ್ಲಾಸನ್ನು ಸ್ಟಡಿ ಮಾಡಿದ್ದೀವಿ ಈ ಪರ್ಟಿಕ್ಯುಲರ್ ಚಾಪ್ಟರ್ ಬಗ್ಗೆ. ಟುಡೇ ಈಸ್ ಅವರ್ 6th ಕ್ಲಾಸ್. 5th ಕ್ಲಾಸಲ್ಲಿ ಏನೇನು ಮಾಡಿದ್ದೀವಿ ಅಂತ ನೋಡೋಣ. ಓಕೆನಾ? ರೈಟ್. We have studied what is a coordinate bond. Ionic bond ಆಯಿತು, covalent bond ಆಯಿತು. ಲಾಸ್ಟ್ ಕ್ಲಾಸ್ ನಾವು coordinate bond ಅನ್ನು ಮುಗಿಸಿದ್ದೀವಿ. ಸೊ coordinate bond ಅಂದರೆ bond formed between two atoms by the pair of electron which is contributed by only one of the atom, not both. ಎರಡೂ ಶೇರ್ ಮಾಡಿದಾವ ಬಟ್ ಕಾಂಟ್ರಿಬ್ಯೂಟ್ ಮಾಡಿದ್ದು ಒಂದೇ. It is between two atoms, only one of them has contributed. That is what is coordinate bond. ಆಮೇಲೆ ಏನು ಮಾಡಿದ್ವಿ? We have studied about resonance structure, the contributing structures, canonical structure. ಅದರೆಲ್ಲದರ ಮಧ್ಯೆ ಒಂದು ಹೈಬ್ರಿಡ್ ಇರುತ್ತೆ, ರೆಸೋನೆನ್ಸ್ ಹೈಬ್ರಿಡ್ ಇರುತ್ತೆ, ದ ಒರಿಜಿನಲ್ ಸ್ಟ್ರಕ್ಚರ್. ಓಕೆ, ರೈಟ್. ನೆಕ್ಸ್ಟ್, ದ ರೂಲ್ಸ್ ಫಾರ್ ರೈಟಿಂಗ್ ದ ರೆಸೋನೆನ್ಸ್ ಸ್ಟ್ರಕ್ಚರ್ ಅನ್ನು ನೋಡಿದ್ದೀವಿ. ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೆಸೋನೆನ್ಸ್ ಅನ್ನು ನೋಡಿದ್ದೀವಿ. ರೈಟ್. ಆಮೇಲೆ ವಿ ಹ್ಯಾವ್ ಸಾಲ್ವ್ ಸಮ್ ಆಬ್ಜೆಕ್ಟಿವ್ ಕ್ವಶನ್ಸ್ ಆಸ್ ಯೂಶುವಲ್. Even today we are going to solve some objective questions. Now I am focusing on JEE questions. ಒಂದು 2-3 ಕ್ಲಾಸ್ JEE questions ಅನ್ನು ಸಾಲ್ವ್ ಮಾಡೋಣ. ಯು ವಿಲ್ ಹ್ಯಾವ್ ಎನ್ ಐಡಿಯಾ ಎಷ್ಟು ಡಿಫಿಕಲ್ಟ್ ಇರುತ್ತೆ, ಎಷ್ಟು ಈಸಿ ಇರುತ್ತೆ, ಎಷ್ಟು ಕಾನ್ಸೆಪ್ಟ್ ಬೇಸ್ಡ್ ಇರುತ್ತೆ. ಏನೂ ಇರಲ್ಲ, ನೀವು ಓದಿದ್ರೆ ಎಲ್ಲ ಈಸಿ ಇರುತ್ತೆ. ಓಕೆ, ರೈಟ್. ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸ್ ಅನ್ನು ಮಾಡೋಣ ಇವತ್ತು. ಪೋಲ್ಸ್ ಇರುತ್ತೋ ಕೆಲವೊಂದು ಕೋವಲೆಂಟ್ ಬಾಂಡಲ್ಲಿ, ಕೆಲವೊಂದು ಬಾಂಡ್ಸಲ್ಲಿ ಪೋಲ್ಸ್ ಇರೋದಿಲ್ಲ, ದೇ ಆರ್ ಕಾಲ್ಡ್ ಎಸ್ ನಾನ್ ಪೋಲಾರ್. ಅದೆಲ್ಲ ನೋಡೋಣ ಈ ಕ್ಲಾಸಲ್ಲಿ. ಆಮೇಲೆ ಪಾರ್ಷಿಯಲ್ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕೋವಲೆಂಟ್ ಬಾಂಡ್ಸ್, ಕೋವಲೆಂಟ್ ಬಾಂಡ್ಸಲ್ಲಿ ಅಯಾನಿಕ್ ಕ್ಯಾರೆಕ್ಟರ್ ಇರುತ್ತೆ, ಅದನ್ನು ನೋಡೋಣ. ಆಮೇಲೆ ಡೈಪೋಲ್ ಮೂಮೆಂಟನ್ನು ನೋಡೋಣ. ಆಮೇಲೆ ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ಅಯಾನಿಕ್ ಬಾಂಡ್, ಅಯಾನಿಕ್ ಬಾಂಡಲ್ಲಿ ಕೋವಲೆಂಟ್ ಕ್ಯಾರೆಕ್ಟರ್ ಇರುತ್ತೆ, ಅದನ್ನು ಸ್ಟಡಿ ಮಾಡೋಣ. ಆಮೇಲೆ ಸ್ವಲ್ಪ JEE ಕ್ವಶನ್ಸನ್ನು ಚೆಕ್ ಮಾಡೋಣ. ಇಸ್ ದ್ಯಾಟ್ ಕ್ಲಿಯರ್? ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸ್ಟೂಡೆಂಟ್ಸ್. ಯಾ, ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್. ಮೊದಲು ನಮಗೇನು ಗೊತ್ತಿರಬೇಕಿಲ್ಲಿ? ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತಂದರೆ ಫಸ್ಟ್ ನಮಗೇನು ಗೊತ್ತಿರಬೇಕು? ಕೋವಲೆಂಟ್ ಬಾಂಡ್ ಅಂದರೆ ಏನಂತ ಗೊತ್ತಿರಬೇಕು. ಆ್ಯಂಡ್ ನಿಮಗೆ ಅದು ಗೊತ್ತಿದೆ. ಫಾರ್ ಎಕ್ಸಾಂಪಲ್, ಐ ವಿಲ್ ಕನ್ಸಿಡರ್ ಎ ಮತ್ತು ಬಿ ಮಧ್ಯ ಒಂದು ಕೋವಲೆಂಟ್ ಬಾಂಡ್ ಇದೆ. ಈ ಕೋವಲೆಂಟ್ ಬಾಂಡ್ ಆಗಬೇಕಂದ್ರೆ ಎ ಒಂದು ಎಲೆಕ್ಟ್ರಾನ್ ಕೊಟ್ಟಿರುತ್ತೆ, ಬಿ ಒಂದು ಎಲೆಕ್ಟ್ರಾನ್ ಕೊಟ್ಟಿರುತ್ತೆ. ಎರಡೂ ಮ್ಯೂಚುವಲಿ ಒಂದೊಂದು ಎಲೆಕ್ಟ್ರಾನನ್ನು ಶೇರ್ ಮಾಡಿರುತ್ತೆ, ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಈಗ ಎ ಆ್ಯಂಡ್ ಬಿ ಎರಡು ಬೇರೆ ಬೇರೆ ಎಲಿಮೆಂಟ್ ಇದೆ. ಇದು ಎರಡು ಬೇರೆ ಬೇರೆ ಎಲಿಮೆಂಟ್ ಅಂತಂದರೆ ಆಬ್ವಿಯಸ್ಲಿ ಎರಡು ಬೇರೆ ಬೇರೆ ಎಲೆಕ್ಟ್ರೋನೆಗೆಟಿವಿಟಿ ಇರುವಂಥ ಎಲಿಮೆಂಟ್ಸ್. ಎದು ಎಲೆಕ್ಟ್ರೋನೆಗೆಟಿವಿಟಿ ಬೇರೆ ಇರ್ಬೋದು, ಬಿದು ಎಲೆಕ್ಟ್ರೋನೆಗೆಟಿವಿಟಿ ಬೇರೆ ಇರ್ಬೋದು. ಸಪೋಸ್ ಇಫ್ ಬೀಸ್ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಮೋರ್, ಬಿದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ದರೆ, ಬಿದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ದರೆ ಅವಾಗ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಸ್ಲೈಟ್ಲಿ ಎರಡು ಬಿ ಹತ್ರ ಹೋಗಿರ್ತಾವ. ಎಸ್ ಆರ್ ನೋ? ರೈಟ್. ಓಕೆ, ಅದೇ ರೀತಿ ಎದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ದರೆ ಎರಡು ಎಲೆಕ್ಟ್ರಾನ್ ಸ್ಲೈಟ್ಲಿ ಎ ಹತ್ರ ಹೋಗಿರುತ್ತೆ. ಎಲೆಕ್ಟ್ರಾನ್ ಸ್ಲೈಟ್ಲಿ ಬಿ ಕಡೆ ಶಿಫ್ಟ್ ಆದರೆ ಅಲ್ಲಿ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗಿರುತ್ತೆ. ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಕಂಪ್ಲೀಟ್ ಅಲ್ಲ, ಯಾಕಂದರೆ ಕಂಪ್ಲೀಟ್ಲಿ ಶಿಫ್ಟ್ ಆಗಿಲ್ಲ, ಸ್ವಲ್ಪ ಶಿಫ್ಟ್ ಆಗಿದಾವೆ ಅಷ್ಟೇ. ಎಲೆಕ್ಟ್ರಾನ್ಸ್ ಎ ಅನ್ನು ಬಿಟ್ಟು ಹೋದರೆ, ಸ್ವಲ್ಪ ಬಿಟ್ಟು ಹೋದರೆ ಅಷ್ಟೇ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಇಲ್ಲೇ ನೋಡ್ರಿ, electrons if they come close towards A, then that will have partial negative charge, ಇಲ್ಲೇ partial positive charge. ಈ ಥರ ಬೇರೆ ಬೇರೆ ಎಲೆಕ್ಟ್ರಾನ್ ನೆಗೆಟಿವಿಟಿ ಇರೋಂಥ ಎಲಿಮೆಂಟ್ಸ್ ಮಧ್ಯ ಕೋವಲೆಂಟ್ ಬಾಂಡ್ ಆಗಿದ್ದರೆ ಅವಾಗ ಏನಾಗುತ್ತೆ ರೀ? ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಈ ಕಡೆ ಕ್ರಿಯೇಟ್ ಆಗುತ್ತೆ, ಪಾರ್ಷಿಯಲ್ ಪಾಸಿಟಿವ್ ಮತ್ತು ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ದೋಸ್ ಚಾರ್ಜಸ್ ಆರ್ ನಥಿಂಗ್ ಬಟ್ ಅವಕ್ಕೆ ನಾ ಏನಂತೀನಿ? ಪೋಲ್ಸ್ ಅಂತೀನಿ. ದಿಸ್ ಇಸ್ ಅ ಪಾಸಿಟಿವ್ ಪೋಲ್, ದಿಸ್ ಇಸ್ ಅ negative pole. Such molecules are called as what? Such molecules are called as what? Polar molecules or polar covalent bonds. ಈ ಥರ covalent bond ಏನಂತಾರ? Polar covalent bond ಅಂತಾರೆ, because they have got poles. Poles ಯಾಕೆ ಡೆವಲಪ್ ಆಗಿರೋದು? The reason for the development of the pole is what? Due to difference in electronegativity. ಡಿಫ್ರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ. ಎಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರ್ತದ ಅಷ್ಟು ಸ್ಟ್ರಾಂಗ್ ಚಾರ್ಜಸ್ ಕ್ರಿಯೇಟ್ ಆಗಿರ್ತಾವೆ. ಬಟ್ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆಂಟ್ ಇದ್ದರೆ ಸರ್ಟನ್ಲಿ ಚಾರ್ಜಸ್ ಕ್ರಿಯೇಟ್ ಆಗಿರುತ್ತೆ.
Is that clear? If the electronegativity is different, certainly charges are created. A charges andre poles are created. They are called as polar covalent bond. ಅದೇ ಒಂದು ವೇಳೆ ಎರಡು ಎ ಅಥವಾ ಎರಡು ಬಿ ಇದ್ರೆ ಏನಾಗ್ತಿತ್ತು ಈಗ? ಸಪೋಸ್ ಇವೆರಡು ಎ ಇದಾವ ಅಥವಾ ಎರಡು ಬಿ ಇದ್ರೆ ಏನಾಗ್ತಿತ್ತು? ಇಲ್ಲ ಏನಾಗ್ತಿತ್ತು? ಎ ಒಂದು ಎಲೆಕ್ಟ್ರಾನ್ ಡೊನೇಟ್ ಮಾಡಿದೆ, ಇದು ಒಂದು ಡೊನೇಟ್ ಮಾಡಿದೆ, ಇಲ್ಲೇ ಇದು ಒಂದು ಡೊನೇಟ್ ಮಾಡಿದೆ, ಇದು ಒಂದು ಡೊನೇಟ್ ಮಾಡಿದೆ. ಎಲೆಕ್ಟ್ರಾನ್ಸ್ ಯಾವ ದೂರ ಈ ಕಡೆನೂ ಹೋಗಲ್ಲ ಈ ಕಡೆನೂ ಹೋಗಲ್ಲ. ಎಲೆಕ್ಟ್ರಾನ್ಸ್ ವಿಲ್ ಬಿ ದೇರ್ ಓನ್ಲಿ ಬಿಕಾಸ್ ಎರಡರದ್ದು ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇದೆ. ಎರಡರದ್ದು ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರೋದ್ರಿಂದ ಎಲೆಕ್ಟ್ರಾನ್ಸ್ ಯಾವ ಕಡೆನೂ ಹೋಗೋದಿಲ್ಲ. ಸೊ ದೇ ವಿಲ್ ಬಿ ದೇರ್ ಓನ್ಲಿ. ಅಂದರೆ ಚಾರ್ಜಸ್ ಕ್ರಿಯೇಟ್ ಆಗೋದಿಲ್ಲ. ಪಾರ್ಷಿಯಲ್ ಪಾಸಿಟಿವ್ ಮತ್ತು ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗೋದೇ ಇಲ್ಲವಲ್ಲ. ಸೊ ದೇರ್ ಫೋರ್ ದೀಸ್ ವಿಲ್ ಬಿ ಕಾಲ್ಡ್ ಆಸ್ ವಾಟ್? ಇಲ್ಲಿ ಪೋಲ್ಸ್ ಇರೋದಿಲ್ಲ. ಸೊ ದೀಸ್ ವಿಲ್ ಬಿ ಕಾಲ್ಡ್ ಆಸ್ ದ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸ್ ಅಂತಾರೆ. ಇಷ್ಟೇ ಸಿಂಪಲ್. ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್. ಎಲೆಕ್ಟ್ರೋನೆಗೆಟಿವಿಟಿ ಬೇರೆ ಬೇರೆ ಇದ್ದರೆ ಪೋಲ್ಸ್ ಕ್ರಿಯೇಟ್, ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ, ಪೋಲ್ಸ್ ಕ್ರಿಯೇಟ್ ಆಗುತ್ತೆ. ದೇ ಆರ್ ಕಾಲ್ಡ್ ಪೋಲಾರ್ ಕೋವಲೆಂಟ್ ಬಾಂಡ್. ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇದ್ರೆ ದೇ ವಿಲ್ ಬಿ ಕಾಲ್ಡ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸ್. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್, ಇಫ್ ದ ಬಾಂಡ್ ಈಸ್ ಬಿಟ್ವೀನ್ ಕಾರ್ಬನ್ ಆ್ಯಂಡ್ ಕಾರ್ಬನ್, ಇಫ್ ದ ಬಾಂಡ್ ಈಸ್ ಬಿಟ್ವೀನ್ ಕಾರ್ಬನ್ ಮತ್ತು ಕಾರ್ಬನ್ ಸೇಮ್ ಅದಾವಲ್ಲ ಎಲಿಮೆಂಟ್ಸು. ಸೊ ಎಲೆಕ್ಟ್ರಾನ್ ಕ್ಲೌಡ್ ನೋಡ್ರಿ, ಈ ಕಾರ್ಬನ್ ಸುತ್ತಮುತ್ತ ಎಷ್ಟು ಇದೆನೋ, ಈ ಕಾರ್ಬನ್ ಸುತ್ತಮುತ್ತ ಎಷ್ಟು ಎಲೆಕ್ಟ್ರಾನ್ ಇರೋವಂಥ ಪ್ರೊಬಾಬಿಲಿಟಿ ಇದೆನೋ ಅಷ್ಟೇ ಪ್ರೊಬಾಬಿಲಿಟಿ ಈ ಕಾರ್ಬನ್ ಸುತ್ತಮುತ್ತನೂ ಇರುತ್ತೆ. ಈ ಕಡೆನೂ ಜಾಸ್ತಿ ಇಲ್ಲ, ಈ ಕಡೆನೂ ಜಾಸ್ತಿ ಇಲ್ಲ. ಬಿಕಾಸ್ ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಈಕ್ವಲಿ ಬಿಟ್ವೀನ್ ಟೂ ಕಾರ್ಬನ್ ಆಟಮ್ಸ್ ಇನ್ ದ ಬಾಂಡ್. ಸೊ ಇದಕ್ಕೆ ಏನಂತಾರೆ ಈಗ? ನಾನ್ ಪೋಲಾರ್. ವಾಟ್ ಇಸ್ ದಿಸ್ ಕಾಲ್ಡ್? ನಾನ್ ಪೋಲಾರ್ ಬಾಂಡ್ ಇದು. ಇಸ್ ದಟ್ ಕ್ಲಿಯರ್? ಅದೇ ರೀತಿ ನೋಡ್ರಿ, ಇಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ನೋಡ್ರಿ, ಕಾರ್ಬನ್ ಆ್ಯಂಡ್ ಹೈಡ್ರೋಜನ್ ಕಂಪೇರ್ ಮಾಡಿದ್ರೆ electronegativity of carbon is more. Electronegativity of carbon is more. We have discussed about electronegativity in periodic properties. Electronegativity of carbon is more. Electron slightly carbon ಕಡೆ ಶಿಫ್ಟ್ ಆಗಿರ್ತಾವಲ್ಲ, ಆವಾಗ ಕಾರ್ಬನ್ ಮೇಲೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಬರುತ್ತೆ, ಹೈಡ್ರೋಜನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಬರುತ್ತಲ್ಲ. ಇಂಥ ಬಾಂಡ್ಗೆ ಏನಂತಾರ? ಪೋಲಾರ್ ಕೋವಲೆಂಟ್ ಬಾಂಡ್ ಆಫ್ ದ CH. Therefore electrons are shared unequally. ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಅನ್ಈಕ್ವಲಿ. ಇದೇ ರೀತಿಯಲ್ಲಿ ವಿದೌಟ್ ಎನಿ ಬಾಂಡ್ರಿ ಡಯಾಗ್ರಾಮ್ ನೀವು ಅರ್ಥ ಮಾಡ್ಕೋಬಹುದು. ಈ ಹೈಡ್ರೋಜನ್ ಹೈಡ್ರೋಜನ್ ಇದೆ ಅಲ್ವಾ? ಇಫ್ ದ ಬಾಂಡ್ ಈಸ್ ಬಿಟ್ವೀನ್ ಟೂ ಹೈಡ್ರೋಜನ್ ಆಟಮ್ಸ್, ಇಫ್ ದ ಬಾಂಡ್ ಈಸ್ ಬಿಟ್ವೀನ್ ಟೂ ಹೈಡ್ರೋಜನ್ ಆಟಮ್ಸ್, ಎರಡು ಹೈಡ್ರೋಜನ್ ಆಟಮ್ ಇರೋದ್ರಿಂದ ಇಲ್ಲೇ ಎಷ್ಟು ಪ್ರೊಬ್ಯಾಬಿಲಿಟಿ ಇದೆನೋ ಅಷ್ಟೇ ಪ್ರೊಬ್ಯಾಬಿಲಿಟಿ ಈ ಕಡೆನೂ ಇದೆ, ಹಿಂಗೆ ಅನ್ಕೋಬೇಕು. ಹೈಡ್ರೋಜನ್ ಹೈಡ್ರೋಜನ್. ಅದೇ ಒಂದು ವೇಳೆ ಇಫ್ ದ ಬಾಂಡ್ ಈಸ್ ಬಿಟ್ವೀನ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್, ಕ್ಲೋರಿನ್ ಏನದು? ಹ್ಯಾಲೋಜನ್ ಅಲ್ವಾ? ಹ್ಯಾಲೋಜನ್ಸ್ ಆರ್ ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್. ಸೊ ದೇರ್ ಫೋರ್ ಎಲೆಕ್ಟ್ರಾನ್ ಕ್ಲೌಡ್ ಎಲ್ಲಿ ಜಾಸ್ತಿ ಇರುತ್ತೆ? ಕ್ಲೋರಿನ್ ಹತ್ರ ಜಾಸ್ತಿ ಇರುತ್ತೆ. ಸೊ ಕ್ಲೋರಿನ್ ಎಲೆಕ್ಟ್ರಾನ್ ತಗೊಂಡ್ರೆ ಕ್ಲೋರಿನ್ ವುಡ್ ಹ್ಯಾವ್ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್, ಹೈಡ್ರೋಜನ್ ವುಡ್ ಹ್ಯಾವ್ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಸೊ ದೇರ್ ಫೋರ್ ದಿಸ್ ಇಸ್ ಪೋಲಾರ್ ಕೋವಲೆಂಟ್ ಬಾಂಡ್, ದಿಸ್ ಇಸ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್, ದಿಸ್ ಇಸ್ ನಾನ್ ಪೋಲಾರ್, ದಿಸ್ ಇಸ್ ಪೋಲಾರ್. ಯಾವಾಗ ಪೋಲ್ಸ್ ಡೆವಲಪ್ ಆಗ್ತಾವ? ಯಾವಾಗ ದ ಬಾಂಡ್ ಇಸ್ ಬಿಟ್ವೀನ್ ಟೂ ಡಿಫರೆಂಟ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್, ಆವಾಗ ಪೋಲಾರ್ ಕೋವಲೆಂಟ್ ಬಾಂಡ್ ಅಂತಾರ. ಈಸ್ ದ್ಯಾಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ದಿಸ್ ಶುಡ್ ಬಿ ವೆರಿ ಕ್ಲಿಯರ್ ಆಸ್ ಟು ವಾಟ್ ಈಸ್ ಪೋಲಾರ್ ಕೋವಲೆಂಟ್ ಬಾಂಡ್ ಆ್ಯಂಡ್ ವಾಟ್ ಈಸ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್. ಅರ್ಥ ಆಯ್ತಲ್ಲ? ಗ್ರೇಟ್. ನೆಕ್ಸ್ಟ್, ಅಯಾನಿಕ್ ಬಾಂಡ್ ಆಸ್ ಅನ್ ಎಕ್ಸ್ಟ್ರೀಮ್ ಕೇಸ್ ಆಫ್ ಪೋಲಾರ್ ಕೋವಲೆಂಟ್ ಬಾಂಡ್. ರೈಟ್, ಅಯಾನಿಕ್ ಬಾಂಡ್ ಆಸ್ ಅನ್ ಎಕ್ಸ್ಟ್ರೀಮ್ ಕೇಸ್ ಆಫ್ ಪೋಲಾರ್ ಕೋವಲೆಂಟ್ ಬಾಂಡ್. ಅಂದರೆ ಕೋವಲೆಂಟ್ ಬಾಂಡಲ್ಲಿ ಕೋವಲೆಂಟ್ ಬಾಂಡಲ್ಲಿ ಮ್ಯಾಕ್ಸಿಮಮ್ ಕೋವಲೆಂಟ್ ಬಾಂಡಲ್ಲಿ ಮ್ಯಾಕ್ಸಿಮಮ್ ಪೋಲಾರಿಟಿ ಬಂದರೆ ಅಲ್ಲಿ ಅಯಾನಿಕ್ ಕ್ಯಾರೆಕ್ಟರ್ ಡೆವಲಪ್ ಆಗಿಬಿಡುತ್ತೆ. ಪೋಲಾರ್ ಕೋವಲೆಂಟ್ ಬಾಂಡಲ್ಲಿ ಪೋಲಾರಿಟಿ ಮ್ಯಾಕ್ಸಿಮಮ್ ಅಂದರೆ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ರೆ, ಇಲ್ಲಿ ನೋಡ್ರಿ ನಾವೇನು ಕನ್ಸಿಡರ್ ಮಾಡಿದ್ವಿ? ವಿ ಹ್ಯಾವ್ ಕನ್ಸಿಡರ್ಡ್ a simple molecule like AB ಅಂತ ಕನ್ಸಿಡರ್ ಮಾಡಿದ್ದೇವೆ. ರೈಟ್, ವಿ ಹ್ಯಾವ್ ಕನ್ಸಿಡರ್ಡ್ AB. ಸಪೋಸ್ ಬಿದ್ ಎಲೆಕ್ಟ್ರೋನೆಗೆಟಿವಿಟಿ, ಸಪೋಸ್ ಬಿದ್ ಎಲೆಕ್ಟ್ರೋನೆಗೆಟಿವಿಟಿ ಏಕ್ಕಿಂತ ಸ್ವಲ್ಪ ಜಾಸ್ತಿ ಇದೆ. ಸ್ವಲ್ಪ ಜಾಸ್ತಿ ಇದ್ರೆ ಏನಾಗುತ್ತೆ? ಅವಾಗ ಸ್ವಲ್ಪ ಬಿ ಹತ್ರ ಎಲೆಕ್ಟ್ರಾನ್ ಹೋಗ್ತಾವ, ಅವಾಗ ಸ್ವಲ್ಪ ನೆಗೆಟಿವ್ ಚಾರ್ಜ್, ಸ್ವಲ್ಪ ಪಾಸಿಟಿವ್ ಚಾರ್ಜ್ ಡೆವಲಪ್ ಆಗುತ್ತೆ. ಸಪೋಸ್ ಇಫ್ ಬಿ ಈಸ್ ಹೈಲಿ ಎಲೆಕ್ಟ್ರೋನೆಗೆಟಿವ್, ಆರ್ ಐ ವಿಲ್ ಟೇಕ್ ಡಿಫರೆಂಟ್ ಎಲಿಮೆಂಟ್. Suppose if C is highly electronegative or more electronegative, ಆವಾಗ ಇಲ್ಲಿ -2 ಕೊಡ್ತೀನಿ, ಜಸ್ಟ್ ನಿಮಗೆ ತೋರಿಸ್ಲಿಕ್ಕೆ ಅಷ್ಟೇ. +2 ಕೊಡ್ತೀನಿ, ಜಸ್ಟ್ ಟು ಶೋ ದಟ್ ನೆಗೆಟಿವ್ ಚಾರ್ಜ್ ಇಸ್ ಮೋರ್. ಓಕೆನಾ? ರೈಟ್. ಸಪೋಸ್ ಇಲ್ಲಿ ಬಾಂಡ್ ಎ ಮತ್ತು ಡಿ ಮಧ್ಯ ಇದ್ದರೆ, ಡಿ ಇನ್ನೂ ಹೈಲಿ ಎಲೆಕ್ಟ್ರೋನೆಗೆಟಿವ್ ಇದ್ದರೆ, ಆವಾಗ
ಇದರ ಹತ್ರ ಇನ್ನೂ ಎಲೆಕ್ಟ್ರಾನ್ಸ್ ಕ್ಲೋಸ್ ಬರುತ್ತೆ, ಆವಾಗ -3 ಕೊಡ್ತೀನಿ ಇಲ್ಲಿ +3. ಇಫ್ ದ ಎಲೆಕ್ಟ್ರಾನ್ಸ್ ಆರ್ ಲೈಕ್ ಎ ಬಿ ಬಿ ಸಿ ಡಿ ಆಯ್ತಲ್ವಾ, ಇ. ಸಪೋಸ್ ಇಫ್ ಇ ಈಸ್ ಎಕ್ಸ್ಟ್ರಾಡಿನರಿಲಿ ಫ್ಲೋರಿನ್ ಇತ್ತು ಅಂತೇಳಿರಿ, ಎಕ್ಸ್ಟ್ರಾಡಿನರಿಲಿ ಎಲೆಕ್ಟ್ರೋನೆಗೆಟಿವ್ ಇತ್ತು, ಹೈಲಿ ಎಲೆಕ್ಟ್ರೋನೆಗೆಟಿವ್ ಇತ್ತು ಅಂತೇಳಿರಿ, ಅವಾಗ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಆಲ್ಮೋಸ್ಟ್ ಇದ್ರ ಮೇಲೆ ಜಂಪ್ ಆಗಿಬಿಡ್ತಾವೆ. ದೇ ವಿಲ್ ಬಿ ಟೇಕನ್ ಟುಗೆದರ್ ಬೈ ಇ. ಅವಾಗ ಕಂಪ್ಲೀಟ್ ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ, ಕಂಪ್ಲೀಟ್ ಪಾಸಿಟಿವ್ ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಕಂಪ್ಲೀಟ್ ನೆಗೆಟಿವ್ ಕಂಪ್ಲೀಟ್ ಪಾಸಿಟಿವ್ ಕ್ರಿಯೇಟ್ ಆದ ಕೂಡಲೇ ಏನಾಗುತ್ತೆ ಹೇಳ್ರಿ, ಅಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಅಪ್ಲೈ ಆಗ್ತಾವ. ದೇ ವಿಲ್ ಆಪರೇಟ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ವಿಲ್ ಬಿ ಆಪರೇಟಿಂಗ್. ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಸ್ ಎರಡು ಚಾರ್ಜ್ಡ್ ಬಾಡೀಸ್ ಮಧ್ಯೆ ಆಪರೇಟ್ ಆಗುವಂಥ ಫೋರ್ಸಸ್. ಇಫ್ ದೇ ಆಪರೇಟ್, ಅವಾಗ ಇಲ್ಲಿ ಡೆವಲಪ್ ಆಗುವಂಥ ಬಾಂಡ್ ಯಾವುದದು, ಅವಾಗ ಏನಾಗುತ್ತೆ, ದಿಸ್ ವಿಲ್ ಬಿ ಸೇಮ್ ಆಸ್ ಅಯಾನಿಕ್ ಬಾಂಡ್. ಹಂಗೆ ಕನ್ಸಿಡರ್ ಮಾಡಬೇಕು ನೀವೀಗ. ಎಸ್ ಆರ್ ನೋ? ಸೊ ವಾಟ್ ಈಸ್ ಅನ್ ಅಯಾನಿಕ್ ಬಾಂಡ್? ಇಟ್ ಈಸ್ ಅ ಎಕ್ಸ್ಟ್ರೀಮ್ ಕೇಸ್ ಆಫ್ ಪೋಲಾರ್ ಕೋವಲೆಂಟ್ ಬಾಂಡ್. ಇಲ್ಲಿ ಪಾರ್ಷಿಯಲ್ ಪಾಸಿಟಿವ್ ನೆಗೆಟಿವ್, ಸ್ವಲ್ಪ ಪೋಲ್ಸ್, ಮೋರ್ ಪೋಲ್ಸ್ ದ ಚಾರ್ಜಸ್. ಇಲ್ಲಿ ಬರೀ ಪೋಲ್ಸ್ ಇದ್ದು, ಇಲ್ಲಿ ಚಾರ್ಜಸ್ ಕ್ರಿಯೇಟ್ ಆದವು. ಯಾಕೆ ಹೇಳ್ರಿ? ದಿಸ್ ಇಸ್ ಇನ್ಕ್ರೀಸಿಂಗ್ ವಿತ್ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ. ಇಸ್ ದಟ್ ಕ್ಲಿಯರ್? ಆಸ್ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸಸ್, the quantity of the charge distribution increases. ಎಲೆಕ್ಟ್ರೋನೆಗೆಟಿವಿಟಿ ಎಲ್ಲಿ ಜಾಸ್ತಿ ಆಗುತ್ತೆ, ಇಲ್ಲಿ ನೋಡ್ರಿ. ಬೇಸ್ಡ್ ಆನ್ ಆಲ್ ದಿಸ್ ನಾವೇನು ಹೇಳ್ಬೋದು ಈಗ, ದೇರ್ ಫೋರ್ ಆರ್ಡರ್ ಆಫ್ ಎಲೆಕ್ಟ್ರೋನೆಗೆಟಿವಿಟಿ, order of electronegativity of B, C, D and E. ಯಾವುದು ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್? ಇಲ್ಲಿ ಹೈಯೆಸ್ಟ್ ಎಲೆಕ್ಟ್ರೋನೆಗೆಟಿವ್ ಇರೋದು ಯಾವುದು? ಇ. ಇ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಡಿ. ಡಿ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಸಿ. ಸಿ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದ್ಯಾನ್ ಬಿ. ಇಸ್ ದಟ್ ಕ್ಲಿಯರ್? ದಿಸ್ ಇಸ್ ಹೌ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಕೋವಲೆಂಟ್ ಬಾಂಡ್ ಅಲ್ಲಿ ಅಯಾನಿಕ್ ಕ್ಯಾರೆಕ್ಟರ್ ಇರುತ್ತೆ. ಇಲ್ಲಿ ಸ್ವಲ್ಪ ಕ್ಯಾರೆಕ್ಟರ್ ಇದೆ. ಅಯಾನಿಕ್ ಕ್ಯಾರೆಕ್ಟರ್ ಅಂದ್ರೆ ಪೋಲ್ಸ್, ಅಲ್ಲಿ ಪೋಲ್ಸ್ ಇದಾವಂತಂದ್ರೆ ಅಲ್ಲಿ ಸ್ವಲ್ಪ ಅಯಾನಿಕ್ ಕ್ಯಾರೆಕ್ಟರ್ ಇರುತ್ತೆ. ಹೆಂಗೆ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೋ ಹಾಗೆ ಕೋವಲೆಂಟ್ ಕ್ಯಾರೆಕ್ಟರ್ ಕಡಿಮೆ ಆಗ್ತಾ ಹೋಗುತ್ತೆ, ಅಯಾನಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅಯಾನಿಕ್ ಬಾಂಡ್ ವಿಲ್ ಬಿ ಆಸ್ ಅ ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಆಫ್ polarity in the covalent bond, extreme polarity in the covalent bond due to large difference in the electronegativity. Is that clear, students? Now ಅದನ್ನೇ ನಾವೀಗ ಏನಂತೀವಿ, ಪಾರ್ಷಲ್ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕೋವಲೆಂಟ್ ಬಾಂಡ್ ಅಂತೀವಿ. ಅಂದರೆ ನಾವು ಯು ನೋ ದ್ಯಾಟ್ ಕೋವಲೆಂಟ್ ಬಾಂಡಲ್ಲಿ there is a positive end as well as negative end based on the difference in electronegativity. Therefore ನಾವೇನು ಅನ್ಬೋದು ಈಗ, ಪಾರ್ಷಲ್ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡ್ಗೆ ಏನಿರುತ್ತೆ, ಪಾರ್ಷಲ್ ಅಯಾನಿಕ್ ಕ್ಯಾರೆಕ್ಟರ್ ಕೂಡ ಇರುತ್ತೆ. ಕೋವಲೆಂಟ್ ಬಾಂಡ್ಸ್ ಆರ್ ಫಾರ್ಮ್ಡ್ ಬಿಟ್ವೀನ್ ಟು ಯೂಶುವಲಿ ನಾನ್ ಮೆಟಲ್ಸ್ ಆ್ಯಂಡ್ ದೇ ವಿಲ್ ಬಿ ಚಾರ್ಜಸ್ ಇರೋದಿಲ್ಲ ಅದ್ರ ಮೇಲೆ. ಕೋವಲೆಂಟ್ ಬಾಂಡ್ಸ್ ಏನು ಫಾರ್ಮ್ ಆಗ್ತಾ ಇರ್ತಾವಲ್ಲ, ಎರಡು ಆಟಮ್ಸು ಎಸ್ಪೆಷಲಿ ನಾನ್ ಮೆಟಲ್ಸು, ಅಲ್ಲಿ ಚಾರ್ಜಸ್ ಇರೋದಿಲ್ಲ. ಬಟ್ ವೆನ್ ದೇ ಬೈಂಡ್ ಟುಗೆದರ್, ವೆನ್ ದೇ ಫಾರ್ಮ್ ಅ ಕೋವಲೆಂಟ್ ಬಾಂಡ್ ಟುಗೆದರ್, ಒಂದು ಆಟಮ್ದು ಯಾವುದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರುತ್ತಲ್ಲ, ಅದು ಸ್ವಲ್ಪ ಎಲೆಕ್ಟ್ರಾನ್ಸ್ ತೊಗೊಂಡು ಕೂಡಲೇ ಚಾರ್ಜ್ ಸಪ್ರೇಷನ್ ಶುರುವಾಯಿತು. ಯಾವಾಗ ಚಾರ್ಜ್ ಸಪ್ರೇಷನ್ ಶುರುವಾಯಿತೋ ಆವಾಗ ಅಯಾನಿಕ್ ಕ್ಯಾರೆಕ್ಟರ್ ಡೆವಲಪ್ ಆಯಿತು. ಅಂದರೆ ಕೋವಲೆಂಟ್ ಬಾಂಡಲ್ಲಿ ಅಯಾನಿಕ್ ಕ್ಯಾರೆಕ್ಟರ್ ಡೆವಲಪ್ ಇದೆ. ದಟ್ ಈಸ್ ದ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕೋವಲೆಂಟ್ ಬಾಂಡ್. ಅದು ಪಾರ್ಷಲ್ ಆಗಿರುತ್ತೆ. ದಟ್ ಈಸ್ ವಾಟ್ ಈಸ್ ಪಾರ್ಷಲ್ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕೋವಲೆಂಟ್ ಬಾಂಡ್ಸ್. ಇಸ್ ದಟ್ ಕ್ಲಿಯರ್? ನಾವು ದ ಎಕ್ಸ್ಟೆಂಟ್ ಆಫ್ ಪಾರ್ಷಲ್ ಅಯಾನಿಕ್ ಕ್ಯಾರೆಕ್ಟರ್, ಎಷ್ಟರ ಮಟ್ಟಿಗೆ ಅದು ಅಯಾನಿಕ್ ಕ್ಯಾರೆಕ್ಟರ್ ಇರುತ್ತೆ ಕೋವಲೆಂಟ್ ಬಾಂಡಲ್ಲಿ, ಕಡಿಮೆ ಇರುತ್ತೋ ಜಾಸ್ತಿ ಇರುತ್ತೋ ಮೀಡಿಯಾಕರ್ ಇರುತ್ತೋ, ಹೌ ಡು ವಿ ಚೆಕ್ ದ್ಯಾಟ್? The extent of partial ionic character is determined by what? Difference in electronegativity of the combining atoms. ಆ ಕೋವಲೆಂಟ್ ಬಾಂಡ್ದಲ್ಲಿ ಎಷ್ಟರ ಮಟ್ಟಿಗೆ ಅಯಾನಿಕ್ ಕ್ಯಾರೆಕ್ಟರ್ ಇದೆ ಅನ್ನೋದು ಆ ಎರಡು ಆಟಮ್ಸ್ ಮಧ್ಯೆ ಇರುವಂಥ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಮೋರ್ ಈಸ್ ದ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ, ಗ್ರೇಟರ್ ವಿಲ್ ಬಿ ದ ಅಯಾನಿಕ್ ಕ್ಯಾರೆಕ್ಟರ್. ಎರಡು ಆಟಮ್ಸ್ ಮಧ್ಯ ಎಷ್ಟು ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಜಾಸ್ತಿ ಇರುತ್ತೋ ಅಷ್ಟು ಅಯಾನಿಕ್ ಕ್ಯಾರೆಕ್ಟರ್ ಕೂಡ ಜಾಸ್ತಿ ಇರುತ್ತೆ. ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇದ್ದರೆ ಕಡಿಮೆ ಅಯಾನಿಕ್ ಕ್ಯಾರೆಕ್ಟರ್, ಸ್ವಲ್ಪ ಅಯಾನಿಕ್ ಕ್ಯಾರೆಕ್ಟರ್, ಭಾಳ ಕೋವಲೆಂಟ್ ಕ್ಯಾರೆಕ್ಟರ್. ಡಿಫ್ರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದ್ದರೆ ಅಯಾನಿಕ್ ಕ್ಯಾರೆಕ್ಟರ್ ಅದೇ ರೀತಿ ಜಾಸ್ತಿ ಆಗುತ್ತೆ. ಸೊ ಅಯಾನಿಕ್ ಕ್ಯಾರೆಕ್ಟರ್ ಡೆವಲಪ್ಡ್ ಇನ್ ದ ಕೋವಲೆಂಟ್ ಬಾಂಡ್ ಎಂಟೈರ್ಲಿ ಡಿಪೆಂಡ್ಸ್ ಆನ್ ದ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ಟೂ ಆಟಮ್ಸ್ ಫಾರ್ಮಿಂಗ್ ದ
covalent bond. Is that clear? Right. If the electronegativity difference in the electronegativity between two atoms ಎಷ್ಟಿದೆ 1.9. ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ಟೂ ಆಟಮ್ಸ್ ಎಷ್ಟಿದೆ ಡಿಫರೆನ್ಸ್ 1.9 ಆಗಿದ್ರೆ ಆ ಬಾಂಡ್ಗೆ ಏನಂತಾರ 50% ಅಯಾನಿಕ್ ಕ್ಯಾರೆಕ್ಟರ್ 50% ಕೋವಲೆಂಟ್ ಕ್ಯಾರೆಕ್ಟರ್. ನಿಮಗೆಲ್ಲ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸು ಪೀರಿಯಾಡಿಕ್ ಟೇಬಲಲ್ಲಿ ಒಂದು ಚಾರ್ಟೇ ಕೊಟ್ಟಿದ್ದೀನಿ ನೋಡ್ರಿ. ಅಲ್ಲಿ ಅದರಲ್ಲಿರುವಂಥ ವ್ಯಾಲ್ಯೂಸನ್ನು ತಗೊಂಡು ಯಾವ ಎರಡು ಆಟಮ್ಸ್ ಇರ್ತಾವಲ್ಲ ಆ ಎರಡು ಆಟಮ್ಸ್ ಮಧ್ಯ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸು 1.9 ಆಗಿದ್ದರೆ ಆ ಪರ್ಟಿಕ್ಯುಲರ್ ಬಾಂಡ್ಗೆ 50% ಅಯಾನಿಕ್ ಕ್ಯಾರೆಕ್ಟರು 50% ಕೋವಲೆಂಟ್ ಕ್ಯಾರೆಕ್ಟರು. Once again I am telling you, ionic character increases with increase in the electronegativity difference. Electronegativity difference 1.9 ಇತ್ತಂತಂದ್ರೆ ಆ ಕೋವಲೆಂಟ್ ಬಾಂಡ್ಗೆ 50% ಅಯಾನಿಕ್ ಕ್ಯಾರೆಕ್ಟರ್ 50% ಕೋವಲೆಂಟ್ ಕ್ಯಾರೆಕ್ಟರ್ ಇರುತ್ತೆ. If the electronegativity difference between two atoms is more than 1.9 ಇತ್ತಂದ್ರೆ the partial ionic character of the bond is more than 50% and the bond is taken as ionic. ಅರ್ಥ ಆಯ್ತಾ? If the difference in the electronegativity ಎರಡು ಆಟಮ್ಸ್ ಮಧ್ಯ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ 1.9 ಇದ್ರೆ 50% ಅಯಾನಿಕ್ 50% ಕೋವಲೆಂಟ್. 1.9ಗಿಂತ ಜಾಸ್ತಿ ಇತ್ತಂದ್ರೆ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ 50%ಗಿಂತ ಜಾಸ್ತಿ ಅಯಾನಿಕ್, ಅಂದ್ರೆ ಬಾಂಡ್ಗೆ ಅಯಾನಿಕ್ ಕ್ಯಾರೆಕ್ಟರ್ ಜಾಸ್ತಿ ಇದೆ. ಇಟ್ ಈಸ್ ಮೋರ್ ಅಯಾನಿಕ್ ಲೆಸ್ ಕೋವಲೆಂಟ್ ಅಂದಂಗೆ ಆಯ್ತು. ಇಫ್ ದ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಬಿಟ್ವೀನ್ ದ ಟೂ ಆಟಮ್ಸ್ ಇಸ್ ಲೆಸ್ ದೆನ್ 1.9 ಇದ್ದಾಗ ಮಾತ್ರ the bond is predominantly covalent. It is more like covalent. ಯಾವಾಗ 1.9ಗಿಂತ ಕಡಿಮೆ ಇದ್ರೆ. ಸೊ ಅದು ಎಷ್ಟು ಅಯಾನಿಕ್ ಕ್ಯಾರೆಕ್ಟರ್ ಇರುತ್ತೆ ಎಷ್ಟು ಕೋವಲೆಂಟ್ ಕ್ಯಾರೆಕ್ಟರ್ ಇರುತ್ತೆ ಎಂಟೈರ್ಲಿ ಡಿಪೆಂಡ್ಸ್ ಆನ್ ಡಿಫರೆನ್ಸ್ ಇನ್ ದ ಎಲೆಕ್ಟ್ರೋನೆಗೆಟಿವಿಟಿ ಬಿಟ್ವೀನ್ ಟೂ ಆಟಮ್ಸ್ ಫಾರ್ಮಿಂಗ್ ದ ಕೋವಲೆಂಟ್ ಬಾಂಡ್. ಯಾವ ಎರಡು ಆಟಮ್ಸ್ ಮಧ್ಯ ಕೋವಲೆಂಟ್ ಬಾಂಡ್ ಆಗ್ತಾ ಇರುತ್ತೋ ಆವೆರಡು ಆಟಮ್ಸ್ದು ಆವೆರಡು ಎಲಿಮೆಂಟ್ದು ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂಸನ್ನು ಕನ್ಸಿಡರ್ ಮಾಡಿ 1.9 ಇತ್ತಂತಂದರೆ ಬಾಂಡ್ ಇಸ್ 50 ಅಯಾನಿಕ್ 50 ಕೋವಲೆಂಟ್. ಮೋರ್ ದೆನ್ 1.9 ಇತ್ತಂದರೆ ಮೋರ್ ದೆನ್ 50% ಅಯಾನಿಕ್. ಲೆಸ್ ದೆನ್ 1.9 ಇತ್ತಂದರೆ ಮೋರ್ ಕೋವಲೆಂಟ್ ಬಾಂಡ್ ಲೆಸ್ ಅಯಾನಿಕ್ ಬಾಂಡ್. ಈಗ ಏನು ಮಾಡೋಣ, ಇಲ್ಲೇ ಒಂದು ಸಿಂಪಲ್ ವ್ಯಾಲ್ಯೂಸನ್ನು ನಾನು ನಿಮಗೆ ಕಂಪೇರ್ ಮಾಡ್ತೀನಿ. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಕೊಡ್ತೀನಿ, ಪರ್ಸಂಟೇಜ್ ಆಫ್ ದ ಅಯಾನಿಕ್ ಕ್ಯಾರೆಕ್ಟರ್ ಗೊತ್ತಾಗುತ್ತೆ. ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ 1.9 ಇತ್ತಂದರೆ 50% ಅಯಾನಿಕ್ 50% ಕೋವಲೆಂಟ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? 1.9ಗಿಂತ ಕಡಿಮೆ ಇತ್ತಂದರೆ ಪರ್ಸಂಟೇಜ್ ಆಫ್ ದ ಅಯಾನಿಕ್ ಕ್ಯಾರೆಕ್ಟರ್ ಕೂಡ ಕಡಿಮೆನೇ ಇರುತ್ತೆ, 30 15 10 ಆ್ಯಂಡ್ 1. 1.9ಗಿಂತ ಜಾಸ್ತಿ ಹೆಂಗಾಗುತ್ತೋ ಹಾಗೆ ಅಯಾನಿಕ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ದಟ್ ಈಸ್ 70 86 ಆ್ಯಂಡ್ 92 ಲೈಕ್ ದಿಸ್. ಇದು ನಿಮ್ಮ ಗಮನದಲ್ಲಿ ಇರಲಿ. ಈಸ್ ದ್ಯಾಟ್ ಕ್ಲಿಯರ್? ರೈಟ್. ಈಗ ಇಲ್ಲೇ ಒಂದು ಫಾರ್ಮುಲಾ ಇದೆ ನಮ್ಮ ಹತ್ರ. ಏನು ಫಾರ್ಮುಲಾ ಇದು? ದಿಸ್ ಫಾರ್ಮುಲಾ ಈಸ್ ಅಬೌಟ್ ಕ್ಯಾಲ್ಕ್ಯುಲೇಷನ್ ಆಫ್ ಪರ್ಸಂಟೇಜ್ ಆಫ್ ಅಯಾನಿಕ್ ಕ್ಯಾರೆಕ್ಟರ್. ಒಂದು ಕೋವಲೆಂಟ್ ಬಾಂಡ್ ಕೊಟ್ಟಿರ್ತಾರೆ ನಿಮಗೆ ಬೋರ್ಡ್ಸ್ಗೆಲ್ಲ, ಆಬ್ಜೆಕ್ಟಿವ್ ಎಕ್ಸಾಮಿಗೆ ದಿಸ್ ಫಾರ್ಮುಲಾ ಇಸ್ ಇಂಪಾರ್ಟೆಂಟ್. ಒಂದು ಕೋವಲೆಂಟ್ ಬಾಂಡ್ ಕೊಟ್ಟಿರ್ತಾರೆ ನಿಮಗೆ, ಅಲ್ಲಿ XA ಆ್ಯಂಡ್ XB ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ಇಫ್ ದ ಬಾಂಡ್ ಇಸ್ ಬಿಟ್ವೀನ್ A ಆ್ಯಂಡ್ B, ಏನಂತೀರಿ ಇದಕ್ಕೆ? ಎಕ್ಸ್ ಅನ್ರಿ, ಬಟ್ ಆ್ಯಕ್ಚುಲಿ ಏನನ್ಬೇಕು? ಖಾಯ್. ಏನನ್ಬೇಕು? ಖಾಯ್. ಖಾಯ್ A ಖಾಯ್ B ಅಂದ್ರೆ ಏನ್ರಿ? ಇಟ್ ಈಸ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ A. ಏನಿದು? ಎಲೆಕ್ಟ್ರೋನೆಗೆಟಿವಿಟಿ ಆಫ್ A ಆ್ಯಂಡ್ B. ಅಷ್ಟೇ ಡಿಫರೆನ್ಸ್ ಕೊಟ್ಟಿರ್ತಾರೆ. ಖಾಯ್ A ಒಂದು ಖಾಯ್ B ಒಂದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಎಷ್ಟು ಅಯಾನಿಕ್ ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಾರೆ. ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು. ಯಾವ ಫಾರ್ಮುಲಾ ಇದು? ಪರ್ಸೆಂಟೇಜ್ ಆಫ್ ದ ಅಯಾನಿಕ್ ಕ್ಯಾರೆಕ್ಟರ್ ಈಸ್ 1 ಮೈನಸ್ e raised to ಮೈನಸ್ ಖಾಯ್ A ಮೈನಸ್ ಖಾಯ್ B ದ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಮಲ್ಟಿಪ್ಲೈಡ್ ಬೈ 100. ಎಷ್ಟು ಬರುತ್ತೋ ಅಷ್ಟು ಪರ್ಸೆಂಟೇಜ್. ಇಸ್ ದ್ಯಾಟ್ ಕ್ಲಿಯರ್? ಯೋರ್ ಫಾರ್ಮುಲಾ ಇಸ್ ವಾಟ್? 1 minus e raised to minus x minus xa minus xb raised to 2 by 4 into 100%, or simply 18 into x minus xa minus xb raised to 1.4. ಈ ಫಾರ್ಮುಲಾನ ಅಪ್ಲೈ ಮಾಡ್ಬೋದು. ಐ ಥಿಂಕ್ ದಿಸ್ ವಿಲ್ ಬಿ ವೆರಿ ಈಸಿ ಫಾರ್ ಯು. 18 ಇಂಟು XA minus XB raised to 1.4. ಇದು ಏನಂತಾರೆ ಇದಕ್ಕೆ? ಪಾಲಿಂಗ್ಸ್ ಇಕ್ವೇಶನ್. ದ ಪಾಲಿಂಗ್ಸ್ ಇಕ್ವೇಶನ್ ಇದು.
Pauling's equation. What is that? 18 into xa minus xb raised to 1.4. ನಿಮ್ಗೆ ಏನು ಕೊಟ್ಟಿರ್ತಾರ? xa ಮತ್ತೆ xb ವ್ಯಾಲ್ಯೂ ಅಷ್ಟೇ ಕೊಟ್ಟಿರ್ತಾರ. Or Haney and Smith equation. Haney and Smith equation is what? 16 into xa minus xb plus 3.5 into xa minus xb raised to 2. Is that clear? This is the formula for calculating ionic character. You know, 16 into xa minus xb plus 3.5 into xa minus xb raised to 2. Xa is nothing but chi a and chi b. 16 into xa minus xb plus 3.5 into xa minus xb the whole square. ಇದು Haney and Smith equation. Pauling's equation is 18 into xa minus xb raised to 1.4. Is that clear? ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಕ್ಯಾಲ್ಕುಲೇಟ್ ಅಯಾನಿಕ್ ಕ್ಯಾರೆಕ್ಟರ್. ಅಯಾನಿಕ್ ಕ್ಯಾರೆಕ್ಟರ್ ಇನ್ ದ ಕೋವಲೆಂಟ್ ಬಾಂಡ್. ಫಸ್ಟ್ ಏನು ಕಲ್ತ್ವಿ? ಕೋವಲೆಂಟ್ ಬಾಂಡ್ ಅಲ್ಲಿ ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಇರೋದ್ರಿಂದ ಪೋಲ್ಸ್ ಡೆವಲಪ್ ಆಗ್ತಾವ. ಪೋಲ್ಸ್ ಡೆವಲಪ್ ಆಗೋದ್ರಿಂದ ಅವಕ್ಕೆ ನಾವು ಪೋಲಾರ್ ಕೋವಲೆಂಟ್ ಬಾಂಡ್ ಅಂತೀವಿ. ಯಾವಾಗ ಇಫ್ ದ ಆಟಮ್ಸ್ ಆರ್ ಸೇಮ್, ಅಲ್ಲಿ ಪೋಲ್ ಡೆವಲಪ್ ಆಗೋದಿಲ್ಲ. ಯಾಕಂದ್ರೆ ಅವು ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಇರುತ್ತೆ. ಅಲ್ಲಿ ಪೋಲ್ಸ್ ಡೆವಲಪ್ ಆಗೋದಿಲ್ಲ ಅಂತಂದ್ರೆ ವಿ ಕಾಲ್ ದಮ್ ಆಸ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸ್. ವಿ ಕಾಲ್ ದಮ್ ಆಸ್ ನಾನ್ ಪೋಲಾರ್ ಕೋವಲೆಂಟ್ ಬಾಂಡ್ಸ್. ಆಮೇಲೆ ಏನಾಯ್ತು? ದೀಸ್ ಚಾರ್ಜಸ್ ವಿಚ್ ಆರ್ ಪಾರ್ಷಿಯಲಿ ಡೆವಲಪ್ಡ್, ದೇ ಆರ್ ನಥಿಂಗ್ ಬಟ್ ದ ಅಯಾನಿಕ್ ಕ್ಯಾರೆಕ್ಟರ್ ಇಂಡ್ಯೂಸ್ಡ್ ಇನ್ ಟು ದ ಕೋವಲೆಂಟ್ ಬಾಂಡ್. ಕೋವಲೆಂಟ್ ಬಾಂಡಲ್ಲಿ ಇರತಕ್ಕಂಥ ಅಯಾನಿಕ್ ಕ್ಯಾರೆಕ್ಟರ್ ಅಂದರೆ ಕೋವಲೆಂಟ್ ಬಾಂಡ್ಗೆ ಅಯಾನಿಕ್ ಕ್ಯಾರೆಕ್ಟರ್ ಇರುತ್ತೆ. ಎಷ್ಟು ಅಯಾನಿಕ್ ಕ್ಯಾರೆಕ್ಟರ್ ಇರುತ್ತೆ ಅನ್ನೋದು ಪ್ಯೂರ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫರೆನ್ಸ್ ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ ಬೈ ಪಾಲಿಂಗ್ಸ್ ಇಕ್ವೇಷನ್ ಆ್ಯಂಡ್ Haney Smith equation. Haney and Smith equation. ರೈಟ್? ಒಂದು ಪ್ರಾಬ್ಲಮ್ ಇದೆ ನೋಡ್ರಿ. ಈ ಥರ ಪ್ರಾಬ್ಲಮ್ ನಿಮಗೆ ಬೋರ್ಡ್ಸ್ ಕೊಡೋದಿಲ್ಲ, ಡೋಂಟ್ ವರಿ. ಆಬ್ಜೆಕ್ಟಿವ್ ಎಕ್ಸಾಮ್ಗೆ ಕಂಪಲ್ಸರಿ. ಮೆನಿ ಟೈಮ್ ದೇ ಹ್ಯಾವ್ ಗಿವನ್. ಇನ್ನು ಮಾಲಿಕ್ಯೂಲ್ ಎ ಆ್ಯಂಡ್ ಬಿ ಒಂದು ಮಾಲಿಕ್ಯೂಲ್ ಇದೆ. ಅಲ್ಲಿ ಎಲೆಕ್ಟ್ರೋನೆಗೆಟಿವಿಟೀಸ್ ಕೊಟ್ಟಿದ್ದಾರೆ. ಏನು? ಎ ಆ್ಯಂಡ್ ಬಿದು. ಎದು ಎಲೆಕ್ಟ್ರೋನೆಗೆಟಿವಿಟಿ 2, ಬಿದು 4. ಕ್ಯಾಲ್ಕ್ಯುಲೇಟ್ ದ ಪರ್ಸಂಟೇಜ್ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಎ ಬಿ ಬಾಂಡ್. ಆ ಎ ಬಿ ಬಾಂಡ್ದು ಅಯಾನಿಕ್ ಕ್ಯಾರೆಕ್ಟರನ್ನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದಾರ. ಏನೇನು ಯೂಸ್ ಮಾಡ್ಬೇಕಂತ ಹೇಳಿದಾರ? ಪಾಲಿಂಗ್ಸ್ ಇಕ್ವೇಷನ್ನು ಯೂಸ್ ಮಾಡ್ರಿ, ಬೇಕಾದ್ರೆ ಹ್ಯಾನೆ ಸ್ಮಿತ್ ಇಕ್ವೇಷನ್ನು ಯೂಸ್ ಮಾಡ್ರಿ. ಪಾಲಿಂಗ್ಸ್ ಇಕ್ವೇಷನ್ ಏನು? 18 ಇಂಟು xa ಮೈನಸ್ ಎಕ್ಸ್ ಬಿ ರೇಸ್ ಟು 1.4. ಇದೇ ಈಸಿ ಆಗುತ್ತಲ್ಲ, ರೈಟ್? 18 ಇಂಟು 4 ಮೈನಸ್ 2, ಇದರದ್ದು 4 ಇದರದ್ದು 2 ರೇಸ್ ಟು 1 ಮೈನಸ್ 1.4 ಮಾಡ್ರಿ. ಇಲ್ಲೇ 18 ಇಂಟು 2 ರೇಸ್ ಟು 1.4 ಬರುತ್ತೆ. ಇದನ್ನು ಎಕ್ಸ್ ಅನ್ಕೊಳ್ರಿ. ಸೊ ಏನಾಯ್ತು ಇದು? ಎಕ್ಸ್ ಇಸ್ ಈಕ್ವಲ್ ಟು 18 ಇಂಟು 2 ರೇಸ್ ಟು 1.4 ಆಯ್ತಲ್ವಾ? ಲಾಗ್ ಅಪ್ಲೈ ಮಾಡ್ರಿ. ಲಾಗ್ ಆಫ್ ಎಕ್ಸ್, ಇದು ಎ ಬಿ ಫಾರ್ಮಲ್ ಇದೆ ಅಲ್ವಾ? ಲಾಗ್ ಆಫ್ ಎ ಪ್ಲಸ್ ಲಾಗ್ ಆಫ್ ಬಿ. ಬಿ ಇಸ್ ವಾಟ್? 2 ರೇಸ್ ಟು 1.4. ಇದೇನಾಗುತ್ತೆ ಈಗ? ಲಾಗ್ ಆಫ್ ಎಕ್ಸ್ ಈಕ್ವಲ್ ಟು ಲಾಗ್ ಆಫ್ 18. log of a raised to x is to x into log of a 1.4 into log of 2. ಅದನ್ನೇ ಅಪ್ಲೈ ಮಾಡ್ಯಾರ ಇಲ್ಲಿ. log of x equal to log of 18 plus 1.4 into log 2. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ರಿ. ನಿಮ್ಮ ಆನ್ಸರ್ ಎಷ್ಟು ಬರುತ್ತೆ? ಪಾಲಿಂಗ್ಸ್ ಇಕ್ವೇಷನ್ ಯೂಸ್ ಮಾಡಿದರೆ ಪರ್ಸೆಂಟೇಜ್ ಆಫ್ ದ ಅಯಾನಿಕ್ ಕ್ಯಾರೆಕ್ಟರ್ ಕ್ಯಾಲ್ಕುಲೇಟ್ ಮಾಡಿದರೆ 47.5%. ಎಲ್ಲ ಬೇಡ, ಲಾಗ್ ಅಪ್ಲೈ ಮಾಡೋದು ಬೇಡ, ನಮ್ಗೆ ಲಾಗ್ ಬರಲ್ಲ ಅಂತಂದರೆ ಯು ಕ್ಯಾನ್ ಅಪ್ಲೈ ದಿಸ್ Haney Smith equation. 16 into xa minus xb plus 3.5 into xa minus xb the whole square. ಇದನ್ನು ಅಪ್ಲೈ ಮಾಡ್ರಿ, ಸಬ್ಸ್ಟಿಟ್ಯೂಟ್ ಮಾಡ್ರಿ. ಯು ವಿಲ್ ಗೆಟ್ ಅಪಾನ್ ಕ್ಯಾಲ್ಕುಲೇಟಿಂಗ್ ಅಬೌಟ್ 46. ಇಲ್ಲೂ 46, ಅರೌಂಡ್ 46 only here also. Is that clear, students? Right. So this is how you calculate ionic character. Remember those formulas. Is that clear? So now we have studied about polar covalent bond, non-polar covalent bond, ಪಾರ್ಷಿಯಲ್ ಅಯಾನಿಕ್ ಕ್ಯಾರೆಕ್ಟರ್ ಇನ್ ದ ಕೋವಲೆಂಟ್ ಬಾಂಡ್. ಪಾರ್ಷಿಯಲ್ ಅಯಾನಿಕ್ ಕ್ಯಾರೆಕ್ಟರ್ ಇನ್ ದ ಕೋವಲೆಂಟ್ ಬಾಂಡ್ ಹೆಂಗೆ ತೆಗಿಬೇಕಂದ್ರೆ ಅಯಾನಿಕ್ ಕ್ಯಾರೆಕ್ಟರ್ ಎಷ್ಟು ಇರುತ್ತೆ, ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಡಿಫರೆನ್ಸ್ ಇನ್ ಎಲೆಕ್ಟ್ರೋನೆಗೆಟಿವಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆ ವ್ಯಾಲ್ಯೂಸ್ ಕೊಟ್ಟಿದ್ರೆ ಅಯಾನಿಕ್ ಕ್ಯಾರೆಕ್ಟರ್ ಯಾವ ಥರ ತೆಗೆಯೋದು? ವ್ಯಾಲ್ಯೂಸ್ ಕೊಟ್ಟಿಲ್ಲ, ಅಪ್ರಾಕ್ಸಿಮೇಟ್ಲಿ ಹೆಂಗೆ ಹೇಳೋದು? ಎರಡೂ ಎಲೆಕ್ಟ್ರೋನೆಗೆಟಿವಿಟಿ ವ್ಯಾಲ್ಯೂ 1.9 ಡಿಫ್ರೆಂಟ್ ಆಗಿತ್ತು. ಇಫ್ ದೇರ್ ಇಸ್ ಅ ಡಿಫರೆನ್ಸ್ ಆಫ್ 1.9, ಅವಾಗ 50% ionic, 50% covalent ಆಗುತ್ತೆ. More than 1.9 it becomes ionic, predominantly ionic. Less than 1.9 it becomes predominantly covalent. Is that clear? I guess that is perfect. These are very important information, very very easy information and very important information. Is that clear? Right. Next ಏನು ಕಲಿಯೋಣ ಈಗ? ಡೈಪೋಲ್ ಮೊಮೆಂಟ್ ಗಿವನ್ ಬೈ ಮ್ಯೂ. ಡೈಪೋಲ್ ಮೊಮೆಂಟ್ ಇಲ್ಲೇ ನೋಡ್ರಿ ಸ್ಟೂಡೆಂಟ್ಸ್, ನಾನು ಒಂದು ಕೋವಲೆಂಟ್ ಬಾಂಡನ್ನು ಕನ್ಸಿಡರ್ ಮಾಡ್ತೀನಿ. ದಿಸ್ ಇಸ್ ಎ ಆ್ಯಂಡ್ ದಿಸ್ ಇಸ್ ಬಿ.
ಇವೆರಡರ ಮಧ್ಯ ಒಂದು ಕೋವಲೆಂಟ್ ಬಾಂಡ್ ಇದೆ, ಒಂದು ಕೋವಲೆಂಟ್ ಬಾಂಡ್ ಇದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಬಿ ಮೇಲೆ ನೆಗೆಟಿವ್ -q ಕೊಟ್ಟಾರಂದ್ರೆ ಇದರ ಮೇಲೆ ನೆಗೆಟಿವ್ ಚಾರ್ಜ್ ಇದೆ, ಇದರ ಮೇಲೆ ನೆಗೆಟಿವ್ ಚಾರ್ಜ್ ಇದೆ ಅಂತಂದರೆ ಇಟ್ ಈಸ್ ಆಬ್ವಿಯಸ್. ಏನೀಗ ಆಬ್ವಿಯಸ್? ಇಟ್ ಈಸ್ ಆಬ್ವಿಯಸ್ ದ್ಯಾಟ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಬಿ ಈಸ್ ಮೋರ್ ದ್ಯಾನ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎ ಅನ್ನಂಗೆ ಆಯ್ತಲ್ಲ. ಎಸ್ ಆರ್ ನೋ? ಸಿನ್ಸ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಬಿ ಇಸ್ ಮೋರ್, ಎಲೆಕ್ಟ್ರಾನ್ ಸ್ಲೈಟ್ಲಿ ಆ ಕಡೆ ಶಿಫ್ಟ್ ಆಗಿರ್ತಾವ. ಎಷ್ಟು ಈ ಕಡೆ ಶಿಫ್ಟ್ ಆಗ್ತಾವ ಅಷ್ಟು ನೆಗೆಟಿವ್ ಚಾರ್ಜ್, ಎಷ್ಟು ನೆಗೆಟಿವ್ ಚಾರ್ಜ್ ಕ್ರಿಯೇಟ್ ಆಗಿರುತ್ತೆ ಅಷ್ಟು ಪಾಸಿಟಿವ್ ಚಾರ್ಜ್ ಈ ಕಡೆ ಕ್ರಿಯೇಟ್ ಆಗಿರುತ್ತೆ. ಇಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ನೆಗೆಟಿವ್ ಚಾರ್ಜ್ ಇಸ್ -q ಹಿಯರ್, ಮ್ಯಾಗ್ನಿಟ್ಯೂಡ್ ಆಫ್ ದ ಪಾಸಿಟಿವ್ ಚಾರ್ಜ್ ವಿಲ್ ಬಿ +q. ಸೊ ಮ್ಯಾಗ್ನಿಟ್ಯೂಡ್ ಎಷ್ಟಾಯ್ತು ಈಗ? q ಆಯಿತು. q is the magnitude. If the charge is -q here, the charge is +q here. Therefore, magnitude ಎಷ್ಟಾಯ್ತು? magnitude of the charge ಎಷ್ಟಾಯ್ತು? q ಆಯ್ತಲ್ಲ. ಅವಾಗ ಇದರ ಮಧ್ಯ ಮತ್ತೆ ಇದರ ಮಧ್ಯ ಡಿಸ್ಟೆನ್ಸ್ ಎಷ್ಟು ತಗೊಂಡಾರ? d. ಎರಡದ್ರ ಮಧ್ಯ ಡಿಸ್ಟೆನ್ಸ್ ಎಷ್ಟಿದೆ? d. q ಏನಿಲ್ಲಿ? the magnitude of the charge created on the two atoms because of the difference in the electronegativity. q ಏನ್ರಿ ಅದು? magnitude of the charge created. ಯಾಕಂತಂದ್ರೆ ಆ ಪರ್ಟಿಕ್ಯುಲರ್ ಬಾಂಡು ಕೋವಲೆಂಟ್ ಬಾಂಡ್ ಇದೆ, ಫಾರ್ಮ್ಡ್ ಬಿಟ್ವೀನ್ ಟೂ ಡಿಫರೆಂಟ್ ಆಟಮ್ಸ್ ಆಫ್ ಟೂ ಎಲೆಕ್ಟ್ರೋನೆಗೆಟಿವಿಟಿ. ಎರಡು ಆಟಮ್ಸ್ ಬೇರೆ ಬೇರೆ ಎಲೆಕ್ಟ್ರೋನೆಗೆಟಿವಿಟಿ ಇರೋದ್ರಿಂದ ಆಬ್ವಿಯಸ್ಲಿ ಅಲ್ಲಿ ಪೊಲಾರಿಟಿ ಡೆವಲಪ್ ಆಗಿರುತ್ತೆ, ಪೋಲ್ಸ್ ಡೆವಲಪ್ ಆಗಿರುತ್ತೆ, ಚಾರ್ಜಸ್ ಡೆವಲಪ್ ಆಗಿರುತ್ತೆ. ಆ ಚಾರ್ಜಸ್ದು ಮ್ಯಾಗ್ನಿಟ್ಯೂಡ್ q ಅಂತ ತಗೊಂಡಿದ್ದೀನಿ. ಆ ಚಾರ್ಜಸ್ ಮಧ್ಯೆ ಇರೋವಂಥ ಡಿಸ್ಟೆನ್ಸ್ ಎಷ್ಟು ತಗೊಂಡಿದ್ದೀನಿ? d ಅಂತ ತಗೊಂಡಿದ್ದೀನಿ. ಅವು ಎರಡನ್ನೂ ಯೂಸ್ ಮಾಡಿಕೊಂಡು ನಾನು ಏನು ಮಾಡ್ತೀನಿ ಈಗ? ಡೈಪೋಲ್ ಮೊಮೆಂಟ್ ಆಫ್ ದ ಬಾಂಡ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀನಿ ಬೈ q ಇಂಟು d. ವಾಟ್ ಇಸ್ ದ ಡೈಪೋಲ್ ಮೊಮೆಂಟ್? ದ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ದ ನೆಗೆಟಿವ್ ಆರ್ ಪಾಸಿಟಿವ್ ಚಾರ್ಜ್. ಏನು ಮ್ಯಾಗ್ನಿಟ್ಯೂಡ್ ಏನದು? q. ದ ಪ್ರಾಡಕ್ಟ್ ಆಫ್ q and the distance between the center of positive and negative charges is called ಏನು? ಡೈಪೋಲ್ ಮೊಮೆಂಟ್. ಅರ್ಥ ಆಯ್ತಾ? ಡೈಪೋಲ್ ಮೊಮೆಂಟ್ ಆಫ್ ದಿಸ್ ಬಾಂಡ್ ಅಂದ್ರೆ ಏನು? ಈ ಬಾಂಡ್ ಅಲ್ಲಿ ಎಷ್ಟು ಚಾರ್ಜಸ್ ಡೆವಲಪ್ ಆಗ್ಯಾವ ಇಂಟು ಆ ಚಾರ್ಜಸ್ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ದಟ್ ಈಸ್ ಯುವರ್ magnetic moment. Yes or no, students? This is your magnetic moment. Here you should remember that q is of the order 10 raised to -10 electrostatic units, and d is of the order 10 raised to -n2 ಸೆಂಟಿಮೀಟರ್ಗಳು. So therefore your mu will be of the order 10 raised to -10 electrostatic units into 10 raised to -8 centimeter, ಅಂದರೆ 10 raised to -18 ESU centimeter. ಇದಕ್ಕೆ ಏನಂತಾರೆ ಅಂದ್ರೆ ಒಂದು ಡಿ-ಬೈ ಅಂತಾರೆ. ಏನಂತಾರೆ? ಒಂದು ಡಿ-ಬೈ. So what is the ಡಿ-ಬೈ? ಡಿ-ಬೈ is the unit of magnetic moment. ಇದು ಅರ್ಥ ಆಗ್ಬೇಕು ನಿಮಗೆ. ಫಸ್ಟ್ ಇದಕ್ಕಿಂತ ಮುಂಚೆ ಏನು ಗೊತ್ತಿರಬೇಕು? ಮ್ಯೂ ಈಸ್ ಈಕ್ವಲ್ ಟು q ಇಂಟು ಡಿ ಅಂತ ಗೊತ್ತಿರಬೇಕು. ಅದಕ್ಕಿಂತ ಮುಂಚೆ q ಅಂದರೆ ಏನು, ಡಿ ಅಂದರೆ ಏನಂತ ಗೊತ್ತಿರಬೇಕು. ಅದಕ್ಕಿಂತ ಮುಂಚೆ ಎಲೆಕ್ಟ್ರೋನೆಗೆಟಿವಿಟಿ ಅಂದರೆ ಏನಂತ ಗೊತ್ತಿರಬೇಕು. ಅದಕ್ಕಿಂತ ಮುಂಚೆ ಕೋವಲೆಂಟ್ ಬಾಂಡ್ ಅಂದರೆ ಏನಂತ ಗೊತ್ತಿರಬೇಕು. ಇಸ್ ದ್ಯಾಟ್ ಕ್ಲಿಯರ್? ದ ಕೋವಲೆಂಟ್ ಬಾಂಡ್ ಫಾರ್ಮ್ಡ್ ಬಿಟ್ವೀನ್ ಟೂ ಆಟಮ್ಸ್ ಆಫ್ ಡಿಫರೆಂಟ್ ಎಲೆಕ್ಟ್ರೋನೆಗೆಟಿವಿಟಿ ಇತ್ತಂದ್ರೆ ಚಾರ್ಜಸ್ ಕ್ರಿಯೇಟ್ ಆಗಿರ್ತಾವೆ. ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್ q ಅಂತ ತಗೋರಿ, ಡಿಸ್ಟೆನ್ಸ್ ಬಿಟ್ವೀನ್ ಚಾರ್ಜಸ್ d ಅಂತ ತಗೋರಿ, ಎರಡು ಮಲ್ಟಿಪ್ಲೈ ಮಾಡ್ರಿ, ಯು ವಿಲ್ ಗೆಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್. ಈಗ ಒಂದು ಮಾಲಿಕ್ಯೂಲ್ ಇದೆ, ಒಂದು ಮಾಲಿಕ್ಯೂಲ್ ಅಲ್ಲಿ ಒಂದೇ ಒಂದು ಬಾಂಡ್ ಇದೆ. ಈ ತರ ಎ ಬಿ ಅನ್ನೋವಂಥ ಒಂದು ಮಾಲಿಕ್ಯೂಲ್ ಇದೆ. ಅಲ್ಲಿ ಎ ಬಿ ಅನ್ನೋವಂಥ ಒಂದೇ ಒಂದು ಎ ಮತ್ತು ಬಿ ನಡುವೆ ಒಂದೇ ಒಂದು ಕೋವಲೆಂಟ್ ಬಾಂಡ್ ಇದೆ. ಆ ಕೋವಲೆಂಟ್ ಬಾಂಡ್ಗೆ ಒಂದು ಮ್ಯಾಗ್ನೆಟಿಕ್ ಮೂಮೆಂಟ್ ಇರುತ್ತೆ. ಆ ಕೋವಲೆಂಟ್ ಬಾಂಡ್ಗೆ ಏನು ಮ್ಯಾಗ್ನೆಟಿಕ್ ಮೂಮೆಂಟ್ ಇರುತ್ತೋ ಅದೇ ಮ್ಯಾಗ್ನೆಟಿಕ್ ಮೂಮೆಂಟ್ ಆ ಮಾಲಿಕ್ಯೂಲ್ದೂ ಆಗಿರುತ್ತೆ. ಎ ಬಿ ಒಳಗಿರುವಂಥ ಒಂದೇ ಒಂದು ಕೋವಲೆಂಟ್ ಬಾಂಡು, ಆ ಒಂದೇ ಒಂದು ಕೋವಲೆಂಟ್ ಬಾಂಡ್ಗೆ ಇರುವಂಥ ಮ್ಯಾಗ್ನೆಟಿಕ್ ಮೂಮೆಂಟು ಅದೇ ಮ್ಯಾಗ್ನೆಟಿಕ್ ಮೂಮೆಂಟ್ ಎ ಬಿ ಮಾಲಿಕ್ಯೂಲ್ಗೆ ಇರುತ್ತೆ. ಬಿಕಾಸ್ ಎ ಬಿ ಒಳಗೆ ಇರೋದೇ ಒಂದು ಬಾಂಡು, ಆ ಬಾಂಡದ ಮ್ಯಾಗ್ನೆಟಿಕ್ ಮೂಮೆಂಟನ್ನೇ ಎ ಬಿ ಮ್ಯಾಗ್ನೆಟಿಕ್ ಮೂಮೆಂಟ್. ಇಸ್ ದ್ಯಾಟ್ ಕ್ಲಿಯರ್? ಇದನ್ನು ಯಾಕೆ ಹೇಳಿದ್ದೇನೆ ಅಂತ ಇಲ್ಲೇ ಗೊತ್ತಾಗುತ್ತೆ. ರೈಟ್?
Dipole moment and molecular structure. Let us consider a diatomic molecule. Diatomic molecule ಅಂದ್ರೆ ಏನ್ರಿ? ಎರಡು ಆಟಮ್ಸ್ ಇರುವಂತ ಮಾಲಿಕ್ಯೂಲ್. Diatomic molecule ಅಂದ್ರೆ ಏನು? Diatomic ಅಂದ್ರೆ ಎರಡು ಆಟಮ್ಸ್ ಇರುವಂತ ಮಾಲಿಕ್ಯೂಲ್. ಎರಡೇ ಎರಡು ಆಟಮ್ಸ್ ಇರುವಂತ ಮಾಲಿಕ್ಯೂಲ್. ಇಲ್ಲಿ ಫಸ್ಟ್ ಏನು ತಿಳ್ಕೋಬೇಕು? ಡೈಪೋಲ್ ಮೊಮೆಂಟ್ ಈಸ್ ಫಸ್ಟ್ ಆಫ್ ಆಲ್ ಒಂದು ವೆಕ್ಟರ್ ಕ್ವಾಂಟಿಟಿ. Dipole moment is what? A vector quantity. What is a vector quantity, students? It has both ಒಂದು magnitude ಇರುತ್ತೆ as well as ಅದಕ್ಕೆ direction ಇರುತ್ತೆ. Therefore, it is represented by the arrow. Arrow is represented with the tail. Tail at the positive center and head pointing towards the negative end. Is that clear? Dipole moment is a vector quantity. ಅದನ್ನ ಹೆಂಗೆ represent ಮಾಡ್ತೀವಿ ನಾವು? ಒಂದು ಆರೋ ಇಂದ ರೀಪ್ರೆಸೆಂಟ್ ಮಾಡ್ತೀವಿ. ಒಂದು ಆರೋ ಇಂದ ರೀಪ್ರೆಸೆಂಟ್ ಮಾಡ್ತೀವಿ. ಆರೋದು ಟೇಲ್ ಏನಿದೆ ಅಲ್ವಾ, ಟೇಲು ಇಲ್ಲೇ ನೋಡ್ರಿ. ಎ ಬಿ ಅನ್ನ ಕನ್ಸಿಡರ್ ಮಾಡಿದ್ವಾ ನಾವು. ಬಿ ಮೋರ್ ಎಲೆಕ್ಟ್ರೋನೆಗೆಟಿವ್ ಇದ್ರೆ ಇದು ನೆಗೆಟಿವ್ ಚಾರ್ಜ್, ಎ ಎಲೆಕ್ಟ್ರೋನೆಗೆಟಿವ್ ಪಾಸಿಟಿವ್ ಲೆಸ್ ಎಲೆಕ್ಟ್ರೋನೆಗೆಟಿವ್ ಇದ್ರೆ ಎಗೆ ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಸೊ ಈಗ ಇದರ ಮಧ್ಯ ಒಂದು ಬಾಂಡ್ ಇದೆ. ಈ ಬಾಂಡ್ದು ಮ್ಯಾಗ್ನೆಟಿಕ್ ಮೂಮೆಂಟ್ ನಾವು ಹೆಂಗೆ ಬರಿತೀವಿ? ಆರೋ ಮಾರ್ಕನ್ನು ತೋರಿಸ್ತೀವಿ. ಆರೋ ಮಾರ್ಕ್ ಯಾವ ಕಡೆಯಿಂದ ಯಾವ ಕಡೆ ತೋರಿಸ್ಬೇಕು? ಪಾಸಿಟಿವ್ ಇಂದ ನೆಗೆಟಿವ್ ಕಡೆ ತೋರಿಸ್ಬೇಕು. ಈ ಕಡೆ ಏನು ಮಾಡ್ತೀವಿ? ವಿ ವಿಲ್ ಶೋ ದಿಸ್ ಪರ್ಟಿಕ್ಯುಲರ್ ಲೈನ್ ಸೊ ದ್ಯಾಟ್ ಇದು ಪಾಸಿಟಿವ್ ಎಂಡ್ ಅಂತ ಅನ್ಕೊಳ್ಳಿಕ್ಕೆ. ದಿಸ್ ಇಸ್ ಹೌ ವಿ ರೀಪ್ರೆಸೆಂಟ್ ಇಟ್. ಸಪೋಸ್ ನೀವೇನಾದರೂ ಎ ಪ್ಲಸ್ ಇದೆ, ಇದು ಮೈನಸ್ ಇದೆ, ಹಿಂಗೇನಾದರೂ ತೋರಿಸಿದ್ರೆ ದಟ್ ಈಸ್ ಗೋಯಿಂಗ್ ಟು ಬಿ ರಾಂಗ್. ಇಸ್ ದ್ಯಾಟ್ ಕ್ಲಿಯರ್? ಅರ್ಥ ಆಯ್ತಾ? ಇಲ್ಲಿದೆ ನೋಡ್ರಿ. ದಿಸ್ ಇಸ್ ಫಾರ್ ಯುವರ್ ಇನ್ಫಾರ್ಮೇಶನ್. The arrow mark, the dipole moment is shown by the arrow mark with the plus sign. This indicates what? Arrow mark. This indicates what? Positive charge. Idu positive end. Idu head of the arrow ಏನಾಯ್ತಲ್ಲ ಅದು ನೆಗೆಟಿವ್ ಎಂಡ್. Head of the arrow is arrow ತಲಿ ಏನದ? ನೆಗೆಟಿವ್ ಚಾರ್ಜು. ಕಾಲು ಏನದಾವ ಅದರದ ಆರೋದು? ಪಾಸಿಟಿವ್ ಚಾರ್ಜು. ಆಸ್ ಸಿಂಪಲ್ ಆಸ್ ದಟ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ದಟ್ಸ್ ಗ್ರೇಟ್. ಇಲ್ಲೇ ನೋಡ್ರಿ, ಎಚ್ ಎಫ್ ಮಾಲಿಕ್ಯೂಲ್ ಇದೆ. ಎಚ್ ಎಫ್ ಮಾಲಿಕ್ಯೂಲ್ ಅದರದು ಡೈಪೋಲ್ ಮೊಮೆಂಟ್ 1.78 ಡಿ ಬೈ. ಎಚ್ ಸಿ ಎಲ್ದು 1.07, ಎಚ್ ಬಿ ಆರ್ದು 0.79, ಎಚ್ ಐದು 0.38. ಏನಾಗಿದೆ ನೋಡ್ರಿ, ಎಚ್ ಎಫ್ ನಿಂದ ಎಚ್ ಎಲ್, ಎಚ್ ಬಿ ಆರ್ ಇಂದ ಎಚ್ ಐ ಏನಾಗಿದೆ? ಡೈಪೋಲ್ ಮೂಮೆಂಟ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಡೈಪೋಲ್ ಮೂಮೆಂಟ್ ಆಫ್ ಎಚ್ ಎಫ್ is less than dipole moment of HCl, is less than dipole moment of HBr, is less than dipole moment of HI. ಅರ್ಥ ಆಯ್ತಾ? ಯಾಕೆ ಡೈಪೋಲ್ ಮೂಮೆಂಟ್ ಕಡಿಮೆ ಆಗಿರ್ಬೋದ್ರಿ? ಒಂದು ಕಡೆ ಅಂತೂ ಹೆಚ್ಚನ ಇದೆ ಅಲ್ವಾ, ಸೊ ಅದರ ಮೇಲೆ ಏನು ಡಿಪೆಂಡ್ ಆಗಿಲ್ಲ. ಇನ್ನೊಂದು ಕಡೆ ಏನಾಗಿದೆ? ಚೇಂಜ್ ಆಗ್ತಾ ಇದೆ ಎವ್ರಿ ಟೈಮ್. ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಆಗಿದೆ. ಈ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಅಲ್ಲಿ ಯಾವ ಗ್ರೂಪ್ ಎಲಿಮೆಂಟ್ಸ್ ಇವು? ಗ್ರೂಪ್ 17. ಏನಂತಾರೆ ಇವಕ್ಕ? ಹ್ಯಾಲೋಜನ್ಸ್. ಹೆಂಗ್ ಬರೀತೀರಿ? ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಬರೀತಿರಲ್ಲ. ಸೊ ಡೌನ್ ದ ಗ್ರೂಪ್ ಏನಾಗ್ತಾ ಇದೆ? ಎಲೆಕ್ಟ್ರೋನೆಗೆಟಿವಿಟಿ ಏನಾಗ್ತಾ ಇದೆ ಸ್ಟೂಡೆಂಟ್ಸ್? ಡಿಕ್ರೀಸ್ ಆಗ್ತಾ ಇದೆ. ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗ್ತಾ ಇದೆ. ಸೊ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದ್ರದ್ದು ಕಡಿಮೆ ಇದೆ ಇಲ್ಲಿ? ಎಚ್ ಐದು ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇದೆ ಅಲ್ವಾ? ಎಚ್ ಐದು ಅಯೋಡಿನ್ದು ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇದೆ ಅಲ್ವಾ? ಅಯೋಡಿನ್ದು ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಇದೆ ಅಂತಂದರೆ ಅದು ಎಲೆಕ್ಟ್ರಾನ್ಸನ್ನು ಜಾಸ್ತಿ ತನ್ನ ಹತ್ರ ತಗೊಳ್ಳೋದಿಲ್ಲ. ತಗೊಂಡ್ರೂ ಕೂಡ ಎಚ್ ಸಿ ಎಲ್ಗಿಂತ, ಎಚ್ ಬಿ ಆರ್ಗಿಂತ ಕಡಿಮೆ. ಅದು ಕೂಡ ಎಚ್ ಸಿ ಎಲ್ಗಿಂತ ಕಡಿಮೆ, ಅದು ಕೂಡ ಎಚ್ ಎಫ್ಗಿಂತ ಕಡಿಮೆ. ಸೊ ತನ್ನ ಹತ್ರ ಜಾಸ್ತಿ ಎಲೆಕ್ಟ್ರಾನ್ಸನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದು ಯಾವುದು? ಎಚ್ ಎಫ್. ಬಿಕಾಸ್ ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಕೂಡಲೇ ಆಟೋಮೆಟಿಕಲಿ ಇಲ್ಲಿ ಏನಾಗುತ್ತೆ? ದ ನೆಗೆಟಿವ್ ಚಾರ್ಜ್, positive charge, the negative, positive, negative, positive, negative, positive. Is that clear? So ಎಲ್ಲಿ ಚಾರ್ಜ್ ಜಾಸ್ತಿ ಇರುತ್ತೆ? ಫ್ಲೋರಿನ್ ಹತ್ರ ಚಾರ್ಜ್ ಜಾಸ್ತಿ ಇದೆ. ಇಲ್ಲಿ ಕ್ಯೂ ವ್ಯಾಲ್ಯೂ ಹೈ ಇದೆ. ಕ್ಯೂ ವ್ಯಾಲ್ಯೂ ಇಸ್ ಹೈ. ಸೊ ದೇರ್ ಫೋರ್ ಕ್ಯೂ ವ್ಯಾಲ್ಯೂ ಹೈ ಇರೋದ್ರಿಂದ ವಾಟ್ ಇಸ್ ಡೈಪೋಲ್ ಮೂಮೆಂಟ್? ಐ ಟೋಲ್ಡ್ ಯು ಕ್ಯೂ ಇಂಟು ಡಿ. ಕ್ಯೂ ಇಂಟು ಡಿ. ಇಲ್ಲಿ ಕ್ಯೂ ವ್ಯಾಲ್ಯೂ ಹೈ ಇರೋದ್ರಿಂದ ಫ್ಲೋರಿನ್ಗೆ ಡೈಪೋಲ್ ಮೂಮೆಂಟ್ ಆಫ್ ಎಚ್ ಎಫ್ ಇಸ್ ಹೈ. ಕ್ಯೂ ವ್ಯಾಲ್ಯೂ ಲೀಸ್ಟ್ ಇರೋದು ಯಾವುದು? ಎಚ್ ಐಗೆ. ಸೊ ದೇರ್ ಫೋರ್ ಇಟ್ ಈಸ್ ಲೆಸ್. ಇಲ್ಲಿ ಕೇಳ್ಬೋದು ನೀವು, ಬಟ್ ವಾಟ್ ಅಬೌಟ್ ಡಿ ವ್ಯಾಲ್ಯೂ ಸರ್ ಅಂತ. ಅಯೋಡಿನ್ ಸೈಜ್ ಏನಿರುತ್ತೆ? ಲಾರ್ಜರ್ ಇರುತ್ತೆ. ಇದು ಕಡಿಮೆ ಇರುತ್ತೆ, ಇದು ಇನ್ನೂ ಕಡಿಮೆ ಇರುತ್ತೆ, ಇದು ಇನ್ನೂ ಕಡಿಮೆ ಇರುತ್ತೆ. ಇಲ್ಲಿ ಐ ವ್ಯಾಲ್ಯೂದು ಡಿ ಜಾಸ್ತಿ ಇರುತ್ತೆ. ಐ ವ್ಯಾಲ್ಯೂದು ಡಿ ಜಾಸ್ತಿ ಇರುತ್ತೆ. ಬಟ್ ಮೋಸ್ಟ್ ಪ್ರಿಡಾಮಿನೆಂಟ್ ಇರೋದು ಯಾವುದು?
ಮೋಸ್ಟ್ ಡಾಮಿನೆಂಟ್ ಇರೋದು ಯಾವುದು? ಚಾರ್ಜ್ ಇಸ್ ಮೋರ್ ಡಾಮಿನೆಂಟ್ ದೆನ್ ದ ಸೈಜ್ ಹಿಯರ್. Therefore, charges are high with the fluorine. Therefore, HF is having more dipole moment. So, this is having more dipole moment than this, than this. So, dipole moment of the dipolar molecule, diatomic molecule. ಎರಡು atoms ಇರುವಂಥ molecule ಅಲ್ಲಿ dipole moment is directly proportional to electronegativity difference. Is that clear? ಅರ್ಥ ಆಯ್ತಾ? ಸೊ ಈ ಡೈಪೋಲ್ ಮೂಮೆಂಟ್ ಏನಿದು? ಎಚ್ ಎಫ್ ನಡುವಿರುವಂಥ ಬಾಂಡ್ದು. ಎಚ್ ಎಫ್ ಬಾಂಡಲ್ಲಿ ಒಂದೇ ಬಾಂಡ್, ಎಚ್ ಎಫ್ ಮಾಲಿಕ್ಯೂಲಲ್ಲಿ ಒಂದೇ ಬಾಂಡ್ ಇರೋದ್ರಿಂದ ಆ ಬಾಂಡ್ದ ಡೈಪೋಲ್ ಮೂಮೆಂಟ್, ಆ ಮಾಲಿಕ್ಯೂಲ್ದ ಡೈಪೋಲ್ ಮೂಮೆಂಟ್ 1.07 dy is what? It is a dipole moment of this bond as well as HCl only, because HCl ನಾಗ ಇರೋದೇ ಒಂದು ಬಾಂಡ್. ಅದೇ ರೀತಿ ಇಲ್ಲಿ ಅರ್ಥ ಆಯ್ತಾ? ದಿಸ್ ಇಸ್ ಡೈಪೋಲ್ ಮೂಮೆಂಟ್ ಆಫ್ ಎರಡು ಆಟಮ್ಸ್ ಇರುವಂಥ ಮಾಲಿಕ್ಯೂಲ್ದು. ಓಕೆನಾ? ಈಗ ಡೈಪೋಲ್ ಮೊಮೆಂಟ್ ಆಫ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್, ಎರಡಕ್ಕಿಂತ ಜಾಸ್ತಿ ಆಟಮ್ಸ್ ಇರುವಂಥ ಮಾಲಿಕ್ಯೂಲ್ದು ಡೈಪೋಲ್ ಮೂಮೆಂಟ್ ಅನ್ನ ನೋಡೋಣ. ಇಲ್ಲೇ ನೋಡ್ರಿ ಎಷ್ಟಿದಾವ. ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ವಲ್ಪ ನೀರು ತಗೊಳ್ಳೋಣ. ನೀರು ತಗೊಳ್ಳೋಣ ಅಂದ್ರೆ ಏನು? ನೀರನ್ನು ಕನ್ಸಿಡರ್ ಮಾಡೋಣ. ದಟ್ ಈಸ್ ವಾಟರ್ ಅನ್ನ ಕನ್ಸಿಡರ್ ಮಾಡೋಣ. ಸೊ ದಿಸ್ ಇಸ್ H2O. ಹೌದಾ ಹೇಳಿ? ರೈಟ್? H2O. ದಿಸ್ ಇಸ್ H2O ಸ್ಟ್ರಕ್ಚರ್. ಯಾಕೆ ಹಿಂಗೆ ಅನ್ನೋದು ಮುಂದೆ ಗೊತ್ತಾಗುತ್ತೆ. ರೈಟ್? ಯಾಕೆ ಇದೇ ಥರ ಸ್ಟ್ರಕ್ಚರ್ ಇದೆ, ಈಗ ಅದರ ಮೇಲೆ ಫೋಕಸ್ ಮಾಡಬೇಡ್ರಿ. ಫೋಕಸ್ ಆನ್ ಡೈಪೋಲ್ ಮೂಮೆಂಟ್. 3 ಆಟಮ್ಸ್ ಇರುವಂಥ ವಾಟರ್ ಮಾಲಿಕ್ಯೂಲು. ಅದೇ ರೀತಿಯಲ್ಲಿ 4 ಆಟಮ್ಸ್ ಇರುವಂಥ ಅಮೋನಿಯಾ NH3. ಇದು ವಾಟರ್ ಮಾಲಿಕ್ಯೂಲ್. 3 ಆಟಮ್ಸ್ ಇದಾವೆ ಇಲ್ಲಿ, 2 ಹೈಡ್ರೋಜನ್ 1 ಆಕ್ಸಿಜನ್. 4 ಆಟಮ್ ಇದಾವೆ, 1 ನೈಟ್ರೋಜನ್ 3 ಹೈಡ್ರೋಜನ್. ಸೊ ವಾಟ್ ಹ್ಯಾಪನ್ಸ್ ಹಿಯರ್? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯೆ ಇರುವಂಥ ಬಾಂಡ್ ಮೇಲೆ ಫೋಕಸ್ ಮಾಡಿರಿ. ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಯಾವ್ದ್ರ ಜಾಸ್ತಿ ಅದ? ಆಕ್ಸಿಜನ್ ಇಸ್ ಮೋರ್. ಸೊ ಆಟೋಮೆಟಿಕಲಿ ಆಕ್ಸಿಜನ್ ವಿಲ್ ಹ್ಯಾವ್ ಅ ನೆಗೆಟಿವ್ ಚಾರ್ಜ್. ಈ ಬಾಂಡಲ್ಲಿ ಆಕ್ಸಿಜನ್ ವಿಲ್ ಹ್ಯಾವ್ ಅ ನೆಗೆಟಿವ್ ಚಾರ್ಜ್. ಈ ಬಾಂಡಲ್ಲಿ ಆಕ್ಸಿಜನ್ ವಿಲ್ ಹ್ಯಾವ್ ಅ ನೆಗೆಟಿವ್ ಚಾರ್ಜ್. ಟೋಟಲ್ ನೆಗೆಟಿವ್ ಚಾರ್ಜ್ ಎಷ್ಟು? 2 ಪಾರ್ಷಲ್ ನೆಗೆಟಿವ್ ಚಾರ್ಜ್. ಇಲ್ಲಿ 1 ಪಾರ್ಷಲ್ ಪಾಸಿಟಿವ್ ಚಾರ್ಜ್, 1 ಪಾರ್ಷಲ್ ಪಾಸಿಟಿವ್ ಚಾರ್ಜ್. ಇದರ ಡೈಪೋಲ್ ಮೂಮೆಂಟ್ ಏನು? ಈಸ್ ಇನ್ ದಿಸ್ ಡೈರೆಕ್ಷನ್. ಡೈಪೋಲ್ ಮೂಮೆಂಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಹೌದಾ? ಈ ಥರ ತೋರಿಸ್ತಿರಲ್ಲ, ಬಿಕಾಸ್ ಪಾಸಿಟಿವ್ ಟು ನೆಗೆಟಿವ್. ಇಲ್ಲಿ ಪಾಸಿಟಿವ್ ಟು ನೆಗೆಟಿವ್. ಹೌದಲ್ಲ ಹೇಳಿ? ಸೊ 2 ಡೈಪೋಲ್ ಮೂಮೆಂಟ್ಸ್ ಈ ಥರ ಇರೋದ್ರಿಂದ, ಸೊ ವಾಟ್ ಯು ಹ್ಯಾವ್ ಟು ಡೂ ಹಿಯರ್? ಇದರ ಡೈಪೋಲ್ ಮೂಮೆಂಟು, ಇದರ ಡೈಪೋಲ್ ಮೂಮೆಂಟ್ ಎರಡನ್ನೂ ಕನ್ಸಿಡರ್ ಮಾಡೋದು ಬೇಕು. ಇಸ್ ದ್ಯಾಟ್ ಕ್ಲಿಯರ್? ಯು ವಿಲ್ ಕನ್ಸಿಡರ್ ದ ಡೈಪೋಲ್ ಮೂಮೆಂಟ್ ಆಫ್ ದಿಸ್ ಆಸ್ ವೆಲ್ ಆಸ್ ದಿಸ್. 2 ಡೈಪೋಲ್ ಮೂಮೆಂಟ್ ಸೇರಿ ಎಷ್ಟು ಡೈಪೋಲ್ ಮೂಮೆಂಟ್ ಬರುತ್ತೋ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಅಂತಾರೆ ಇಲ್ಲಿ. ಯಾಕಂತಂದರೆ ಇಲ್ಲಿ ಓನ್ಲಿ ಮ್ಯಾಗ್ನಿಟ್ಯೂಡ್ ಕನ್ಸಿಡರ್ ಮಾಡೋದಿಲ್ಲ, ಡೈರೆಕ್ಷನ್ ಕೂಡ ಕನ್ಸಿಡರ್ ಮಾಡ್ತೀವಿ, ಬಿಕಾಸ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಇಸ್ ದ್ಯಾಟ್ ಕ್ಲಿಯರ್? ಇಲ್ಲಿ ಗೊತ್ತಾಗುತ್ತೆ ನಿಮ್ಗೆ. ಇಲ್ಲಿ ನೋಡ್ರಿ ಏನಂತ ಹೇಳಿದಾರೆ. ಆಸ್ ದ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಮೋರ್ ದ್ಯಾನ್ 1 ಪೋಲಾರ್ ಬಾಂಡ್. ಒಂದು ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಅಲ್ಲಿ ಮೋರ್ ದೆನ್ 1 ಪೋಲಾರ್ ಬಾಂಡ್ ಇದ್ರೆ ದ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು, ಸರಿಯಾಗಿ ನೋಡ್ಕೊಡ್ರಿ ಇದನ್ನ, ಪೇ ಅಟೆನ್ಷನ್. ಮೋರ್ ದೆನ್ 1 ಬಾಂಡ್ ಇತ್ತಂದ್ರೆ ದ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು ದ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಆಫ್ ಆಲ್ ದ ಇಂಡಿವಿಜುವಲ್ ಬಾಂಡ್ಸ್ ಕಾಲ್ಡ್ ಬಾಂಡ್ ಮೂಮೆಂಟ್ಸ್. ಎಲ್ಲ ಪ್ರತಿಯೊಂದು ಬಾಂಡ್ದು ಡೈಪೋಲ್ ಮೂಮೆಂಟ್ ಅನ್ನ ಕನ್ಸಿಡರ್ ಮಾಡಿ ಟೋಟಲ್ ಡೈಪೋಲ್ ಮೂಮೆಂಟ್ ಅನ್ನೋದಿಲ್ಲ, ಏನಂತೀವಿ? ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಅಂತೀವಿ. ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಇಸ್ ವಾಟ್? ಇಟ್ ಈಸ್ ಅಬೌಟ್ ಕನ್ಸಿಡರಿಂಗ್ ದ ಮ್ಯಾಗ್ನಿಟ್ಯೂಡ್ ಆಸ್ ವೆಲ್ ಆಸ್ ದ ಡೈರೆಕ್ಷನ್. ಎರಡನ್ನೂ ಕನ್ಸಿಡರ್ ಮಾಡಿ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಯಾವಾಗ? ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಇದ್ದಾಗ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್, ಈ ಪರ್ಟಿಕ್ಯುಲರ್ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಮ್ಯಾಗ್ನಿಟ್ಯೂಡು ನಾಟ್ ಓನ್ಲಿ ಡಿಪೆಂಡ್ಸ್ ಆನ್ ದ ವ್ಯಾಲ್ಯೂಸ್ ಆಫ್ ದ ಇಂಡಿವಿಜುವಲ್ ಡೈಪೋಲ್ ಮೂಮೆಂಟ್. ಇಂಡಿವಿಜುವಲ್ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ಮೇಲೆ ಅಷ್ಟೇ ಡಿಪೆಂಡ್ ಆಗೋದಿಲ್ಲ, ಇಟ್ ವಿಲ್ ಆಲ್ಸೋ ಡಿಪೆಂಡ್ ಆನ್ ಹೌ ದೇ ಆರ್ ಅರೇಂಜ್ಡ್ ಇನ್ ಸ್ಪೇಸ್. ಅದರ ಡೈರೆಕ್ಷನ್ ಏನಿದೆ, ಹೌ ದೇ ಆರ್ ಅರೇಂಜ್ಡ್ ಇನ್ ಸ್ಪೇಸ್, ಅದರ ಮೇಲೂ ಡಿಪೆಂಡ್ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಇಲ್ಲೇ ನೋಡ್ರಿ. ಫಾರ್ ಎಕ್ಸಾಂಪಲ್ ಡೈಪೋಲ್ ಮೂಮೆಂಟ್ ಆಫ್ ವಾಟರ್. ಡೈಪೋಲ್ ಮೂಮೆಂಟ್ ಆಫ್ ವಾಟರ್ ಎಷ್ಟು ಬರ್ದೇನ ಇಲ್ಲಿ? ಮ್ಯೂ ಈಸ್ ಈಕ್ವಲ್ ಟು 1.84 dy. ಅಂದರೆ ಇದ್ರದ್ದು ಎರಡು ಸೇರಿ ದ ನೆಟ್ ಡೈಪೋಲ್ ಮೂಮೆಂಟ್ ಈಸ್ ಇನ್ ದಿಸ್ ಡೈರೆಕ್ಷನ್. ಇಸ್ ದಟ್ ಕ್ಲಿಯರ್? ಇದು ಆ್ಯಡ್ ಆಗುತ್ತೆ, ಇದು ಆ್ಯಡ್ ಆಗುತ್ತೆ. ದ ನೆಟ್ ಡೈಪೋಲ್ ಮೂಮೆಂಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಇಲ್ಲೇ ನೋಡ್ರಿ, NH3 N ಮತ್ತು H ಮಧ್ಯ 3 ಬಾಂಡ್ ಇದೆ. NH3 ಇದು ಸರಿಯಾಗಿ ನಿಮಗೆ ಕಾಣಲಿಲ್ಲ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಡ್ರಾ ಇಟ್ ಹಿಯರ್. ಇದು N, ಇದು H, ಇದು H, ಇದು H ಮೇಲೆ ಏನಿರ್ತಾವ? 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಾವೆ. H ಮತ್ತು N ಮಧ್ಯ ಯಾವುದರ ಮೇಲೆ ಮೋರ್ ಎಲೆಕ್ಟ್ರೋನೆಗೆಟಿವಿಟಿ ಇದೆ? ಇದರ ಮೇಲೆ ನೆಗೆಟಿವಿಟಿ, ಇದರ ಮೇಲೆ
less electronegativity. So this is partial positive, idu partial negative. Yes or no? If you show the dipole moment in this direction, no? Yes or no? Because plus ellide alli the base of the arrow irbeku, illi head of the arrow irbeku. Yes, this is how you are showing it. Yes, this is how you are showing it. So either dipole moment, net dipole moment is in this direction. Net dipole moment ಮೂರದು ಆಡ್ ಅಪ್ ಆಗುತ್ತಲ್ಲ, ಇಲ್ಲೇ ನೋಡ್ರಿ ಈ ಲೋನ್ ಪೇರ್ದು ಡೈಪೋಲ್ ಮೊಮೆಂಟು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ನೈಟ್ರೋಜನ್ ಹತ್ರ ಇಲ್ಲಿ ನ್ಯೂಕ್ಲಿಯಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ನ್ಯೂಕ್ಲಿಯಸ್ ಬಿಟ್ಟು ಇಲ್ಲಿ ದೂರ ಇದಾವೆ ಎಲೆಕ್ಟ್ರಾನ್ಸ್. ವಾಟ್ ಇಸ್ ದ ಚಾರ್ಜ್ ಆನ್ ದ ನ್ಯೂಕ್ಲಿಯಸ್? ಪಾಸಿಟಿವ್. ದೂರ ಇರುವಂಥ ಎಲೆಕ್ಟ್ರಾನ್ಸ್ ನೆಗೆಟಿವ್. ಸೊ ಪಾಸಿಟಿವ್ ಟು ನೆಗೆಟಿವ್ ಅಂದ್ರೆ ಈ ಡೈರೆಕ್ಷನ್ ಆಗಿ ತೋರಿಸ್ತಿರಲ್ಲ. ಸೊ ವಾಟ್ ಇಸ್ ದಿಸ್? This is the net dipole moment of 3 bonds. This is the dipole moment of lone pair. So ಇದರ ಡೈಪೋಲ್ ಮೊಮೆಂಟು ಆ್ಯಡ್ ಆಗಿ ನಿಮಗೆ ಎಷ್ಟು ಸಿಗುತ್ತೆ? 1.47 ಡಿಬೈ ಸಿಗುತ್ತೆ. ಇದಕ್ಕೇನಂತಾರ? ಎಲ್ಲ ಸೇರಿ ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರಿಸಲ್ಟೆಂಟ್ ಡೈಪೋಲ್ ಮೊಮೆಂಟ್. ಎಷ್ಟಿದು? 1.47 ಡಿಬೈ. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಇಲ್ಲೇ ನೋಡ್ರಿ, ಈಗ ನೆಕ್ಸ್ಟ್ ಎಕ್ಸಾಂಪಲ್ ಕಾರ್ಬನ್ ಡೈಆಕ್ಸೈಡ್ ಕನ್ಸಿಡರ್ ಮಾಡಿದೆ ನಾನು. ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಕ್ಚರ್ ಹೆಂಗೆ ಬರೀತೀರಿ? ಯು ರೈಟ್ ಕಾರ್ಬನ್ ಡೈಆಕ್ಸೈಡ್. ನೀವು ಕಾರ್ಬನ್ ಡೈಆಕ್ಸೈಡ್ ಸ್ಟ್ರಕ್ಚರ್ ಅನ್ನ ಈ ತರ ಬರೀತೀರಿ. ಎಸ್ ಆರ್ ನೋ? ಇಲ್ಲೇ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವುದು? ಆಕ್ಸಿಜನ್. ಇದು ಕಾರ್ಬನ್ ಪಾಸಿಟಿವ್. ಯಾವ ಡೈರೆಕ್ಷನ್ ಆಗಿ ತೋರಿಸ್ತೀರಿ ಡೈಪೋಲ್ ಮೂಮೆಂಟ್? ದಿಸ್ ಇಸ್ ಹೌ ಯು ಶೋ ಇಟ್. ಇದು ಈ ಡೈರೆಕ್ಷನ್ ಅಲ್ಲಿ ಇದೆ, ಇದು ಈ ಡೈರೆಕ್ಷನ್ ಇದೆ. ಇದರ ಡೈಪೋಲ್ ಮೂಮೆಂಟು ನೆಟ್ ಡೈಪೋಲ್ ಮೂಮೆಂಟ್ ಏನಾಗುತ್ತೆ? ಕ್ಯಾನ್ಸಲ್ ಆಗಿಬಿಟ್ಟು ನೆಟ್ ಡೈಪೋಲ್ ಮೂಮೆಂಟ್ ಎಷ್ಟು ಬರುತ್ತೆ ಇದ್ರದ್ದು? ಕಾರ್ಬನ್ ಡೈಆಕ್ಸೈಡ್ದು ನೆಟ್ ಡೈಪೋಲ್ ಮೂಮೆಂಟ್ ಎಷ್ಟು? 0. ಸಿಮೆಟ್ರಿಕ್ ಮಾಲಿಕ್ಯೂಲ್ ಇತ್ತಂದ್ರೆ ನೆಟ್ ಡೈಪೋಲ್ ಮೂಮೆಂಟ್ ವುಡ್ ಬಿ 0. ಈಗ ನಾ ಈ ತರ ನಿಂತೇನೆ, ಹಿಂಗ ನನ್ನೊಬ್ಬರು ಫ್ರೆಂಡ್ ಈ ಕಡೆ ಒಬ್ರು ಕರೀತಾರೆ, ಈ ಕಡೆಯಿಂದ ಒಬ್ಬ somebody is pulling me here. Where will I go? I will not go anywhere because I am symmetric like this. I am linear like this. I am symmetric. Is that clear? Just like that carbon dioxide. This oxygen is pulling and this oxygen pulling. Where is the net pull? Net pull is 0. Is that clear? Ille nodri carbon disulfide ade riti partial negative, partial positive. Ee tara ee kade more electronegative. Net dipole moment estagutte? 0 agutte. Beryllium difluoride nodri, partial negative, partial positive. Net dipole moment would be 0. If the molecule is symmetric, cancellation of all the dipole moment takes place and the net dipole moment would be 0. Net dipole moment ಯಾಕೆ 0 ಆಯ್ತಲ್ಲಿ? The molecule is symmetric. ಅಂದ್ರೆ ನೀವು ಅರ್ಧ ಕಟ್ ಮಾಡ್ಬೋದು. ಅದನ್ನು ಅರ್ಧ ಕಟ್ ಮಾಡತ್ತೀರಿ ಅಂತಂದ್ರೆ the molecule would be having a cancellation of the dipole moment and the net dipole moment would be 0. Is that clear students? Right. ಇಲ್ಲಿ ನೋಡ್ರಿ ಸಿಮೆಟ್ರಿಕ್ ಮಾಲಿಕ್ಯೂಲ್ ಅಂತಂದ್ರೆ ಇದೇ ರೀತಿ ಇರಬಾರ್ದಂತ. ಇದು ಒಂದು ಆಟಮು, ಇದು 2 ಆಟಮ್. CO2 ಇಲ್ಲಿ ತೋರಿಸಿದ್ನಲ್ಲ, ಯಾವ್ಯಾವುದು? CO2, CSS ಕಾರ್ಬನ್ ಡೈಸಲ್ಫೈಡ್, ಬೆರಿಲಿಯಂ ಕ್ಲೋರೈಡ್, ಬೆರಿಲಿಯಂ ಫ್ಲೋರೈಡ್. ಈ ತರ ಇದ್ದಾಗ ಮಾತ್ರ ಸಿಮೆಟ್ರಿ ಇರುತ್ತಂತಲ್ಲ. ಸಿಮೆಟ್ರಿ ಈ ಥರ 3ಕ್ಕಿಂತ ಜಾಸ್ತಿ ಆಟಮ್ಸ್ ಇರ್ಬೋದು, 2ಕ್ಕಿಂತ ಜಾಸ್ತಿ ಆಟಮ್ಸ್ ಲಿಂಕ್ ಆದಾಗಲೂ ಕೂಡ ಸಿಮೆಟ್ರಿಕ್ ಇರ್ಬೋದು. ಹೆಂಗೆ ಅಂತ ತೋರಿಸ್ತೀನಿ ನೋಡ್ರಿ. ಇಲ್ಲೇ ನೋಡ್ರಿ, ಫಾರ್ ಎಕ್ಸಾಂಪಲ್ ಯಾವ್ದು ಕನ್ಸಿಡರ್ ಮಾಡ್ಯಾರ? ಬೋರಾನ್ ಟ್ರೈಫ್ಲೋರೈಡ್. ಇದು ಯಾವ ಮಾಲಿಕ್ಯೂಲ್? ಇದು ಬೋರಾನ್ ಟ್ರೈಫ್ಲೋರೈಡ್. ಅಂದರೆ ಒಂದು ಬೋರಾನು 3 ಫ್ಲೋರಿನ್ಗೆ ಅಟ್ಯಾಚ್ ಆಗಿದೆ. ಒಂದು ಫ್ಲೋರಿನು, ಇದು 2ನೇ ಫ್ಲೋರಿನು, ಇದು 3ನೇ ಫ್ಲೋರಿನು. ಬೋರಾನ್ ಮತ್ತು ಫ್ಲೋರಿನ್ ಮಧ್ಯ ಎಲೆಕ್ಟ್ರೋನೆಗೆಟಿವಿಟಿ ಫ್ಲೋರಿನ್ ಜಾಸ್ತಿ ಇದೆ. ಬೋರಾನ್ ಫ್ಲೋರಿನ್ ಎಲೆಕ್ಟ್ರೋನೆಗೆಟಿವಿಟಿ ಫ್ಲೋರಿನ್ ಜಾಸ್ತಿ ಇದೆ ಅಂದರೆ ಫ್ಲೋರಿನ್ ಮೇಲೆ ನೆಗೆಟಿವ್ ಚಾರ್ಜ್, ಈ ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಬೋರಾನ್ ಮೇಲೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆನಾ? ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನ್ ಅಲ್ಲಿ ಇದೆ. ಓಕೆನಾ? ರೈಟ್. ಈಗ ಇವು 2 ಬಾಂಡ್ ಯಾವ ತರ ಇದೆ? ಇದು ಟ್ರೈಗೋನಲ್ ಪ್ಲೇನಾರ್. ಇದು ಯಾವ ಜಾಮೆಟ್ರಿ ಇದೆ ಇದ್ರದ್ದು? ಯಾಕೆ ಈ ಥರ ಇದೆ ಅಂತ ಆಮೇಲೆ ಗೊತ್ತಾಗುತ್ತೆ. ಟ್ರೈಗೋನಲ್ ಪ್ಲೇನಾರ್ ಜಾಮೆಟ್ರಿ ಇರೋದ್ರಿಂದ ಈ 2 ಬಾಂಡ್ಸ್ ಏನಿದಾವಲ್ಲ, ಈ ಕಡೆನೂ ಪುಲ್ ಆಗ್ತಾ ಇದೆ, ಈ ಕಡೆನೂ ಪುಲ್ ಆಗ್ತಾ ಇದೆ. ಸೊ ನೆಟ್ ಡೈಪೋಲ್ ಮೂಮೆಂಟ್ ಯಾಕಡೆ ಇರುತ್ತೆ? ಇಲ್ಲೇ ಇರುತ್ತಲ್ವ. ಈಗ ನಾನು ಹಿಂಗೆ ನಿಂತೇನೆ ಅನ್ಕೊಳ್ರಿ, ಹಿಂಗೆ ನಿಂತಿದ್ನಲ್ಲ, ಈಗ ಹಿಂಗೆ ನಿಂತೇನೆ. ರೈಟ್? ಇಲ್ಲೇ ಒಬ್ರು ಪುಲ್ ಮಾಡ್ತಾರ, ಇಲ್ಲೇ ಒಬ್ರು ಪುಲ್ ಮಾಡ್ತಾರ. ನಾ ಎಲ್ಲಿ ಹೋಗ್ತೀನಿ? ಐ ವಿಲ್ ಗೋ ದಿಸ್ ಹಿಯರ್. ಇಫ್ ಸಮಬಡಿ
pulls me from here and here. Where will I go? I will go like this. Yes or no? Are you getting me? If I am standing like this, ಈ ಥರ ಇವೆರಡು ಬಾಂಡ್ಸ್ ತಗೋರಿ. If I am standing like this, ಈ ಕಡೆ ಒಬ್ರು pull ಮಾಡ್ತಾರೆ, ಈ ಕಡೆ ಒಬ್ರು pull ಮಾಡ್ತಾರೆ ಅಂತಂದ್ರೆ I will go like this. So net dipole moment would be here. So this is the direction of net dipole moment. ಈ ಬಾಂಡ್ದು ಎಕ್ಸಾಕ್ಟ್ಲಿ ಇಲ್ಲಿದೆ. ಸೊ ದೇ ವಿಲ್ ಬಿ ಇದರದ್ದು ಎಷ್ಟಿದೆ ಮ್ಯಾಗ್ನೆಟ್ ಡೈಪೋಲ್ ಮೂಮೆಂಟು, ಇದು ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ ಡೈಪೋಲ್ ಮೂಮೆಂಟ್ ಎಷ್ಟು ಬರುತ್ತೆ? 0 ಬರುತ್ತೆ. ಎಷ್ಟು ಬರುತ್ತೆ? 0 ಬರುತ್ತೆ. ಯಾವ ಮಾಲಿಕ್ಯೂಲ್ದು? ಬೋರಾನ್ ಟ್ರೈಫ್ಲೋರೈಡ್. ಬೋರಾನ್ 3 ಫ್ಲೋರಿನ್ ಜೊತೆ ಆಟಮ್ನು ಇದ್ದಾಗೂ ಕೂಡ ಡೈಪೋಲ್ ಮೂಮೆಂಟ್ 0 ಆಗುತ್ತೆ. ಇಲ್ಲೇ ನೋಡ್ರಿ, ಕಾರ್ಬನ್ ಮೀಥೇನ್, ಇದು ಮೀಥೇನ್ ಮಾಲಿಕ್ಯೂಲ್. ಇದು ಮೀಥೇನ್ ಮಾಲಿಕ್ಯೂಲಲ್ಲಿ ಒಂದು ಕಾರ್ಬನ್ ಅಟ್ಯಾಚ್ ಟು ಹೈಡ್ರೋಜನ್, ಅಟ್ಯಾಚ್ ಟು ಹೈಡ್ರೋಜನ್, ಅಟ್ಯಾಚ್ ಟು ಹೈಡ್ರೋಜನ್, ಅಟ್ಯಾಚ್ ಟು ಹೈಡ್ರೋಜನ್. ಕಾರ್ಬನ್ ಮತ್ತು ಹೈಡ್ರೋಜನ್ ಎಲೆಕ್ಟ್ರೋನೆಗೆಟಿವಿಟಿ ಕಂಪೇರ್ ಮಾಡಿರಿ, ಎದುರು ಜಾಸ್ತಿ ಇದೆ? ಕಾರ್ಬನ್ ಜಾಸ್ತಿ ಇರುತ್ತೆ. ಸೊ ಕಾರ್ಬನ್ ಮತ್ತು ಹೈಡ್ರೋಜನ್ ಕಂಪೇರ್ ಮಾಡಿದ್ರೆ ಇದು ಪಾರ್ಷಲ್ ನೆಗೆಟಿವ್ 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 4 ನೆಗೆಟಿವ್ ಆಯಿತು. ಇಲ್ಲೇ ಒಂದು ಪಾಸಿಟಿವ್, ಈ ಹೈಡ್ರೋಜನ್ದು ಒಂದು ಪಾಸಿಟಿವ್, ಈ ಹೈಡ್ರೋಜನ್ ಒಂದು ಪಾಸಿಟಿವ್, ಈ ಹೈಡ್ರೋಜನ್ ಒಂದು ಪಾಸಿಟಿವ್. ಡೈರೆಕ್ಷನ್ ಆ ಕಡೆಯಿಂದ ಪಾಸಿಟಿವ್ದಿಂದ ನೆಗೆಟಿವ್, ಪಾಸಿಟಿವ್ದಿಂದ ನೆಗೆಟಿವ್, ಪಾಸಿಟಿವ್ ಟು ನೆಗೆಟಿವ್, ಪಾಸಿಟಿವ್ ಟು ನೆಗೆಟಿವ್, ಪಾಸಿಟಿವ್ ಟು ನೆಗೆಟಿವ್. ಅರ್ಥ ಆಯ್ತಲ್ಲ ಸ್ಟೂಡೆಂಟ್ಸ್? ಈ 3 ಬಾಂಡ್ ನೋಡ್ರಿ, ಬಾಂಡ್ ನಂಬರ್ 1, ಬಾಂಡ್ ನಂಬರ್ 2, ಬಾಂಡ್ ನಂಬರ್ 3, ಬಾಂಡ್ ನಂಬರ್ 4. ಈ 3 ಬಾಂಡ್ ನೋಡ್ರಿ, 1 2 3 ಯಾವ ಡೈರೆಕ್ಷನ್ ಅದಾವ? ಈ ಡೈರೆಕ್ಷನ್ ಆಗಿದಾವಲ್ವಾ? ಸೊ ದಿಸ್ ಇಸ್ ದ ನೆಟ್ ಡೈಪೋಲ್ ಮೂಮೆಂಟ್ ಆಫ್ ದೀಸ್ 3 ಬಾಂಡ್ಸ್. ಈ 3 ಬಾಂಡ್ಸ್ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಈ ತರ ಇದೆ. ದಿಸ್ ಇಸ್ ಆನ್ ಎಕ್ಸಾಕ್ಟ್ಲಿ ಅಪೋಸಿಟ್ ಸೈಡ್. ಸೊ ದಿಸ್ ಕ್ಯಾನ್ಸಲ್ಸ್ ವಿತ್ ದಿಸ್. ಸೊ ನೆಟ್ ಡೈಪೋಲ್ ಮೂಮೆಂಟ್ ಇಲ್ಲಿ ಎಷ್ಟು ಬರುತ್ತೆ? ಇಲ್ಲಿ 0 ಬರುತ್ತಲ್ಲ. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಸಿಮಿಲರ್ಲಿ ವಿತ್ ಕಾರ್ಬನ್ ಟೆಟ್ರಾಕ್ಲೋರೈಡ್, ಇಲ್ಲಿ ಕಾರ್ಬನ್ ಇದೆ, ಇಲ್ಲೇನಿದೆ? ಕ್ಲೋರಿನ್, 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 ಕ್ಲೋರಿನ್. ಕಾರ್ಬನ್ ಮತ್ತು ಕ್ಲೋರಿನ್ ಕಂಪೇರ್ ಮಾಡಿದ್ರೆ ಕ್ಲೋರಿನ್ ಇಸ್ ಅ ಹ್ಯಾಲೋಜನ್. ಇಲ್ಲಿ ಪಾರ್ಷಲ್ ನೆಗೆಟಿವ್ ಚಾರ್ಜ್, ಪಾರ್ಷಲ್ ನೆಗೆಟಿವ್, ಪಾರ್ಷಲ್ ನೆಗೆಟಿವ್, ಪಾರ್ಷಲ್ ನೆಗೆಟಿವ್. ಕಾರ್ಬನ್ ಮೇಲೆ 4 ಪಾಸಿಟಿವ್ ಚಾರ್ಜ್ ಬರುತ್ತೆ. ಈಗ ಡೈರೆಕ್ಷನ್ ಚೇಂಜ್ ಆಯ್ತು ನೋಡ್ರಿ. ಈ ಕಾರ್ಬನ್ನಿಂದ ಈ ಕಡೆ, ಈ ಕಾರ್ಬನ್ನಿಂದ ಈ ಕಡೆ. ಪಾಸಿಟಿವ್ನಿಂದ ನೆಗೆಟಿವ್ ಯಾವತ್ತು ರಿಮೆಂಬರ್, ದಿಸ್ ಇಸ್ ಪಾಸಿಟಿವ್, ದಿಸ್ ಇಸ್ ನೆಗೆಟಿವ್. ಇದು ಪಾಸಿಟಿವ್, ಇದು ನೆಗೆಟಿವ್. ಇಲ್ಲೇನಾಯ್ತು ಹೇಳ್ರಿ? ಈ ಒಂದು ಬಾಂಡು, ಈ ಒಂದು ಬಾಂಡು, ಈ ಒಂದು ಬಾಂಡ್. ಬಾಂಡ್ ನಂಬರ್ 1, ಬಾಂಡ್ ನಂಬರ್ 2, ಬಾಂಡ್ ನಂಬರ್ 3, ಬಾಂಡ್ ನಂಬರ್ 4. ಬಾಂಡ್ ನಂಬರ್ 1 2 3 ನೋಡ್ರಿ ಯಾವ ಡೈರೆಕ್ಷನ್ ಆಗದಾವ? ದೇ ಆರ್ ಕಮಿಂಗ್ ಟುವರ್ಡ್ಸ್ ಮೀ. 1 2 3. ಸೊ ನೆಟ್ ಡೈಪೋಲ್ ಮೂಮೆಂಟ್ ವುಡ್ ಬಿ ಹಿಯರ್. ಇಫ್ ದ ನೆಟ್ ಡೈಪೋಲ್ ಮೂಮೆಂಟ್ ವುಡ್ ಬಿ ಹಿಯರ್ ಆಫ್ ದಿಸ್ 3 ಬಾಂಡ್, ಈ ಬಾಂಡ್ ಎಷ್ಟೈತಿ? ಇಲ್ಲಿದೆ ಅಲ್ವಾ? ಸೊ ದಿಸ್ ಕ್ಯಾನ್ಸಲ್ಸ್ ವಿತ್ ದಿಸ್. ಸೊ ನೆಟ್ ಡೈಪೋಲ್ ಮೂಮೆಂಟ್ ವುಡ್ ಬಿ ಹೌ ಮಚ್? 0. ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು, ನಾ ಏನು ನಿಮ್ಗೆ ಹೇಳತ್ತೀನಿ ಅಂತಂದ್ರೆ, ಡೈಪೋಲ್ ಮೂಮೆಂಟ್ 0 ಆಗ್ಬೇಕಂತಂದ್ರೆ ಈ ಥರ ಸಿಮೆಟ್ರಿಕ್ ಇರಬೇಕಂತಿಲ್ಲ, ಈ ಥರ ಲೀನಿಯರ್ ಇರಬೇಕಂತಿಲ್ಲ, ಈ ಥರ ಸಿಮೆಟ್ರಿಕ್ಕು ಇರ್ಬೋದು. ಅವಾಗಲೂ ಕೂಡ ಡೈಪೋಲ್ ಮೂಮೆಂಟ್ 0 ಆಗ್ಬೋದು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಡೈಪೋಲ್ ಮೂಮೆಂಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯು ಆರ್ ಹ್ಯಾವಿಂಗ್ ಅ ಫಾರ್ಮುಲಾ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಫಾರ್ ಆಬ್ಜೆಕ್ಟಿವ್ಸ್. ಇದ್ರ ಮೇಲೆ ಕೆಲವೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಆಮೇಲೆ. ಸಪೋಸ್ ಐ ಆಮ್ ಹ್ಯಾವಿಂಗ್ ಅ AB ಬಾಂಡ್. ಇದು ಒಂದು ಬಾಂಡ್ ಶೋಯಿಂಗ್ ಇದರ ಡೈಪೋಲ್ ಮೂಮೆಂಟ್ μ1. ಇದು ಒಂದು ಪೋಲಾರ್ ಬಾಂಡ್ ಶೋಯಿಂಗ್ ಅ ಡೈಪೋಲ್ ಮೂಮೆಂಟ್ ಆಫ್ μ2. 2 ಬಾಂಡ್ ಮಧ್ಯೆ ಇರೋದು ಆ್ಯಂಗಲು ಟೀಟಾ ಅಂತಂದರೆ ಅವಾಗ ಇದು ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್. ನಾ ಹೇಳಿದ್ನಲ್ಲ ನಿಮಗೆ, ಇಲ್ಲಿಂದನೂ ಒಬ್ಬರು ಸಂಬಡಿ ಇಸ್ ಪುಲ್ಲಿಂಗ್ ಮೀ, ಐ ವಿಲ್ ಆಟೋಮೆಟಿಕ್ಲಿ ಗೋ ಹಿಯರ್. ಎಸ್ ಆರ್ ನೋ? ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಬರುತ್ತಲ್ಲ, ಈ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಕ್ಯಾಲ್ಕುಲೇಟ್ ಮಾಡುವಂಥ ಫಾರ್ಮುಲಾ ಇದು. ಏನು? ರೂಟ್ ಆಫ್ μ1 ಸ್ಕ್ವೇರ್ ಪ್ಲಸ್ μ2 ಸ್ಕ್ವೇರ್ ಪ್ಲಸ್ 2 μ1 μ2 ಇಂಟು ಕಾಸ್ ಥೀಟಾ. μ1 ಸ್ಕ್ವೇರ್ ಪ್ಲಸ್ μ2 ಸ್ಕ್ವೇರ್ ಪ್ಲಸ್ 2 μ1 μ2 ಇಂಟು ಕಾಸ್ ಥೀಟಾ. μ1 and μ2 ಆರ್ dipole moments of the bonds. Theta is the angle made between the 2 bonds. Is that clear students? Right. ಇಲ್ಲೇ ನೋಡ್ರಿ, ದಿಸ್ ಇಸ್ ಅ ವೆರಿ 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 ಇಂಪಾರ್ಟೆಂಟ್ ಕೇಸ್, ಅ ಟಿಪಿಕಲ್ ಕೇಸ್. ಈಗ ನೀವೇನಂತೀರಿ? ಡೈಪೋಲ್ ಮೂಮೆಂಟನ್ನು ಏನಂದ್ರಿ ನೀವು? ಫಸ್ಟು ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು ಏನಂತ ಬರೀತೀರಿ? Q ಇಂಟು ಡಿ ಅಂತ ಬರೀತೀರಿ. Q ಅಂದರೆ ಏನದು? ಚಾರ್ಜ್. ಇಲ್ಲೇ ತೋರಿಸ್ತೀನಿ ನಾನು ನಿಮಗೆ. ಐ ವಿಲ್ ಶೋ ಯು ಹಿಯರ್. ಡೈಪೋಲ್ ಮೂಮೆಂಟ್ ಆಫ್ ಹೈಡ್ರೋಜನ್ ಫ್ಲೋರೈಡ್ ಜಾಸ್ತಿ ಯಾಕಂತಂದ್ರಿ ನೀವು? ಡೈಪೋಲ್ ಮೂಮೆಂಟ್ ಆಫ್ ಹೈಡ್ರೋಜನ್ ಫ್ಲೋರೈಡ್ ಫ್ಲೋರಿನ್ದು ಜಾಸ್ತಿ ಯಾಕಂತಂದ್ರಿ? ಬಿಕಾಸ್ ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್. ಫ್ಲೋರಿನ್ದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಅದು ಭಾಳ ಎಲೆಕ್ಟ್ರಾನ್ಸನ್ನು ಪುಲ್ ಮಾಡುತ್ತೆ, ಆವಾಗ ಭಾಳ ಕ್ಯೂ ಅನ್ನು ಡೆವಲಪ್ ಮಾಡುತ್ತೆ. ಇಟ್ ವಿಲ್ ಡೆವಲಪ್ ಮೋರ್ ಕ್ಯೂ. ಇಟ್ ವಿಲ್ ಡೆವಲಪ್ ಮೋರ್ ಚಾರ್ಜ್. ಅದಕ್ಕೆ HF ಅಲ್ಲಿ ಕ್ಯೂ ವ್ಯಾಲ್ಯೂ ಹೈ ಇರೋದರಿಂದ, ಕ್ಯೂ ವ್ಯಾಲ್ಯೂ ಯಾಕೆ ಹೈ ಇದೆ?
ಎಲೆಕ್ಟ್ರೋನೆಗೆಟಿವಿಟಿ ಹೈ ಇದೆ. ಎಲೆಕ್ಟ್ರೋನೆಗೆಟಿವಿಟಿ ಹೈ ಇರುತ್ತೆ, ಕ್ಯೂ ಹೈ ಇರುತ್ತೆ, ಡೈಪೋಲ್ ಮೂಮೆಂಟ್ ಹೈ ಇರುತ್ತೆ. ದ ಸೇಮ್ ಲಾಜಿಕನ್ನು ಅಪ್ಲೈ ಮಾಡಿಬಿಟ್ಟು ಒಂದು ಎಕ್ಸಾಂಪಲ್ ಇದೆ. ಏನು ಇದು? ಯಾವ ಮಾಲಿಕ್ಯೂಲ್ ಇದು? NH3 ಮಾಲಿಕ್ಯೂಲ್ ಇದು. ಇದು ಯಾವ ಮಾಲಿಕ್ಯೂಲ್ ಇದು? NH3. ಇದು ಯಾವ ಮಾಲಿಕ್ಯೂಲ್ ಇದು? NF3. ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದಿಲ್ಲಿ? ಹೈಲಿ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ ಯಾವುದು? ಫ್ಲೋರಿನ್. ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ ಅಲ್ವಾ, ಇಲ್ಲಿ ಕ್ಯೂ ವ್ಯಾಲ್ಯೂ ಹೈ ಇದೆ ಅಲ್ವಾ. ಕ್ಯೂ ವ್ಯಾಲ್ಯೂ ಹೈ ಇದ್ರೆ ಇದ್ರ ಡೈಪೋಲ್ ಮೂಮೆಂಟ್ ಹೈ ಇರಬೇಕಲ್ಲ. ಬಟ್ NH3 NF3 ಕಂಪೇರ್ ಮಾಡಿದರೆ NF3 ಡೈಪೋಲ್ ಮೂಮೆಂಟು 0.24 ಡಿಬಾಯ್. ನಿಮಗೆ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಇದರ ಡೈಪೋಲ್ ಮೂಮೆಂಟ್ ಎಷ್ಟಿದೆ? 0.24 ಇದೆ. ಇದರ ಡೈಪೋಲ್ ಮೂಮೆಂಟು 1.47 ಡಿಬಾಯ್. The dipole moment of NH3 is more than NF3. Most of the time ಈ ಕ್ವಶನ್ ಕೇಳ್ತಾರೆ ಎಕ್ಸಾಮಿಗೆ. Dipole moment of NH3 is more than NF3 even though electronegativity is high here. ಯಾಕೆ ಅಂತ ನೋಡ್ರಿ, ಇಲ್ಲೇ ನೋಡೋಣ. ಈಗ ನೈಟ್ರೋಜನ್, ಹೈಡ್ರೋಜನ್ ಇದಕ್ಕೇನಿದೆ? ಪಿರಾಮಿಡಲ್ ಸ್ಟ್ರಕ್ಚರ್. ಇದಕ್ಕೂ ಪಿರಾಮಿಡಲ್ ಸ್ಟ್ರಕ್ಚರ್. ಇದಕ್ಕೆ ಪಿರಾಮಿಡಲ್ ಸ್ಟ್ರಕ್ಚರ್ ಇದೆ, ಇದಕ್ಕೂ ಪಿರಾಮಿಡಲ್ ಸ್ಟ್ರಕ್ಚರ್ ಇದೆ. ಇಲ್ಲೇ ಏನಾಗುತ್ತೆ ನೋಡ್ರಿ, ನೈಟ್ರೋಜನ್, ನೈಟ್ರೋಜನ್ ಫ್ಲೋರಿನ್. ನೈಟ್ರೋಜನ್ ಮತ್ತೆ ಹೈಡ್ರೋಜನ್ ಮಧ್ಯ ಬಾಂಡ್, ವಿಚ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್? ನೈಟ್ರೋಜನ್ ಇಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಲ್ವಾ. ಸೊ ದೇರ್ ಫೋರ್ ದ ಆರೋ ಮಾರ್ಕ್ ಇಸ್ ಟುವರ್ಡ್ಸ್ ನೈಟ್ರೋಜನ್. ಹಿಯರ್ ದ ಆರೋ ಮಾರ್ಕ್ ಇಸ್ ಟುವರ್ಡ್ಸ್ ನೈಟ್ರೋಜನ್. What is the direction of the dipole moment of this lone pair? Here, agale helidinalla, you have to consider this direction because electrons are away from the nucleus which is positively charged, and your direction of the dipole moment should be from positive to negative. So therefore this is the direction of the dipole moment of the electron. Net dipole moment of these three bonds ಎಷ್ಟಿದೆ? ಇಲ್ಲಿದೆ ಅಲ್ವಾ. ಇದರ ಡೈಪೋಲ್ ಮೂಮೆಂಟ್ ಇಲ್ಲಿದೆ ಅಲ್ವಾ. ಎಲ್ಲ ಒಂದೆಡೆ. ಇದರ ಡೈರೆಕ್ಷನು, ಈ ಮೂರು ಬಾಂಡ್ದ ಡೈರೆಕ್ಷನು, ಇದರ ಡೈರೆಕ್ಷನು ಆಲ್ ಟುಗೆದರ್ ಏನಾಗತ್ತದ? ಇಲ್ಲಿ ಆ್ಯಡ್ ಆಗತ್ತದ. ಎಸ್ ಆರ್ ನೋ? ದರ್ ಇಸ್ ಅ ಅಡಿಷನ್ ಆಫ್ ಡೈಪೋಲ್ ಮೂಮೆಂಟ್ ಆಫ್ ದ ಲೋನ್ ಪೇರ್ ಆಸ್ ವೆಲ್ ಆಸ್ ದ ರಿಸಲ್ಟಂಟ್ ಬಾಂಡ್ಸ್ ಆಫ್ ದ ರಿಸಲ್ಟಂಟ್ ಡೈಪೋಲ್ ಮೂಮೆಂಟ್ ಆಫ್ ದ 3 NH ಬಾಂಡ್. ಅರ್ಥ ಆಯ್ತಾ? ಇಲ್ಲಿ 3 NH ಬಾಂಡ್ದು ರಿಸಲ್ಟಂಟ್ ಡೈಪೋಲ್ ಮೂಮೆಂಟು ಪ್ಲಸ್ ಲೋನ್ ಪೇರ್ದು ಡೈಪೋಲ್ ಮೂಮೆಂಟ್ ಎರಡು ಏನಾಗ್ತಾ ಇದೆ? ಆ್ಯಡ್ ಆಗ್ತಾ ಇದೆ. ಬಿಕಾಸ್ ಇಟ್ ಇಸ್ ಇನ್ ದಿಸ್ ಡೈರೆಕ್ಷನ್, ಇನ್ ದಿಸ್ ಡೈರೆಕ್ಷನ್. ಯಾವುದು ಕ್ಯಾನ್ಸಲ್ ಆಗ್ತಾ ಇಲ್ಲ. ಕ್ಯಾನ್ಸಲ್ ಯಾವಾಗ ಆಗ್ತಾವ? ಇಫ್ ದೇ ಆರ್ ಇನ್ ದ ಅಪೋಸಿಟ್ ಡೈರೆಕ್ಷನ್. ಎಸ್ ಆರ್ ನೋ? ಬಟ್ ವಾಟ್ ಅಬೌಟ್ ಹಿಯರ್? N and F ಮಧ್ಯ ಹೋಲಿಸಿದ್ರೆ Fದ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ. ಇಲ್ಲಿ Fದ ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇದೆ. ಸೊ ನಿಮ್ದು ಡೈರೆಕ್ಷನ್ ಆಫ್ ದ ಡೈಪೋಲ್ ಮೂಮೆಂಟ್ ಏನಾಯಿತು? ನೈಟ್ರೋಜನ್ನಿಂದ ಫ್ಲೋರಿನ್ ನಿಮ್ಮ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್. ಬಟ್ ವಾಟ್ ಅಬೌಟ್ ದಿಸ್? ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಅವೇ ಫ್ರಮ್ ದ ನ್ಯೂಕ್ಲಿಯಸ್ is positively charged, positive to negative. This I will take as the direction of the lone pair of dipole moment of the lone pair. ಈ ಮೂರು ಬಾಂಡ್ದು ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಯಾವ ಕಡೆ ಇದೆ? ಈ ಕಡೆ ಇದೆ ಅಲ್ವಾ. ಈ ಕಡೆ ಇರೋದ್ರಿಂದ ಇಲ್ಲಿ ಈ ಕಡೆ ಇದೆ. ಇಲ್ಲಿ ಏನಾಗುತ್ತೆ? ಕ್ಯಾನ್ಸಲೇಷನ್ ಆಗುತ್ತೆ. ಕ್ಯಾನ್ಸಲೇಷನ್ ಆದರೆ ದ ಟೋಟಲ್ ಡೈಪೋಲ್ ಮೂಮೆಂಟ್ ವುಡ್ ಬಿ ಲೆಸ್. ಅರ್ಥ ಆಯ್ತಾ? ಕ್ವಶನ್ ಎಕ್ಸಾಮ್ಗೆ ಕೇಳಿದ್ರ ಫಸ್ಟು ಇವೆರಡು ಡಯಾಗ್ರಾಮ್ ಬರೀಬೇಕು, ಈ ಥರ ಆರೋ ಮಾರ್ಕ್ ತೋರಿಸ್ಬೇಕು. ಇಲ್ಲಿ ಏನನ್ಬೇಕು? ಇಲ್ಲಿ ರಿಸಲ್ಟಂಟ್ ಡೈಪೋಲ್ ಮೊಮೆಂಟ್ ಆಫ್ 3 NH ಬಾಂಡ್ adds to the dipole moment of lone pair. ಇಲ್ಲೇನಾಗುತ್ತೆ? ರಿಸಲ್ಟಂಟ್ ಡೈಪೋಲ್ ಮೊಮೆಂಟ್ ಆಫ್ 3 NF ಬಾಂಡ್ ಏನಾಗುತ್ತೆ? ಇಲ್ಲಿ ಕ್ಯಾನ್ಸಲ್ಸ್ ವಿತ್ ಡೈಪೋಲ್ ಮೊಮೆಂಟ್ ಆಫ್ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್. ಇಲ್ಲಿ ಕ್ಯಾನ್ಸಲ್ ಆಗೋದ್ರಿಂದ ಡೈಪೋಲ್ ಮೂಮೆಂಟ್ ಕಡಿಮೆ ಆಗುತ್ತೆ, ಇಲ್ಲಿ ಆ್ಯಡ್ ಆಗೋದ್ರಿಂದ ಡೈಪೋಲ್ ಮೂಮೆಂಟ್ ಜಾಸ್ತಿ ಆಗುತ್ತೆ. ಇದು ನಿಮಗೆ ನೆನಪಿರಬೇಕು. ನೀವು ಓನ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಫ್ಲೋರಿನ್ ಅದ ಹೈಲಿ ಎಲೆಕ್ಟ್ರೋನೆಗೆಟಿವ್ ಅಂತ ಸರ್ ಹೇಳ್ಯಾರ. ಸೊ ದೇರ್ ಫೋರ್ ಇಲ್ಲಿ ಕ್ಯೂ ವ್ಯಾಲ್ಯೂ ಭಾಳ ಇರ್ತದೆ. ಸೊ ಇದಕ್ಕೆ ಡೈಪೋಲ್ ಮೂಮೆಂಟ್ ಭಾಳ ಇರ್ತದೆ ಅಂತಂದ್ರೆ ನಿಮಗೆ ಭಾಳ ಮಾರ್ಕ್ಸ್ ಕೊಡೋದಿಲ್ಲ, ನಿಮಗೆ 0 ಮಾರ್ಕ್ಸ್ ಕೊಡ್ತಾರೆ.
Is that clear? So this is what is the special case or a special case repeatedly asked in exam. Okay, right. ಇಲ್ಲೇ ನೋಡ್ರಿ ಕೆಲವೊಂದು ಎಕ್ಸಾಂಪಲ್ ಇದಾವೆ NCERT ಬುಕ್ನಾಗಿಂದ. ಆಲ್ರೆಡಿ ಇದನ್ನು ಮಾಡಿದ್ದೀನಿ ನಾನು. HF, HCl, HBr, HI ಇಲ್ಲಿ ಎರಡೆರಡು ಆಟಮ್ಸ್ ಇದಾವೆ. ಎಲೆಕ್ಟ್ರೋನೆಗೆಟಿವಿಟಿ ಕಡಿಮೆ ಆಗುತ್ತೆ, ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. Q ಕಡಿಮೆ ಆಗುತ್ತೆ, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸಸ್, Q decreases, dipole moment decreases. As simple as that. Yes or no? ಯಾಕಂದ್ರೆ ಎರಡೆರಡು ಆಟಮ್ ಇದಾವೆ. What about H2? H2 is what? In the case of H2, there is no electronegativity difference at all. No charges are developed at all. So dipole moment automatically 0 ಆಗುತ್ತೆ. ಅದೇ ರೀತಿ ನೋಡ್ರಿ ಹೈಡ್ರೋಜನು, ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ನೋಡ್ರಿ ಇದು ಕ್ಯಾನ್ಸಲ್ ಆಯ್ತಾ, 0 ಆಯ್ತಾ. BF3 ಅಲ್ಲಿ ನೋಡ್ರಿ 0 ಆಯಿತು, ಸಿಮೆಟ್ರಿಕ್ ಮಾಲಿಕ್ಯೂಲ್. CCl4 ನ್ಯೂಟ್ರಲ್ ಸಿಮೆಟ್ರಿಕ್ ಮಾಲಿಕ್ಯೂಲ್. CH4 ನ್ಯೂಟ್ರಲ್ ಮಾಲಿಕ್ಯೂಲ್. ರೆಸ್ಟ್ ಆಫ್ ದಮ್ ಇಲ್ಲೇ ನೋಡ್ರಿ ಆಕ್ಸಿಜನ್ ಮತ್ತೆ ಸಲ್ಫರ್ನಲ್ಲಿ ಏನಾಗಿದೆ, ಎಲೆಕ್ಟ್ರೋನೆಗೆಟಿವಿಟಿ ಡಿಕ್ರೀಸ್ ಆಗುತ್ತೆ, ಡೈಪೋಲ್ ಮೂಮೆಂಟು ಕೂಡ ಡಿಕ್ರೀಸ್ ಆಗುತ್ತೆ. ಆಸ್ ಸಿಂಪಲ್ ಆಸ್ ದಟ್. NH3 NF3 ಅಂತೂ ನಾವು ಮಾಡಿದ್ದೀವಿ ಈಗ ಎಕ್ಸಾಂಪಲ್. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? So this is how you should be able to figure out the dipole moment and compare them. Next, coming to partial covalent character of ionic bonds. Partial covalent character of ionic bonds. ನಾವೇನು ಕಲ್ತಿದ್ದೀವಿ ಈಗ? We have studied covalent bond ನಲ್ಲಿ ionic character ಇದೆ. Covalent bond ಅಲ್ಲಿ partial positive partial negative charge ಕ್ರಿಯೇಟ್ ಆಗುತ್ತಲ್ಲ, covalent bond ಅಲ್ಲಿ partial positive partial negative charge ಕ್ರಿಯೇಟ್ ಆಗುತ್ತಲ್ಲ. ಸೊ ಆ ಥರ ಅಲ್ಲಿ partial covalent bond ನಲ್ಲಿ ionic character ಇರುತ್ತೆ. ಬಟ್ ಅಯಾನಿಕ್ ಬಾಂಡಲ್ಲೂ ಕೂಡ ಕೋವಲೆಂಟ್ ಕ್ಯಾರೆಕ್ಟರ್ ಡೆವಲಪ್ ಆಗಿರುತ್ತೆ. ಅಯಾನಿಕ್ ಬಾಂಡಲ್ಲೂ ಕೂಡ ಕೋವಲೆಂಟ್ ಕ್ಯಾರೆಕ್ಟರ್ ಡೆವಲಪ್ ಆಗಿರುತ್ತೆ. ಹೆಂಗೆ ಡೆವಲಪ್ ಆಗಿರುತ್ತೆ ಅಂತ ನೋಡೋಣ. ಈಗ ಒಂದು ಅಯಾನಿಕ್ ಬಾಂಡನ್ನು ಕನ್ಸಿಡರ್ ಮಾಡೋಣ. ಹೆಂಗೆ? ಒಂದು ನಮ್ಮ ಹತ್ರ ಏನಿದೆ ನೆಗೆಟಿವ್, ಒಂದು ನಮ್ಮ ಹತ್ರ ಏನಿದೆ ನೆಗೆಟಿವ್ ಅಯಾನ್ ಇದೆ. ಏನಿದು? ನೆಗೆಟಿವ್ ಅಯಾನ್. ಇನ್ನೊಂದು ಏನು ಕನ್ಸಿಡರ್ ಮಾಡೋಣ? ಪಾಸಿಟಿವ್ ಅಯಾನನ್ನು ಕನ್ಸಿಡರ್ ಮಾಡೋಣ. ಈ ಪಾಸಿಟಿವ್ ಅಯಾನು ಈ ನೆಗೆಟಿವ್ ಅಯಾನ್ ಹತ್ರ ಬಂದಾಗ, ಒಂದು ಪಾಸಿಟಿವ್ ಅಯಾನ್ ಇದೆ, ಇದು ನೆಗೆಟಿವ್ ಅಯಾನ್ ಇದೆ. ಪಾಸಿಟಿವ್ ಅಯಾನು ನೆಗೆಟಿವ್ ಅಯಾನ್ ಹತ್ರ ಬಂದಾಗ ಏನು ಮಾಡುತ್ತೆ? ಅದು ನೆಗೆಟಿವ್ ಪಾಸಿಟಿವ್ ಅಯಾನ್ ಇದ್ದದ್ದು ನೆಗೆಟಿವ್ ಚಾರ್ಜ್ ಅನ್ನು ಅಟ್ರಾಕ್ಟ್ ಮಾಡ್ಕೋತೆ. ಇಟ್ ವಿಲ್ ಬಿ ವಾಟ್ ಇಟ್ ವಿಲ್ ಡೂ ಇಸ್ ಇಟ್ ವಿಲ್ ನ್ಯೂಟ್ರಲೈಸ್ ದ್ಯಾಟ್. ಯಾವುದನ್ನ? ಆನ್ ಅಯಾನ್ ಮೇಲೆ ಏನು ನೆಗೆಟಿವ್ ಚಾರ್ಜ್ ಇರುತ್ತೆ, ಎಕ್ಸ್ಟ್ರಾ ಎಲೆಕ್ಟ್ರಾನ್ಸ್ ಏನು ಇರ್ತಾವಲ್ಲ ಜಾಸ್ತಿ, ಆ ಎಲೆಕ್ಟ್ರಾನ್ಸನ್ನು ಪಾಸಿಟಿವ್ ಅಯಾನ್ ಅಟ್ರಾಕ್ಟ್ ಮಾಡ್ಕೊಂಡು ಬಿಡುತ್ತೆ. ಇಸ್ ದ್ಯಾಟ್ ಕ್ಲಿಯರ್? ಎಷ್ಟು ಅಟ್ರಾಕ್ಟ್ ಮಾಡುತ್ತಲ್ಲ ಅಷ್ಟು ನ್ಯೂಟ್ರಲೈಸ್ ಆಗುತ್ತೆ. ಯಾವಾಗ ಅವು ನ್ಯೂಟ್ರಲ್ ಆಗ್ತಾವಲ್ಲ ಅವಾಗ ಅಯಾನಿಕ್ ಕ್ಯಾರೆಕ್ಟರ್ ಕಳ್ಕೊಂಡು ಹೋಯ್ತು, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ಸ್ ಹೋಯ್ತು. ಯಾವಾಗ ಅವು ನ್ಯೂಟ್ರಲ್ ಆಗ್ತಾವಲ್ಲ ಅವಾಗ ಅಯಾನಿಕ್ ಕ್ಯಾರೆಕ್ಟರ್ ಕಳ್ಕೊಂಡು ಕೋವಲೆಂಟ್ ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ಇರುತ್ತೆ. ಸೊ ಹೌ ಕೋವಲೆಂಟ್ ಕ್ಯಾರೆಕ್ಟರ್ ಡೆವಲಪ್ಸ್? When the positive ion approaches the negative ion, it will neutralize that. It will neutralize that by disturbing its negative charge, by attracting its negative charge, by neutralizing both of them. ಆವಾಗ ಕೋವಲೆಂಟ್ ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ, ಅಯಾನಿಕ್ ಕ್ಯಾರೆಕ್ಟರ್ ಕಡಿಮೆ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಈ ಪರ್ಟಿಕ್ಯುಲರ್ ಪ್ರಾಸೆಸ್ಗೆ ಏನಂತಾರ? ಪೋಲರೈಸೇಷನ್. ಪೋಲರೈಸೇಷನ್. ವಾಟ್ ಇಸ್ ಪೋಲರೈಸೇಷನ್? Polarization is nothing but what? Neutralization of negative ion by a positive ion when they approach each other. When they approach, in simple terms idu. Simple terms, very simple term. Positive ion negative ion hatra bandre neutralize ಆಗುತ್ತೆ. ಆ ಪರ್ಟಿಕ್ಯುಲರ್ ಪ್ರೊಸೆಸ್ಗೆ ಏನಂತಾರೆ? ಪೋಲರೈಸೇಷನ್. ಪೋಲರೈಸಿಂಗ್ ಪವರ್ ಅಂದ್ರೆ ಏನು? ಪೋಲರೈಸ್ ಮಾಡ್ತಾ ಇರೋದು ಯಾವುದು? ನ್ಯೂಟ್ರಲೈಸ್ ಮಾಡ್ತಾ ಇರೋದು ಯಾವುದು? ಡಿಸ್ಟಾರ್ಟ್ ಮಾಡ್ತಾ ಇರೋದು ಯಾವುದು? ಡಿಸ್ಟರ್ಬ್ ಮಾಡ್ತಾ ಇರೋದು ಯಾವುದು? ಪಾಸಿಟಿವ್ ಅಯಾನ್. ಇದು ಏನಿದು? ಅಬಿಲಿಟಿ ಆಫ್ ಪಾಸಿಟಿವ್ ಅಯಾನ್ ಟು ನ್ಯೂಟ್ರಲೈಸ್ ಆರ್ ಅಟ್ರಾಕ್ಟ್ ನೆಗೆಟಿವ್ ಅಯಾನ್. ಇದಕ್ಕೇನಂತಾರ? ಪೋಲರೈಸಿಂಗ್ ಪವರ್. ಅಂದ್ರೆ ಪೋಲರೈಸಿಂಗ್ ಪವರ್ ಈಸ್ ಅಸೋಸಿಯೇಟೆಡ್ ವಿತ್ ವಾಟ್? ಪಾಸಿಟಿವ್ ಅಯಾನ್. ಈ ಪಾಸಿಟಿವ್ ಅಯಾನ್ ಎಷ್ಟು ಪೋಲರೈಸಿಂಗ್ ಪವರ್ ಇರುತ್ತೋ ಅದರ ಮೇಲೆ ಇದು ಪೋಲರೈಸ್ ಆಗುತ್ತೆ. ಯಾವುದು? ನೆಗೆಟಿವ್ ಅಯಾನ್ ಪೋಲರೈಸ್ ಆಗುತ್ತೆ. ಪೋಲರೈಸ್ ಅಂದ್ರೆ ಇಲ್ಲಿ ನ್ಯೂಟ್ರಲೈಸ್. ನೆನ್ಪಿಟ್ಕೊಡ್ರಿ, ಚಾರ್ಜಸ್ ಕಡಿಮೆ ಆಗೋದು, ಚಾರ್ಜಸ್ ಒಂದಕ್ಕೊಂದು ಸೇರಿ ಚಾರ್ಜಸ್ ನ್ಯೂಟ್ರಲೈಸ್ ಆಗೋದು. ಆಸ್ ಸಿಂಪಲ್ ಆಸ್ ದ್ಯಾಟ್.
ಪೋಲರೈಸಬಿಲಿಟಿ ಅಂದ್ರೆ ಏನು? ಅಬಿಲಿಟಿ ಟು ಗೆಟ್ ಪೋಲರೈಸ್ಡ್. ಅಬಿಲಿಟಿ ಟು ಗೆಟ್ ಪೋಲರೈಸ್ಡ್. ಯಾವ್ದು ಪೋಲರೈಸ್ ಆಗ್ತಾ ಇದೆ? ಆನಯಾನ್ ಪೋಲರೈಸ್ ಆಗ್ತಾ ಇದೆ. ಸೊ ಇಟ್ ಈಸ್ ದ ability of anion to get polarized. Ability of the anion to get polarized. ಅದಕ್ಕೆ ಏನಂತಾರ? ಪೋಲರೈಸಬಿಲಿಟಿ ಅಂತ. ಪೋಲರೈಸೇಷನ್ ಅಂದ್ರೆ ಈ ತರ ನ್ಯೂಟ್ರಲೈಸ್ ಮಾಡುವಂತ ಒಂದು ಫಿನಾಮಿನಾ. ಪಾಸಿಟಿವ್ ಅಯಾನ್ಗೆ ಇರುವಂತ ನ್ಯೂಟ್ರಲೈಸ್ ಮಾಡುವಂತ ಒಂದು ಫಿನಾಮಿನಾಗೆ ಏನಂತಾರ? ಪೋಲರೈಸಿಂಗ್ ಪವರ್. ನೆಗೆಟಿವ್ ಅಯಾನ್ಗೆ ಪೋಲರೈಸ್ ಆಗುವಂಥ ಒಂದು ಅಬಿಲಿಟಿಗೆ ಏನಂತಾರ? ಪೋಲರೈಸಬಿಲಿಟಿ. ಇಸ್ ದಟ್ ಕ್ಲಿಯರ್? ಎಷ್ಟು ಪೋಲರೈಸಬಿಲಿಟಿ ಆಗುತ್ತೋ, ಎಷ್ಟು ಪೋಲರೈಸ್ ಆಗ್ತಾವ, ಅಷ್ಟು ಅವು ದೇ ಆರ್ ಗೋಯಿಂಗ್ ಟು ಲೂಸ್ ದೇರ್ ಅಯಾನಿಕ್ ಕ್ಯಾರೆಕ್ಟರ್ ಆ್ಯಂಡ್ ಡೆವಲಪ್ ವಾಟ್? ಕೋವಲೆಂಟ್ ಕ್ಯಾರೆಕ್ಟರ್. ಎಷ್ಟು ನ್ಯೂಟ್ರಲೈಸ್ ಆಗ್ತಾವ ಅಷ್ಟು ಅಯಾನಿಕ್ ಕ್ಯಾರೆಕ್ಟರ್ ಹೋಗುತ್ತೆ, ಅಷ್ಟು ಪಾಸಿಟಿವ್, ಅಷ್ಟು ಪೋಲಾರ್ ಕ್ಯಾರೆಕ್ಟರ್ ಬರುತ್ತೆ. ಐ ಮೀನ್ ಕೋವಲೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಎಷ್ಟು ನ್ಯೂಟ್ರಲೈಸ್ ಆಗುತ್ತೋ ಅಷ್ಟು ಅಯಾನಿಕ್ ಕ್ಯಾರೆಕ್ಟರ್ ಹೋಗುತ್ತೆ, ಕೋವಲೆಂಟ್ ಕ್ಯಾರೆಕ್ಟರ್ ಬರುತ್ತೆ. ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ವಾಟ್? ಇಟ್ ಈಸ್ ಕಾಲ್ಡ್ ಆಸ್ ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್. ಪಾರ್ಷಿಯಲ್ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ಅಯಾನಿಕ್ ಬಾಂಡ್. ಅಯಾನಿಕ್ ಬಾಂಡಲ್ಲಿ ಇರುವಂಥ ಚಾರ್ಜಸ್ ನ್ಯೂಟ್ರಲೈಸ್ ಆಗ್ತಾ ಇದ್ದಾವ, ಕೋವಲೆಂಟ್ ಕ್ಯಾರೆಕ್ಟರ್ ಡೆವಲಪ್ ಆಗ್ತಾ ಇದೆ. ಇಸ್ ದಟ್ ಕ್ಲಿಯರ್? ದಟ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಪೋಲರೈಸಬಿಲಿಟಿ. ಈಗ ನೋಡ್ರಿ, ಪೋಲರೈಸಿಂಗ್ ಪವರ್ ಆಫ್ ದ ಕ್ಯಾಟಯಾನ್. ಕ್ಯಾಟಯಾನ್ ಈಸ್ ಪೋಲರೈಸಿಂಗ್. ಪೋಲರೈಸಿಂಗ್ ಪವರ್ ಆಫ್ ದ ಕ್ಯಾಟಯಾನ್ ಆ್ಯಂಡ್ ಪೋಲರೈಸಬಿಲಿಟಿ ಆಫ್ ಆನಯಾನ್. ನೆನ್ಪಿಟ್ಕೊಡ್ರಿ, ಇದರ ಮೇಲೆ ಒಂದು JEE ಕ್ವಶನ್ ಕೇಳ್ಯಾರ ಈ ವರ್ಷ. ಅದನ್ನು ಸಾಲ್ವ್ ಮಾಡ್ತೀವಿ ನಾವೀಗ. ಓಕೆ, ಪೋಲರೈಸಬಿಲಿಟಿ ಆಫ್ ವಾಟ್? ಆನಯಾನ್. ಪೋಲರೈಸಿಂಗ್ ಪವರ್ ಈಸ್ ಆಫ್ ವಾಟ್? ಕ್ಯಾಟಯಾನ್. ಆ್ಯಂಡ್ ಹೆನ್ಸ್ ಎರಡು ಏನು ಮಾಡ್ತಾವ ಅವಾಗ? ಕೋವಲೆಂಟ್ ಬಾಂಡನ್ನು ಫಾರ್ಮ್ ಮಾಡ್ತಾವ. ಇಸ್ ದಟ್ ಕ್ಲಿಯರ್? ಎಷ್ಟು ಪೋಲರೈಸಬಿಲಿಟಿ ಆಫ್ ನೆಗೆಟಿವ್ ಅಯಾನ್ ಜಾಸ್ತಿ ಇರುತ್ತೆ, ಎಷ್ಟು ಪೋಲರೈಸಿಂಗ್ ಪವರ್ ಆಫ್ ಕ್ಯಾಟಯಾನ್ ಜಾಸ್ತಿ ಇರುತ್ತೆ, ಅಷ್ಟು ಈಸಿಲಿ ಅವು ಅಯಾನಿಕ್ ಕ್ಯಾರೆಕ್ಟರನ್ನು ಕಳ್ಕೊಂಡು ಕೋವಲೆಂಟ್ ಬಾಂಡ್ ಇಲ್ಲಿ ಫಾರ್ಮ್ ಆಗ್ತಾ ಇರುತ್ತೆ. ಸೊ ಇಟ್ ಇಸ್ ಡಿಪೆಂಡಿಂಗ್ ಆನ್ ವಾಟ್ ಅಂತ ನೋಡೋಣ. ಫಸ್ಟ್ ಒನ್, ಸ್ಮಾಲ್ ಸೈಜ್ ಆಫ್ ಕ್ಯಾಟಯಾನ್. ಕ್ಯಾಟಯಾನ್ ಸೈಜ್ ಏನಿರಬೇಕು? ಏನು ಪೋಲರೈಸ್ ಮಾಡ್ತಾ ಇದೆ ಅಲ್ವಾ, ಅದರ ಚಾರ್ಜ್ ಅದರ ಸೈಜ್ ಏನಿರಬೇಕು? ಕಡಿಮೆ ಇರಬೇಕು. ಸ್ಮಾಲರ್ ದ ಕ್ಯಾಟಯಾನ್, ಗ್ರೇಟರ್ ಈಸ್ ಇಟ್ಸ್ ಪೋಲರೈಸಿಂಗ್ ಪವರ್, ಬಿಕಾಸ್ ಇಟ್ ಕ್ಯಾನ್ ಅಟ್ರಾಕ್ಟ್ ಮೋರ್. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ ಅಲ್ಲಿ. ಸ್ಮಾಲರ್ ಈಸ್ ದ ಕ್ಯಾಟಯಾನ್. Smaller is the cation, more is the hold of the outermost electron by the nucleus. Therefore, more is the effective nuclear charge. ಎಷ್ಟು ಕ್ಯಾಟಯಾನ್ ಚಿಕ್ಕದಿರುತ್ತೋ ಅಷ್ಟು ಔಟರ್ಮೋಸ್ಟ್ ಎಲೆಕ್ಟ್ರಾನ್ ನ್ಯೂಕ್ಲಿಯಸ್ ಹತ್ರ ಇರುತ್ತೆ, ಅಷ್ಟು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ, ಅಷ್ಟು ಆ ಕ್ಯಾಟಯಾನ್ಗೆ ನೆಗೆಟಿವ್ ಚಾರ್ಜ್ ಮೇಲೆ ಒಂದು ಅಟ್ರಾಕ್ಷನ್ ಜಾಸ್ತಿ ಇರುತ್ತೆ. ದೇರ್ ಫೋರ್ ಅದರದ್ದು ಪೋಲರೈಸಿಂಗ್ ಪವರ್ ಜಾಸ್ತಿ ಇರುತ್ತೆ. ಸೊ ದೇರ್ ಫೋರ್ smaller is the cation, greater is its polarizing power. This explains why LiCl is more covalent than KCl. LiCl covalent ಕ್ಯಾರೆಕ್ಟರು KCl ಕಿಂತ ಜಾಸ್ತಿ ಇದೆ. ಯಾಕೆ ಹೇಳ್ರಿ ನೋಡೋಣ? ಬಿಕಾಸ್ ನೀವೇನು ಬರೀತೀರಿ ಈಗ? ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಯು ಕ್ಯಾನ್ ರೈಟ್ ಲಿಥಿಯಂ, ಯು ಕ್ಯಾನ್ ರೈಟ್ ಸೋಡಿಯಂ, ಆಮೇಲೆ ಪೊಟ್ಯಾಷಿಯಂ. ಆಸ್ ಯು ಕಮ್ ಡೌನ್ ದ ಗ್ರೂಪ್ ಏನಾಗ್ತಾ ಇದೆ? ಸೈಜ್ ಏನಾಗುತ್ತೆ? ಸೈಜ್ ಏನಾಗುತ್ತೆ ಹೇಳಿದ್ದೀನಲ್ಲ ನಿಮಗೆ, ಪೀರಿಯಾಡಿಕ್ ಪ್ರಾಪರ್ಟೀಸಲ್ಲಿ ಸೈಜ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ಯಾವುದ್ರ ಸೈಜ್ ಜಾಸ್ತಿ ಇದೆ? K+ ಸೈಜ್ ಜಾಸ್ತಿ ಇದೆ. K+ ಸೈಜ್ ಜಾಸ್ತಿ ಇರೋದ್ರಿಂದ ಕ್ಯಾಟಯಾನ್ ಇಲ್ಲಿ ದೊಡ್ಡದಿದೆ, ಕ್ಯಾಟಯಾನ್ ಇಲ್ಲಿ ಚಿಕ್ಕದಿದೆ. ಇಲ್ಲಿ ಕ್ಯಾಟಯಾನ್ ಚಿಕ್ಕದಿರೋದ್ರಿಂದ ಇದರದ್ದು ಪೋಲರೈಸಿಂಗ್ ಪವರ್ ಜಾಸ್ತಿ ಇರುತ್ತೆ. ಕ್ಲೋರೈಡ್ ಅಯಾನನ್ನು ಈಸಿಲಿ ಪೋಲರೈಸ್ ಮಾಡುತ್ತೆ, ಈಸಿಲಿ ಅಯಾನಿಕ್ ಕ್ಯಾರೆಕ್ಟರ್ ಹೋಗಿಬಿಡುತ್ತೆ, ಮೋರ್ ಕೋವಲೆಂಟ್ ಕ್ಯಾರೆಕ್ಟರ್ ಡೆವಲಪ್ ಆಗುತ್ತೆ. ಸೊ ದೇರ್ ಫಾರ್ ದಿಸ್ ಇಸ್ ಮೋರ್ ಕೋವಲೆಂಟ್ ದ್ಯಾನ್ KCl. ಈ ಥರ ಕ್ವಶನ್ಸ್ ಕೇಳ್ತಾರೆ, ನೆನಪಿರಲಿ. ಸೊ ಬಾಟಮ್ ಲೈನ್ ಏನು ಗೊತ್ತಿರಬೇಕು ನಿಮಗೀಗ? ಎಷ್ಟು ಕ್ಯಾಟಯಾನ್ ಚಿಕ್ಕದ್ದೋ ಅಷ್ಟು ಪೋಲರೈಸಿಂಗ್ ಪವರ್ ಜಾಸ್ತಿ ಇರುತ್ತೆ, ಅಷ್ಟು ಕೋವಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಇರುತ್ತೆ. ಗಾಟ್ ಇಟ್? ರೈಟ್. ನೆಕ್ಸ್ಟ್, ಲಾರ್ಜ್ ಸೈಜ್ ಆಫ್ ಆನಯಾನ್. ಕ್ಯಾಟಯಾನ್ ಸೈಜು ಚಿಕ್ಕದಿದ್ರೆ ಹೆಂಗೆ ನಮಗೆ ಕೋವಲೆಂಟ್ ಕ್ಯಾರೆಕ್ಟರ್ ಡೆವಲಪ್ ಜಾಸ್ತಿ ಆಗುತ್ತೋ ಅದೇ ರೀತಿ ಆನಯಾನ್ ಸೈಜು ಜಾಸ್ತಿ ಇರಬೇಕು. ಲಾರ್ಜರ್ ಈಸ್ ದ ಆನಯಾನ್, ಗ್ರೇಟರ್ ಈಸ್ ಇಟ್ಸ್ ಪೋಲರೈಸಿಂಗ್ ಪವರ್. ಅರ್ಥ ಆಯ್ತಾ? ಆನಯಾನ್ ಜಾಸ್ತಿ ದೊಡ್ಡದಿದ್ರೆ ಏನಾಗುತ್ತೆ ಹೇಳ್ರಿ? ಆನಯಾನ್ ತೀರಾ ದೊಡ್ಡದಿದ್ರೆ ಅದರಲ್ಲಿರುವಂಥ ನ್ಯೂಕ್ಲಿಯಸ್ ಬಿಟ್ಟು ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ತುಂಬ ದೂರ ಇರುತ್ತೆ. ಒಂದು ಆನಯಾನ್ ಇದು ದೊಡ್ಡದಿದೆ. ಇದು ದೊಡ್ಡದಿದ್ದಾಗ ಏನಾಗುತ್ತೆ ಹೇಳ್ರಿ? ಅದರಲ್ಲಿರುವಂಥ ನ್ಯೂಕ್ಲಿಯಸ್ ಮಧ್ಯ ಇರುತ್ತೆ, ಔಟರ್ ಮೋಸ್ಟ್ ಎಲೆಕ್ಟ್ರಾನ್ ತೀರಾ ದೂರ ಇರುತ್ತೆ. ಹೌದಾ? ಆವಾಗ ಈ ಪಾಸಿಟಿವ್ ಅಯಾನ್ ಬಂದ್ಬಿಟ್ಟು ಏನು ಮಾಡ್ಬೋದು? ಆ ಔಟರ್ ಮೋಸ್ಟ್ ಎಲೆಕ್ಟ್ರಾನನ್ನು ಈಸಿಲಿ ತೊಗೊಂಡು ಪೋಲರೈಸ್ ಮಾಡ್ಬೋದು. ಸೊ ಎಷ್ಟು ನೆಗೆಟಿವ್ ಚಾರ್ಜ್ ದೊಡ್ಡದಿರುತ್ತೋ ಅಷ್ಟು ಪೋಲರೈಸ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ದೇರ್ ಫೋರ್ ಲಾರ್ಜರ್ ಇಸ್ ದ ಆನಯಾನ್, ಗ್ರೇಟರ್ ಈಸ್ ಇಟ್ಸ್ ಪೋಲರೈಸಿಂಗ್ ಅಬಿಲಿಟಿ. ಸೊ ದೇರ್ ಫೋರ್ ಕೋವಲೆಂಟ್ ಕ್ಯಾರೆಕ್ಟರ್ ಆಫ್ ಲಿಥಿಯಂ ಹ್ಯಾಲೈಡ್.
lithium iodide, lithium bromide, lithium chloride, lithium fluoride. Lithium iodide ಅಲ್ಲಿ iodide is more, bigger size. Lithium bromide ಅಲ್ಲಿ bromide is smaller. Lithium chloride ಅಲ್ಲಿ chloride is smaller. Lithium fluoride is still smaller. So ಎಲ್ಲಿ anion ದೊಡ್ಡದೋ, ಎಲ್ಲಿ anion ದೊಡ್ಡದೋ ಅಲ್ಲಿ ಈಸಿಲಿ ನ್ಯೂಟ್ರಲೈಸ್ ಆಗುತ್ತೆ, ಕೋವಲೆಂಟ್ ಕ್ಯಾರೆಕ್ಟರ್ ಅಲ್ಲಿ ಜಾಸ್ತಿ ಆಗುತ್ತೆ. ಇಸ್ ದಟ್ ಕ್ಲಿಯರ್? ಕ್ಯಾಟಯಾನ್ ಸೈಜ್ ಕಡಿಮೆ ಇರಬೇಕು, ಆನಯಾನ್ ಸೈಜ್ ಜಾಸ್ತಿ ಇರಬೇಕು. ಆಸ್ ಸಿಂಪಲ್ ಆಸ್ ದ್ಯಾಟ್. ಆಮೇಲೆ ಲಾರ್ಜ್ ಚಾರ್ಜ್ ಆನ್ ಕ್ಯಾಟಯಾನ್ ಮತ್ತು ಆನಯಾನ್ ಎರಡೂದ್ರ ಮೇಲೆ ಚಾರ್ಜಸ್ ಜಾಸ್ತಿ ಇರಬೇಕು. ಎಷ್ಟು ಚಾರ್ಜ್ ಜಾಸ್ತಿ ಇರ್ತಾವೋ ಅಷ್ಟು ಅಟ್ರಾಕ್ಟ್ ಮಾಡ್ತಾವ, ಅಷ್ಟು ಅಯಾನಿಕ್ ಕ್ಯಾರೆಕ್ಟರ್ ಹೋಗಿ ಕೋವಲೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಲಾರ್ಜರ್ ಇಸ್ ದ ಚಾರ್ಜ್ ಆನ್ ಕ್ಯಾಟಯಾನ್, ಗ್ರೇಟರ್ ಇಸ್ ಇಟ್ಸ್ ಪೋಲರೈಸಿಂಗ್ ಪವರ್, ರೈಟ್? ಬಿಕಾಸ್ ಎಲೆಕ್ಟ್ರಾನ್ ಕ್ಲೌಡ್ ಆಫ್ ದ ಆನಯಾನ್ ಇಸ್ ಮೋರ್ ಈಸಿಲಿ, ಅದನ್ನು ಎಕ್ಸ್ಪ್ಲೇನೇಷನ್ ಮಾಡಿದ್ದೀನಿ. ಹೆನ್ಸ್ ಕೋವಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸಸ್. That is why covalent character of the chloride is in this order. Similarly, greater is the charge on the anion, more easily it gets polarized. ಅಂದರೆ ಎರಡಕ್ಕೂ ಚಾರ್ಜ್ ಜಾಸ್ತಿ ಇರಬೇಕು. ಇಲ್ಲ ನೋಡ್ರಿ, Na+ ಮೇಲೆ ಒಂದು ಚಾರ್ಜು, Cl ಮೇಲೆ ಒಂದು ಚಾರ್ಜು, Al ಮೇಲೆ 3 ಚಾರ್ಜು, Cl ಮೇಲೆ ಕ್ಲೋರೈಡ್ ಅಯಾನ್ ಒಂದಿದೆ. ಇಲ್ಲೇನದ ರೀ, ಚಾರ್ಜಸ್ ಆರ್ ಮೋರ್, ದೇ ಆರ್ ಮೋರ್ ಅಟ್ರಾಕ್ಟೆಡ್. ಹಿಯರ್ +2 is attracting -1. ಇಲ್ಲಿ ಒಂದು ಕ್ಲೋರಿನ್ ಇದೆ, ಇಲ್ಲಿ 2 ಕ್ಲೋರಿನ್ ಇದೆ ಅಂದರೆ -2. ಇಲ್ಲಿ 3 ಕ್ಲೋರಿನ್ ಇದೆ ಅಂದರೆ ಇಲ್ಲಿ -3. ಲಾರ್ಜ್ ಕ್ಯಾಟಯಾನ್, ಲಾರ್ಜ್ ಆನಯಾನ್, ಸ್ಮಾಲ್ ಕ್ಯಾಟಯಾನ್, ಸ್ಮಾಲ್ ಆನಯಾನ್, ವೆರಿ ಸ್ಮಾಲ್ ಚಾರ್ಜ್, ವೆರಿ ಸ್ಮಾಲ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್, ಲಾರ್ಜರ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್, ಸ್ಟಿಲ್ ಲಾರ್ಜರ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್. ಎಲ್ಲಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಜಾಸ್ತಿ ಇದಾವೋ ಅಲ್ಲಿ ಪೋಲರೈಸಬಿಲಿಟಿ ಜಾಸ್ತಿ ಆಗುತ್ತೆ, ಅಲ್ಲಿ ಕೋವಲೆಂಟ್ ಕ್ಯಾರೆಕ್ಟರ್ ಜಾಸ್ತಿ ಆಗುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇವಕ್ಕೇನಂತಾರ ಫಜನ್ಸ್ ರೂಲ್ಸ್. ವಾಟ್ ಆರ್ ದೀಸ್ ಕಾಲ್ಡ್? ದೀಸ್ ಆರ್ ಕಾಲ್ಡ್ ಆಸ್ ಫಜನ್ಸ್ ರೂಲ್ಸ್. Is that clear? Right. So, cation size should be smaller, anion size should be larger. Cation and anion, both of them should have larger charge. ಆಮೇಲೆ ಲಾಸ್ಟ್ ಇದನ್ನ ಅರ್ಥ ಮಾಡ್ಕೊಳ್ರಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಕ್ಯಾಟಯಾನ್. ಇಲ್ಲಿ ಏನಿದೆ ಕ್ಯಾಟಯಾನ್, ಇಲ್ಲಿ ಏನಿದೆ ಆನಯಾನ್. ಏನು ಹೇಳ್ಯಾರ ನೋಡ್ರಿ, if 2 cations have same size, if 2 cation A and B, ಇಲ್ಲೇ ಒಂದು ನೆಗೆಟಿವ್ ಅಯಾನ್, ಇವೆರಡೂದು ಸೇಮ್ ಸೈಜ್ ಇದೆ. if 2 cations are having same size and charge, same size and charge, then one with a pseudo noble configuration. pseudo noble configuration ಅಂದ್ರೆ ಏನ್ರಿ? 1 with 18 electrons in the outermost shell. Is that clear? ಎರಡದ್ರದ್ದು ಸೈಜ್ ಸೇಮ್ ಇದೆ, ಎರಡದ್ರದ್ದು ಚಾರ್ಜ್ ಸೇಮ್ ಇದೆ, ಬಟ್ ಒಂದ್ರದ್ದು ಏನಿದೆ? pseudo noble gas configuration. pseudo noble gas configuration ಅಂದ್ರೆ ಏನು? ಔಟರ್ ಮೋಸ್ಟ್ ಶೆಲ್ ಅಲ್ಲಿ 18 ಎಲೆಕ್ಟ್ರಾನ್ ಇರೋದು. ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂತಂದ್ರೆ 8 ಎಲೆಕ್ಟ್ರಾನ್ ಇರೋದು. ಇದರದ್ದು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇದೆ, ಇದರದ್ದು ಸಿಡೋ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇದೆ. ಸಿಡೋ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಂದ್ರೆ ವಿತ್ 18 ಎಲೆಕ್ಟ್ರಾನ್ಸ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಹ್ಯಾಸ್ ಗ್ರೇಟರ್ ಪೋಲರೈಸಿಂಗ್ ಪವರ್ ದ್ಯಾನ್ ದ ಅದರ್ ವಿತ್ ನೋಬಲ್ ಗ್ಯಾಸ್. ಯಾವುದ್ರದ್ದು ಸಿಡೋ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರುತ್ತಲ್ಲ ಅದರದ್ದು ಪೋಲರೈಸಿಂಗ್ ಪವರ್ ಜಾಸ್ತಿ ಇರುತ್ತೆ. ಸೊ ಪೋಲರೈಸಿಂಗ್ ಪವರ್ ಆಫ್ A+ is more than B+. Is that clear? ಎರಡು ಪಾಸಿಟಿವ್ ಚಾರ್ಜ್ ಕ್ಯಾಟಯಾನ್ಸ್ ಇದಾವ, ಎರಡರದ್ದು ಚಾರ್ಜ್ ಸೇಮ್ ಇದೆ, ಸೈಜ್ ಸೇಮ್ ಇದೆ. ಅದರಲ್ಲಿ ಯಾವುದ್ರದ್ದು ಪೋಲರೈಸಿಂಗ್ ಪವರ್ ಜಾಸ್ತಿ ಇರುತ್ತೆ, ಯಾವುದು ಸಿಡೋ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇರುತ್ತೋ, ಯಾವುದರಲ್ಲಿ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸ್ 18 ಇರ್ತಾವೋ ಅಲ್ಲಿ ಪೋಲರೈಸಿಂಗ್ ಪವರ್ ಜಾಸ್ತಿ ಇರುತ್ತೆ ಕಂಪೇರ್ ಟು ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್. ಇಲ್ಲಿ ಯಾಕೆ ಹಿಂಗೆ ಅಂತೇವೆ ಅಂತಂದ್ರೆ, ಸಿಡೋ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಯಾವ್ಯಾವ ಎಲಿಮೆಂಟಲ್ಲಿ ಬರುತ್ತಲ್ಲ ಅಲ್ಲೆಲ್ಲ ಎಲಿಮೆಂಟಲ್ಲಿ ಇನ್ನರ್ ಎಲೆಕ್ಟ್ರಾನ್ಸ್ ಡಿ ಆರ್ಬಿಟಲ್ಸ್ ಇರ್ತಾವೆ. ಡಿ ಆರ್ಬಿಟಲ್ಸ್ ಆರ್ ಪುವರ್ ಶೀಲ್ಡಿಂಗ್ ಎಫೆಕ್ಟ್. ಡ್ಯೂ ಟು ದ್ಯಾಟ್ ಪುವರ್ ಶೀಲ್ಡಿಂಗ್ ಎಫೆಕ್ಟು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಲ್ಲಿ ಜಾಸ್ತಿ ಇರುತ್ತೆ. ಎಲ್ಲಿ? ಸಿಡೋ ನೋಬಲ್ ಗ್ಯಾಸ್ ಕಾನ್ಫಿಗರೇಷನಲ್ಲಿ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಜಾಸ್ತಿ ಇರುತ್ತೆ. ಸೊ ಅವು ಈಸಿಲಿ ಅಯಾನನ್ನು, ನೆಗೆಟಿವ್ ಅಯಾನನ್ನು ಈಸಿಲಿ ಅಟ್ರಾಕ್ಟ್ ಮಾಡಿ ಪೋಲರೈಸ್ ಮಾಡುವಂಥ ಚಾನ್ಸ್ ಜಾಸ್ತಿ ಇರುತ್ತೆ. ದೇರ್ಫೋರ್ ದೇ ಆರ್ ಮೋರ್ ಕೋವಲೆಂಟ್ ಇನ್ ನೇಚರ್. ಎಕ್ಸಾಂಪಲ್ ಯಾವ್ದು ತೊಗೊಂಡಿದ್ದಾರೆ ನೋಡ್ರಿ, CuCl, Cu+Cl. ಯಾಕಂದರೆ Cu+ ಏನಿರೋದು ಸಿಡೋ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಇದೆ ಕಂಪೇರ್ಡ್ ಟು Na+Cl. This is more covalent, this is less covalent. This is less covalent, this is more covalent.
ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಎಸ್ ಎಸ್, ಜೈ ಕ್ವಶನ್ಸ್ ನೋಡ್ರಿ, ವೆರಿ ವೆರಿ ಸಿಂಪಲ್ ಕ್ವಶನ್, ವೆರಿ ವೆರಿ ಈಸಿ ಕ್ವಶನ್ಸ್. ಜೈ ಮೈನ್ 2023, ದ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಮೆಟಾಲಿಕ್ ಕ್ಯಾರೆಕ್ಟರ್. ಮೆಟಾಲಿಕ್ ಕ್ಯಾರೆಕ್ಟರ್ ಬೆರಿಲಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಬೆರಿಲಿಯಂ, ಕ್ಯಾಲ್ಸಿಯಂ, ಪೊಟ್ಯಾಷಿಯಂ, ಬೆರಿಲಿಯಂ, ಪೊಟ್ಯಾಷಿಯಂ, ಬೆರಿಲಿಯಂ, ಕ್ಯಾಲ್ಸಿಯಂ. ಸೊ ಏನು ಕೇಳ್ಯಾರ? ಪೊಟ್ಯಾಷಿಯಮ್ದು, ಆಮೇಲೆ ಪೊಟ್ಯಾಷಿಯಮ್ ಆದ ಕೂಡಲೇ ನಮಗೆ ಬರೋದು ಕ್ಯಾಲ್ಸಿಯಮ್ಮು, ಇಲ್ಲೇ ಬರೋದು, ಇಲ್ಲೇ ಬೆರಿಲಿಯಂ ಬರುತ್ತೆ. ಸೊ ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ ರೀ ಇಲ್ಲಿ? ಪೊಟ್ಯಾಷಿಯಮ್ನಿಂದ ನೀವು ಕ್ಯಾಲ್ಸಿಯಮ್ಗೆ ಹೋದ್ರಿ ಅಂತಂದ್ರೆ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ? ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇಲ್ಲಿ ಬಂದ್ರಿ ಅಂತಂದ್ರೆ ಏನಾಗುತ್ತೆ? ಡೌನ್ ದ ಗ್ರೂಪ್ ಏನಾಗುತ್ತೆ? ಮೆಟಾಲಿಕ್ ಕ್ಯಾರೆಕ್ಟರ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಡಿಕ್ರೀಸ್ ಆಗ್ತಾ ಇದೆ, ಇಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ. ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ? ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಸೊ ಡೌನ್ ದ ಗ್ರೂಪ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಸೊ ವೆನ್ ಎವರ್ ಯು ಆರ್ ಕಮಿಂಗ್ ಟು ದಿಸ್ ಪಾಯಿಂಟ್, ಇಲ್ಲಿ ಇನ್ಕ್ರೀಸ್ ಆಗಿದೆ, ಈ ಕಡೆ ಡಿಕ್ರೀಸ್ ಆಗತ್ತದ ಅಂದ್ರೆ ಇಲ್ಲೂ ಹೆಚ್ಚಾಗಿದೆ ಅಲ್ವಾ? ಸೊ ಹೈಯೆಸ್ಟ್ ಇರೋದು ಯಾವುದ್ರದ್ದು? ಹೈಯೆಸ್ಟ್ ಇರೋದು ಯಾವುದ್ರದ್ದು? ಪೊಟ್ಯಾಷಿಯಮ್. ಬಿಕಾಸ್ ಇನ್ ಸಿಂಪಲ್ ಟರ್ಮ್ಸ್ ಇಟ್ ಇಸ್ ಅಲ್ಕಲಿ ಮೆಟಲ್. ಹೈಯೆಸ್ಟ್ ಇರೋದು ಯಾವುದ್ರದ್ದು? ಪೊಟ್ಯಾಷಿಯಮ್ದು. ಪೊಟ್ಯಾಷಿಯಮ್ ಹೈಯೆಸ್ಟ್ ಇರೋ ಆಪ್ಷನ್ಸ್ ಯಾವ? ಆಪ್ಷನ್ ಬಿ ಮತ್ತು ಆಪ್ಷನ್ ಡಿ. ಪೊಟ್ಯಾಷಿಯಮ್ ಹೈಯೆಸ್ಟ್ ಇರೋದು ಯಾವುದು? ಆಪ್ಷನ್ ಬಿ ಮತ್ತು ಡಿ. ಎ ಆ್ಯಂಡ್ ಸಿ ಆರ್ ರೂಲ್ಡ್ ಔಟ್. ಈ ಥರ ರೂಲ್ ಔಟ್ ಮಾಡಬೇಕು. ಆಮೇಲೆ ಬರೋದು ಯಾವುದು? ಪೊಟ್ಯಾಷಿಯಮ್ ಆದ್ಮೇಲೆ ಕ್ಯಾಲ್ಸಿಯಂ ಬರುತ್ತೋ ಬೆರಿಲಿಯಂ ಬರುತ್ತೋ? ಇಲ್ಲಿ ಏನಾಗ್ತಾ ಇದೆ? ಡಿಕ್ರೀಸ್ ಆಗ್ತಾ, ಇಲ್ಲಿಂದ ಮತ್ತೆ ಇನ್ಕ್ರೀಸ್ ಆಗ್ತಾ ಇದೆ, ಇಲ್ಲಿಂದ ಡೌನ್ ದ ಗ್ರೂಪ್ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದರೆ ಕ್ಯಾಲ್ಸಿಯಮ್ದು ಹೈ ಇರಬೇಕಾ ಮೆಟಾಲಿಕ್ ಕ್ಯಾರೆಕ್ಟರ್? ಬೆರಿಲಿಯಮ್ಗೆ ಹೋಲಿಸಿದ್ರೆ ಕ್ಯಾಲ್ಸಿಯಮ್ ಈಸ್ ಹೈಯರ್. ಸೊ ಕ್ಯಾಲ್ಸಿಯಮ್ ಈಸ್ ಹೈಯರ್ ದ್ಯಾನ್ ಬೆರಿಲಿಯಂ. ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಬೆರಿಲಿಯಂ. ಪೊಟ್ಯಾಷಿಯಮ್, ಕ್ಯಾಲ್ಸಿಯಂ, ಬೆರಿಲಿಯಂ ಅಂದರೆ ಸೆಕೆಂಡ್ ಒನ್ ರೈಟ್, ಡಿ ಈಸ್ ರಾಂಗ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ಈಸಿ ಇದೆ ಅಲ್ಲ? ರೈಟ್. ಹೌ ಮೆನಿ ಫ್ಯಾಕ್ಟರ್ಸ್ ವಿಲ್ ಕಾಂಟ್ರಿಬ್ಯೂಟ್ ಟು ದ ಮೇಜರ್ ರೋಲ್ ಇನ್ ಕೋವಲೆಂಟ್ ಕ್ಯಾರೆಕ್ಟರ್? ಇವತ್ತು ಡಿಸ್ಕಸ್ ಮಾಡಿರೋದು ಇದರ ಮೇಲೆ ಜೆಇ ಕ್ವಶನ್ ಬಂದಿದೆ ನೋಡ್ರಿ. ಪೋಲರೈಸಿಂಗ್ ಪವರ್ ಆಫ್ ಕ್ಯಾಟಯಾನ್. ಕ್ಯಾಟಯಾನ್ ಪೋಲರೈಸ್ ಮಾಡ್ತಾ ಇರುತ್ತಾ? ಎಸ್, ಮಾಡ್ತಾ ಇರುತ್ತೆ. ಪೋಲರೈಸಿಂಗ್ ಅಬಿಲಿಟಿ ಆಫ್ ಆನಯಾನ್. ಆನಯಾನ್ದು ಪೋಲರೈಸ್ ಆಗುವಂಥ ಅಬಿಲಿಟಿ ಇರಬೇಕಾ? ಎಸ್. ಡಿಸ್ಟಾರ್ಷನ್ ಕಾಸ್ಡ್ ಬೈ ಕ್ಯಾಟಯಾನ್. ಕ್ಯಾಟಯಾನ್ ಏನು ಮಾಡುತ್ತೆ? ಡಿಸ್ಟರ್ಬ್ ಮಾಡುತ್ತಾ, ಡಿಸ್ಟಾರ್ಟ್ ಮಾಡುತ್ತಾ, ನ್ಯೂಟ್ರಲೈಸ್ ಮಾಡುತ್ತಾ? ಎಸ್. ಪೋಲರೈಸಬಿಲಿಟಿ ಆಫ್ ಕ್ಯಾಟಯಾನ್. ಕ್ಯಾಟಯಾನ್ದು ಅಬಿಲಿಟಿ ಇರುತ್ತಾ ಪೋಲರೈಸ್ ಮಾಡೋದು? ಪೋಲರೈಸ್ ಆಗೋದು ಇಲ್ಲ. ಕ್ಯಾಟಯಾನು ಪೋಲರೈಸ್ ಮಾಡ್ತದ, ಪೋಲರೈಸ್ ಆಗೋದಿಲ್ಲ. ಸೊ ದೇರ್ ಫೋರ್ ದಿಸ್ ಇಸ್ ರಾಂಗ್. ಸೊ ಎ ಬಿ ಸಿ. ಎ ಬಿ ಸಿ ಅಂದರೆ 1 2 3. 1 2 3 ಅಂದರೆ ಆಪ್ಷನ್ ಸಿ. ಅರ್ಥ ಆಯ್ತಾ? ಕ್ಯಾಟಯಾನ್ ಪೋಲರೈಸ್ ಮಾಡ್ತಾ ಇರುತ್ತೆ, ಆನಯಾನ್ ಪೋಲರೈಸ್ ಆಗ್ತಾ ಇರುತ್ತೆ. ಗಾಟ್ ಇಟ್? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆ್ಯಂಡ್ ಮೋಲ್ಸ್. ಇದು ಜೆಇ ಕ್ವಶನ್ ನೋಡ್ರಿ. ಸೋ ಸಿಂಪಲ್ ಕ್ವಶನ್ ಸ್ಟೂಡೆಂಟ್ಸ್. ಇಂಥ ಪ್ರಾಬ್ಲಮ್ಸ್ ವೆರಿ ಈಸಿ ಇರ್ತಾವ. ಯು ಹ್ಯಾವ್ ಟು ಸಾಲ್ವ್ ಇಟ್. ಓನ್ಲಿ ಥಿಂಗ್ ಇಸ್ ದಟ್ ಬಿಟ್ ಆಫ್ ಕ್ಯಾಲ್ಕುಲೇಷನ್. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆ್ಯಂಡ್ ಮೋಲ್ಸ್ ಇನ್ 2.8375 ಲೀಟರ್ ಆಫ್ O2. ಏನು ಕೊಟ್ಟಾರ? ವಾಲ್ಯೂಮ್ ಆಫ್ O2 ಆಟ್ ಎಸ್ ಟಿ ಪಿ ಕೊಟ್ಟಿದ್ದಾರ. ಎಷ್ಟು ಕೊಟ್ಟಿದ್ದಾರ? 2.8375 ಲೀಟರ್. ಇದರಲ್ಲಿ ಏನು ಕೇಳಿದ್ದಾರೆ ನಮಗೀಗ? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಕೇಳಿದಾರ, ಆಮೇಲೆ ನಂಬರ್ ಆಫ್ ಮೋಲ್ಸ್ ಕೇಳಿದಾರ. ಮೊದಲು ನಾವು ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡೋಣ. ನಂಬರ್ ಆಫ್ ಮೋಲ್ಸ್ ಏನ್ರಿ? ಗಿವನ್ ವಾಲ್ಯೂಮ್ ಬೈ 22.4 ಲೀಟರ್. ಗಿವನ್ ವಾಲ್ಯೂಮ್ ಎಷ್ಟು? 2.8375 ಡಿವೈಡೆಡ್ ಬೈ 22.4. 22.4 ಅಂದ್ರೆ ಇದನ್ನು 2.84 ಮಾಡ್ಕೊಳ್ರಿ. ಇದು 2.24 ಇರಲಿ. ಇದು 10⁻+1 ಆಗುತ್ತೆ. ಮೇಲೆ ಹೋಗಿ 10⁻−1 ಆಗುತ್ತೆ. 2.24 1 1.2 ಆಗುತ್ತೆ. ಇದು 1.2 ಇಂಟು 10⁻−1 ಏನಿದು? ಮೋಲ್ಸ್. ಇದು ಇಷ್ಟು ಮೋಲ್ಸ್ ಅಪ್ರಾಕ್ಸಿಮೇಟ್ಲಿ. ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅಂದರೆ ಏನು? ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ನಥಿಂಗ್ ಬಟ್ ವಾಟ್? ನಂಬರ್ ಆಫ್ ಮೋಲ್ ಇಂಟು ಅವೋಗಡ್ರೋಸ್ ನಂಬರ್. ಎಸ್ ಆರ್ ನೋ ಸ್ಟೂಡೆಂಟ್ಸ್? ನಂಬರ್ ಆಫ್ ಮೋಲ್ಸ್ ಇಂಟು ಅವೋಗಡ್ರೋಸ್ ನಂಬರ್. ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂತು? 1.2 ಇಂಟು 10⁻−1. ಅವೋಗಡ್ರೋಸ್ ನಂಬರ್ ಎಷ್ಟು? 6 ಇಂಟು 10⁻23. ಇದನ್ನು ಮಲ್ಟಿಪ್ಲೈ ಮಾಡಿಬಿಡ್ರಿ. -1 23 ಅಂದ್ರೆ 10⁻22. 6 2 12, 1 6 1 6, 1 ಆ್ಯಡ್ ಮಾಡಿರಿ. 7.2 ಇಂಟು 10⁻22 ಮಾಲಿಕ್ಯೂಲ್ ಇದಾವೆ. ಇಷ್ಟು ನಂಬರ್ ಆಫ್ ಮೋಲ್ಸ್ ಇದಾವೆ. ಮೋಲ್ಸ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಈ ಫಾರ್ಮುಲಾ ಗೊತ್ತಿರಬೇಕು ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ.
ಮಾಲಿಕ್ಯೂಲ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ಫಾರ್ಮುಲಾ ಗೊತ್ತಿರಬೇಕು. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸಮ್ ಬೇಸಿಕ್ ಕಾನ್ಸೆಪ್ಟ್ ಆಫ್ ಕೆಮಿಸ್ಟ್ರಿ ಒಳಗಿರುವಂಥ ಈ ಪರ್ಟಿಕ್ಯುಲರ್ ಚಾಪ್ಟರ್. ಇಲ್ಲೇ ನೋಡ್ರಿ, ನೆಕ್ಸ್ಟ್ ಇದು JEE ಕ್ವಶನ್. 25% ಆಫ್ 250 ಗ್ರಾಮ್ ಶುಗರ್, 40% ಆಫ್ ಅರ್ಧ ಕಿಲೋ ಶುಗರ್, ಅರ್ಧ kg, 25% 250 ಗ್ರಾಮ್ ಶುಗರ್, 40% ಆಫ್ 500 ಗ್ರಾಮ್ ಶುಗರ್ ಸೊಲ್ಯೂಷನ್. ಎರಡೂ ಏನು ಮಾಡ್ಯಾರ? ಮಿಕ್ಸ್ ಮಾಡ್ಯಾರ. ಆ್ಯಂಡ್ ದೆನ್ ಫೈಂಡ್ ಔಟ್ ದ ಮಾಸ್ ಪರ್ಸಂಟೇಜ್ ಇನ್ ದ ಸೊಲ್ಯೂಷನ್. 25%, 25% ಆಫ್ 250 ಗ್ರಾಮ್ ಶುಗರ್ ಸೊಲ್ಯೂಷನ್ ಆ್ಯಂಡ್ 40% ಆಫ್ 500 ಗ್ರಾಮ್ ಶುಗರ್ ಸೊಲ್ಯೂಷನ್. ಎರಡೂ ಮಿಕ್ಸ್ ಮಾಡ್ಯಾರ, ಅದಕ್ಕೆ ಪ್ಲಸ್ ಅಂತ ಬರ್ದೀನಿ. ಎರಡೂ ಮಿಕ್ಸ್ ಮಾಡಿದಾಗ ನಮಗೇನು ಸಿಗುತ್ತಲ್ಲ ಅದರಾಗ ಪರ್ಸೆಂಟೇಜ್ ಎಷ್ಟು ಅಂತ ಕೇಳಿದ್ದಾರೆ. ಮೊದಲು 25% ಆಫ್ 250 ಗ್ರಾಮ್ ಅಂದರೆ ಎಷ್ಟು? 25% ಆಫ್ 250 ಗ್ರಾಮ್. 101 102.5, 2.5 ಆಫ್ 25 ಅಂದ್ರೆ 25 50 1 12.5 ಅಂದ್ರೆ 62.5 ಗ್ರಾಮ್ ಬಂತು ನಮಗೆ. ಓಕೆ, ಇದ್ರದ್ದು 25% ಕೂಡಿಸ್ಯಾರ ಅಂದ್ರೆ ಎಷ್ಟು ಕೂಡಿಸಿದಂಗೆ ಆಯಿತು? 62.5 ಗ್ರಾಮ್. ಈಗ ಇದ್ರದ್ದು 40%, 40% ಆಫ್ 500 ಅಂದ್ರೆ 1 5 45 200 ಗ್ರಾಮ್. ಇದ್ರದ್ದು 62.5 ಗ್ರಾಮ್, ಇದ್ರದ್ದು 200 ಗ್ರಾಮ್ ಕೂಡಿಸ್ಯಾರ ಅಂದ್ರೆ ಎಷ್ಟಾಯಿತು? 262.5 ಗ್ರಾಮ್ ಆಯಿತು. ಏನಿದು? ಸೊಲ್ಯೂಟ್. ಇದು ಎಷ್ಟು ಟೋಟಲ್ ಎಷ್ಟಾಯ್ತು ಹೇಳ್ರಿ? ಯು ಗೋಯಿಂಗ್ ಟು ಆ್ಯಡ್ 25% ಆಫ್ 250 ಗ್ರಾಮ್, 40% ಆಫ್ 500 ಗ್ರಾಮ್. ಟೋಟಲ್ ಎಷ್ಟಿದೆ ಮಾಸ್? ಇನ್ನು 250 500. ಟೋಟಲ್ ಇರೋದು ಎಷ್ಟು? 250 ಪ್ಲಸ್ 500 ಅಂದರೆ ಪರ್ಸೆಂಟೇಜ್ ಎಷ್ಟಾಯ್ತು? ಈಗ ಸೊಲ್ಯೂಟ್ ಎಷ್ಟಿದೆ ನಿಮ್ಮದು? 262.5. ಟೋಟಲ್ ಎಷ್ಟಾಯ್ತು? ಅದು ಟೋಟಲ್ ಗ್ರಾಮ್ ಆಫ್ ದ ಮಿಕ್ಸ್ಚರ್ ಎಷ್ಟಾಯಿತು? 500 ಪ್ಲಸ್ 250 ಅಂದರೆ 750. ಇದನ್ನು 250 ಮಾಡ್ಕೊಡ್ರಿ. 250 1, ಇದು 3, 1.3 ಅಂದ್ರೆ ಆಲ್ಮೋಸ್ಟ್ 0.33 ಬರ್ಬೇಕು ನಿಮ್ಮ ಆನ್ಸರ್. ಈಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? 0.33 ಪರ್ಸೆಂಟೇಜ್ ಕೇಳ್ಯಾರ ಅಂದ್ರೆ ಇನ್ನೊಂದು 100 ಮಲ್ಟಿಪ್ಲೈ ಮಾಡಿರಿ, ಅರೌಂಡ್ 33% ಬರ್ತದೆ. ಅರೌಂಡ್ 33%. 25% ಆಫ್ 250 ಅಂದ್ರೆ 62.5. ಇನ್ನೊಂದ್ಸಲ ಚೆಕ್ ಮಾಡ್ತೀನಿ. 62.5 ಬಂತು. 40% ಆಫ್ 5 ಗ್ರಾಮ್ ಅಂದರೆ 200. ಟೋಟಲ್ 262.5 ಗ್ರಾಮ್ ಮಿಕ್ಸ್ ಮಾಡ್ಯಾರ. ಆಫ್ 250 ಗ್ರಾಮ್, ಯಾ ಆನ್ಸರ್ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, 35% ಬಂದದ. ಓಕೆ, 35% ಬಂದದ. ನಮ್ಮ ಆನ್ಸರ್ ಎಷ್ಟು ಬಂದದ? 33 ಬಂದದ. ನೋ ಪ್ರಾಬ್ಲಮ್. ಇಸ್ ದಟ್ ಕ್ಲಿಯರ್ ಸ್ಟೂಡೆಂಟ್ಸ್? ಸೊ ದಿಸ್ ಇಸ್ ವಾಟ್ ಇಟ್ ಈಸ್. This is how you have to be preparing for your objectives, and this is how you have to solve them. So I hope you are enjoying this class. ಎಲ್ಲರೂ ಮಜಾ ಮಾಡತ್ತೀರಿ ಅನ್ಕೋತೀನಿ. ಮಜಾ ಅಂದರೆ ಏನು? ಕಲಿಯೋದು. ಆ್ಯಂಡ್ ದಿಸ್ ಚಾಪ್ಟರ್ ಇಸ್ ಆಲ್ಮೋಸ್ಟ್ ಈಗ ಒಂದು 60% ಮುಗಿದಿದೆ. ಇನ್ನೊಂದು 3 ರಿಂದ 4 ಕ್ಲಾಸ್ ಬೇಕು. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಚಾಪ್ಟರ್. ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನಾವು ಇಲ್ಲಿ ಕಲಿತೀವಿ. ಈ ಚಾಪ್ಟರನ್ನು ಇಗ್ನೋರ್ ಮಾಡಬೇಡ್ರಿ. ಎಲ್ಲ ಕಾನ್ಸೆಪ್ಟನ್ನು ನೀಟಾಗಿ ಕಲೀರಿ. ಯಾಕಂತ ಹೇಳ್ತಾ ಇದ್ದೀನಿ ಅದು ನೆಕ್ಸ್ಟ್ ಇಯರ್ ಗೊತ್ತಾಗುತ್ತೆ. ಲಾಸ್ಟ್ ಇಯರ್ ನಾವು ಕಲೀಲಿಲ್ಲ, ನಮ್ಗೆ ಯಾರೂ ಕಲಿಸ್ಲಿಲ್ಲ ಅಂತ ಹೇಳಬೇಡ್ರಿ. ಕಲಿಸ್ತಾ ಇದ್ದೀವಿ, ಕಲೀರಿ. ಲರ್ನ್ ವೆಲ್ ಆ್ಯಂಡ್ ಸ್ಕೋರ್ ವೆಲ್. ಇಸ್ ದಟ್ ಕ್ಲಿಯರ್? ಚಲೋ, ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್. ಟಿಲ್ ದೆನ್ ಹ್ಯಾವ್ ಅ ನೈಸ್ ಟೈಮ್. ಬಾಯ್ ಎವ್ರಿವನ್.